ಆನಿಮಲ್ ತರ ಕಾಣಿಸ್ತಿಲ್ಲ, ಆನಿಮಲಿಸ್ಟಿಕ್ ಬಿಹೇವಿಯರ್ ಇತ್ತು ಅಂತ ಅನ್ಕೊಂಡು ಪ್ರೊಟಗನಿಸ್ಟ್ ಅಲ್ಲಿ ಆ ಆಂಟಿ ಕ್ಯಾರೆಕ್ಟರ್ಸ್ ಇರುವಂತಹ ಕ್ಯಾರೆಕ್ಟರ್ಗಳನ್ನ ತಂದ್ರು ನನಗೆ. ಡೆಪ್ತ್ ಮತ್ತೆ ವಿಸ್ತಾರತೆ ಒಂದು ಹೆಣ್ಣಿನ ಪಾತ್ರಕ್ಕಿದ್ರೆ ಐ ಡೋಂಟ್ ಥಿಂಕ್ ಸ್ಕ್ರೀನ್ ಟೈಮ್ ವಿಲ್ ಮ್ಯಾಟರ್. ಪ್ರಮೋಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಮುಖ್ಯ ಅನ್ಸುತ್ತೆ ಒಬ್ಬ ಆಕ್ಟರ್ ಓನಿಂಗ್ ಅಪ್ ಹಿಸ್ ಓನ್ ಮೂವಿ. ಫೆಮಿನಿಸಮ್ ಅಂದ್ರೆ ಯಾಕೆ ಎಲ್ಲರೂ ಅನ್ಕೋತಾರೆ ಇಟ್ ಇಸ್ ಮೇಲ್ ಬ್ಯಾಶಿಂಗ್ ಅಥವಾ ಮೇಲ್ ಹೇಟಿಂಗ್ ಅಂತ. ಇಲ್ಲ, ತಪ್ಪು. ಅದು ಆಕ್ಚುಲಿ ಫೆಮಿನಿಸಮ್ ಇಸ್ ನಥಿಂಗ್ ಬಟ್ ಈಕ್ವಾಲಿಟಿ ಆಫ್ ಜೆಂಡರ್ಸ್. ಕತೆನ ಸುಮ್ಮನೆ ಅವ್ರು ತಲುಪಿಸ್ಬೇಕಲ್ಲ, ಅಥವಾ ಏನೋ ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ ಸುಮ್ಮನೆ ಅಲ್ಲಿ ಹೋದ್ರೆ ಇಷ್ಟು ಬಿಸ್ನೆಸ್ ಆಗುತ್ತೆ ಈ ತರ ತಲುಪಿಸ್ತೇ ಅನ್ನೋಕ್ಕಿಂತ ಸಿನಿಮಾನ ಅದೊಂದು ಸಿನಿಮಾ ಆಗಿ ಒಂದು ತಲುಪಿಸೋ ರೀತಿಲಿ ಚೆನ್ನಾಗಿ ಡಬ್ಬಿಂಗ್ ಆದಾಗ ಇನ್ನು ಒಳ್ಳೆ. ಇವಾಗಿನ್ನು ಮಗು ತರ ಇದೆ ಕನ್ನಡ ಡಬ್ಬಿಂಗ್ ಅವ್ರಿಗೆ ಹೋಲ್ಸ್ಕೊಂಡ್ರಿ. ಎಲ್ರಿಗೂ ನಮಸ್ಕಾರ. ಮೆಟ್ರೋ ಸಾಗಾದ ಮೊದಲ ರೌಂಡ್ ಟೇಬಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಹೊಂದಿಸಿ ಬರೆಯಿರಿ ಚಿತ್ರದ ನಿರ್ದೇಶಕರಾದ ಜಗನ್ನಾಥ್ ಅವರಿದ್ದಾರೆ. ಹಾಗೆ ಹೊಂದಿಸಿ ಬರೆಯಿರಿ ಕ್ಷೇತ್ರಪತಿನಲ್ಲಿ ಆ್ಯಕ್ಟ್ ಮಾಡಿದಂತಹ ನಟಿ ಅರ್ಚನಾ ಜೋಯಿಸ್ ಅವರಿದ್ದಾರೆ. ಆಚಾರ್ ಅಂಡ್ ಕೋ ಚಿತ್ರದ ನಿರ್ದೇಶಕಿ ಹಾಗೂ ನಟಿ ಸಿಂಧು ಶ್ರೀನಿವಾಸ ಮೂರ್ತಿ ಅವರಿದ್ದಾರೆ. ಹಾಗೆ ಕ್ಷೇತ್ರಪತಿ, ಹೊಯ್ಸಳ, ಈಗ ಬರ್ತಿರುವಂಥ ಸಲಾರ್ ಮತ್ತು ಹೊಂದಿಸಿ ಬರೆಯಿರಿನಲ್ಲಿ ಆ್ಯಕ್ಟ್ ಮಾಡಿದಂತಹ ನನ್ನ ನೆಚ್ಚಿನ ನಟ ನವೀನ್ ಶಂಕರ್ ಅವರಿದ್ದಾರೆ. ಈಗ ನೀವೆಲ್ಲರೂ ಡಬ್ಬಿಂಗ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿರೋವಂಥದ್ದನ್ನು ನೋಡಿರ್ತೀರ. ಜೈಲರ್, ಆನಿಮಲ್, ಸಲಾರ್ ಮತ್ತು ಲಿಯೋ, ಹೀಗೆ ಸಾಕಷ್ಟು ಚಿತ್ರಗಳು ಕನ್ನಡಕ್ಕೆ ಡಬ್ ಆಗ್ತಿದೆ. ಆ ಚಿತ್ರಗಳಲ್ಲಿ ವರ್ಕ್ ಮಾಡಿದಂತಹ ಅತ್ಯದ್ಭುತ ಡಬ್ಬಿಂಗ್ ಆರ್ಟಿಸ್ಟ್ ಹಾಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲವು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಎಲ್ರಿಗೂ ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ಸಿನಿಮಾ ಅಂದ ತಕ್ಷಣ ಇಟ್ಸ್ ಅ ವೆರಿ ವೆರಿ ಹ್ಯೂಜ್ ಪಾರ್ಟ್ ಆಫ್ ಅವರ್ ಕಲ್ಚರ್, ಎಸ್ಪೆಷಲಿ ಇಂಡಿಯನ್ಸ್ಗೆ. ಭಾರತೀಯ ಚಿತ್ರರಂಗದಲ್ಲಿ ಅದೇ ಒಂದು ಸೆಪರೇಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಸಿನಿಮಾ, ನಾನು ಸಿಂಗರ್ ಆಗಿದ್ರು ಕೂಡ ಎಷ್ಟೊಂದು ಜನ ನನ್ನ ಕೇಳ್ತಾರೆ, ನಿಮ್ಗೆ ಡಿಪ್ರೆಸ್ ಆದಾಗ, ಮೂಡ್ ಔಟ್ ಆದಾಗ ಯಾವ ಹಾಡು ಕೇಳ್ತೀರಾ ಅಥವಾ ಯಾವ ಹಾಡು ಹಾಡ್ಕೋತೀರಾ ಅಂತ. ಬಟ್ ನನ್ನ ಸೇಫ್ ಪ್ಲೇಸ್, ನಾನು ಹೋಗುವಂಥ ಎಸ್ಕೇಪ್ ನನಗೆ ಯಾವತ್ತೂ ಸಿನಿಮಾನೇ. ಸೊ ನನಗೆ ಬೇಜಾರಾದಾಗ ನನಗೆ ಇಷ್ಟವಾದಂಥ ಹಳೆ ಸಿನಿಮಾಗಳನ್ನ ಹೋಗಿ ರಿವಿಸಿಟ್ ಮಾಡ್ತೀನಿ. ಸಿನಿಮಾ ಅಂದ ತಕ್ಷಣ ನಮಗೆ ಒಂದು ಇಮೇಜ್ ಮೂಡುತ್ತೆ ಮನಸ್ಸಲ್ಲಿ, ಅಥವಾ ನಮಗೆ ಅದ್ರ ಬಗ್ಗೆ ಏನೋ ಒಂದು ಆಸಕ್ತಿ ಇರುತ್ತೆ. ನಿಮ್ಮೆಲ್ರಿಗೂ ಸಿನಿಮಾ ಅಂತಿದ್ದ ಹಾಗೆ ಏನು ಮೊದಲಿಗೆ ಯಾವ ಥಾಟ್ ಬರುತ್ತೆ? ವಿಲ್ ಸ್ಟಾರ್ಟ್ ವಿತ್ ಸಿಂಧು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ಸಿನಿಮಾ ಅಂದ ತಕ್ಷಣ ನಂಗೆ ಜ್ಞಾಪಕ ಇರೋದು, ನಾನು ಚಿಕ್ಕವರಿದ್ದಾಗ ನಾನು ನಮ್ಮ ಅಕ್ಕ ಕುತ್ಕೊಂಡು ಆ್ಯಂಡ್ ಸಂಡೇ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಚಿತ್ರ ಹಾಕ್ತಿದ್ರು ಟಿವಿನಲ್ಲಿ. ಆ್ಯಂಡ್ ಯೂಶಲಿ ಅನಂತ್ನಾಗ್ ಸರ್ದು ಚಿತ್ರಗಳು ಬರ್ತಿತ್ತು. ನಮ್ಗೆ ಅದೇ ಒಂದು ದೊಡ್ಡ ಮೆಮೊರಿ. ಎಲ್ಲರೂ ಒಂದು ಕುಟುಂಬ ಸೇರಿ ಕೂತ್ಕೊಂಡು ಒಂದು ಚಿತ್ರ ನೋಡಿದ್ರೆ ಒಂದು ಅನುಭವ ಆಗಿತ್ತು. ಆ್ಯಂಡ್ ಇವಾಗ ಆಚಾರ್ ಅಂಡ್ ಕೋ ಮಾಡುವಾಗಲೂ ಅದೇ ಒಂದು ಅನುಭವನ ವಾಪಸ್ ತರಬೇಕು ಅನ್ನೋದು ಒಂದು ಗೋಲ್ ಆಗಿತ್ತು. ಸೊ ದಟ್ ಈಸ್ ಮೈ ಫೇವ್ರೆಟ್ ಮೆಮೊರಿ ಆಫ್ ಸಿನಿಮಾ. ಓಕೆ, ನವೀನ್. ಸಾರಿ, ನೀನ್ ಫೋನ್ ಹಿಡ್ಕೊಂಡೆ ಅಂತಾನೆ ಕೇಳಿದ್. ಓಕೆ, ಸಿನಿಮಾ ಅಂದ ತಕ್ಷಣ ನಿನಗೆ ಏನ್ ಅನ್ಸುತ್ತೆ? ನನಗೆ ಸಿನಿಮಾ ಭಾಳ ಸಣ್ಣ ವಯಸ್ಸು ನೆನಪಾಕೈತೆ. ನಮ್ಮ ಅಜ್ಜಾಜಿ ಜೊತೆ ನೋಡ್ತಿದ್ದೆ ಸಿನಿಮಾ. ಚಂದನ ಬರೋಕ್ಕೂ ಮುಂಚೆ ಅಂದ್ರೆ ಆಲ್ಮೋಸ್ಟ್ 3rd ಸ್ಟ್ಯಾಂಡರ್ಡ್ ಆ ಟೈಮಿಗೆ ನಮ್ಮ ಅಪ್ಪ ಮ್ಯಾಗ ಇರ್ತಿದ್ರು. ನಮ್ಮ ತಂಗಿ ನಮ್ಮ ಅಪ್ಪ ಮ್ಯಾಗ್ ಮಲ್ಕೋತಿದ್ರು. ನಾ ಕೆಳಗೆ ನಮ್ಮ ಅಜ್ಜನ ಜೊತೆ ಮಲ್ಕೋತಿದ್ದೆ. ಟಿವಿ ಆಫ್ ಮಾಡಿ ಮಲ್ತಿದ್ದು ನಾನೇ ಲಾಸ್ಟಲ್ಲಿ ಪಿಕ್ಚರ್ ನೋಡ್ಬಿಡೋದೆಲ್ಲ ಅದು ನೆನಪಾಗುತ್ತೆ. ಅಂಡ್ ಸಿನಿಮಾ ನನ್ಗೆ ಅಟ್ಯಾಚ್ಮೆಂಟ್ ಹೆಂಗಿದೆ ಅಂದ್ರೆ, ಈ ಬುಕ್ಸ್ ಓದಿ ಒಂದಿಷ್ಟು ತಿಳ್ಕೊತೀವಲ್ಲ, ಒಂದಿಷ್ಟು ಬದಲಾವಣೆಗಳು ಆಗ್ತಾವಲ್ಲ ನಮ್ಮೊಳಗೆ, ಹಂಗೆ ಎಷ್ಟೊಂದು ಸಿನಿಮಾಗಳ ಡೈಲಾಗ್ಸ್ಗಳು, ಆಮೇಲೆ ನನ್ನ ಫೇವ್ರೆಟ್ ಆಕ್ಟರ್ಸ್ಗಳು ಹೇಳೋ ಮಾತುಗಳು ಇನ್ಫ್ಲೂಯೆನ್ಸ್ ಮಾಡಿರ್ತಾವೆ. ಸೊ ಆಲ್ವೇಸ್ ಅ ಗುಡ್ ಇನ್ಫ್ಲೂಯೆನ್ಸ್, ವೆರಿ ಮಚ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅದು. ಅಂದ್ರೆ ಅಪಾರ್ಟ್ ಫ್ರಮ್ ಆಕ್ಟರ್ ಅನ್ನೋದು ಬಿಟ್ರು ಕೂಡ, ಹೊರಗೂ ಕೂಡ ಆಕ್ಟರ್ ಅನ್ನೋದು ಸಪ್ರೇಟ್ ಆಗಿಟ್ರು ಸಿನಿಮಾ ನನಗೂ ಭಾಳ ಅಟ್ಯಾಚ್ಮೆಂಟ್. ಓಕೆ, ಅರ್ಚನಾ, ನಿಮ್ಗೆ ಸಿನಿಮಾ ಅಂದ್ರೆ? ಐ ಥಿಂಕ್ ಸಿನಿಮಾ ಮೋರಲೆಸ್ ಎಲ್ಲರಿಗೂ ಒಂದೇ ಅರ್ಥ ಕೊಡುತ್ತೆ ಅನ್ಸುತ್ತೆ. ಅಂದರೆ ಚೈಲ್ಡ್ಹುಡ್ ಅಲ್ಲಿ ಶುರುವಾಗಿದ್ದು. ಆ್ಯಂಡ್ ನನಗೆ ನಮ್ಮ ಮನೆಯಲ್ಲಿ ಟಿವಿನೇ ಇರಲಿಲ್ಲ. ನನ್ನ ಬಾಲ್ಯ ಎಲ್ಲ ಇನ್ಫ್ಯಾಕ್ಟ್ ಹಂಗೆ ಹೇಳೋದಾದ್ರೆ ನಾನು ಸಿನಿಮಾ ನೋಡಿ ಬೆಳೆದಿದ್ದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ಐ ಥಿಂಕ್ ಯಾವುದೋ ಏನೋ ಒಂದು ಪರ್ಫಾರ್ಮ್ ಮಾಡಿದೆ. ಆವಾಗ ಬೇರೆಯವರು ನೇಬರ್ಸ್ ಎಲ್ಲ ಈ ಥರ ಹಿಂಗೆ ಟಿ ವಿಲಿ ಬರ್ತಿದೆ, ನೀವು ಕೇಬಲ್ ಹಾಕ್ಸಿ ಅಂತ ಹೇಳಿದ್ದು ನಂಗೆ ನೆನಪಿದೆ. ದಟ್ ಈಸ್ ವೆನ್ ನಾವು ವಿ ಸ್ಟಾರ್ಟೆಡ್ ವಾಚಿಂಗ್ ಫಿಲ್ಮ್ಸ್. ಅದಕ್ಕೆ ಮುಂಚೆ ಪ್ರಾಬಬ್ಲಿ CD ತೊಗೊಂಡು ಬಂದು ನೋಡ್ತಾ ಇದ್ವಿ, DVD ತೊಗೊಂಡು ಬಂದು ಯಾವುದೋ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂದರೆ. ಬಟ್ ಇವಾಗ ಒಂಥರ ಎಸ್ಕೇಪ್ ಫ್ರಮ್ ರಿಯಾಲಿಟಿ ಅಂತ ಹೇಳ್ಬೋದು. ವ್ಯೂವರ್ಸಿಗೂ ಅಷ್ಟೇ, ಒಂಥರದಲ್ಲಿ ಆ್ಯಕ್ಟ್ ಮಾಡೋರಿಗೂ ನನಗೆ ಒಂದೊಂದ್ಸಲ ಅನ್ಸೋದು, ನಮ್ಮ ಲೈಫಲ್ಲಿ ಏನೇನೋ ನಡೀತಿರುತ್ತೆ, ಆ ಪಾತ್ರಕ್ಕೆ ಎಂಟರ್ ಆದಮೇಲೆ ಓಕೆ ನಂದೆಲ್ಲ ಮರೆತು ನಾವು ಐ ಆಮ್ ಬಿಕಮಿಂಗ್
ಪಲ್ಲವಿ ಅಥವಾ ಬಿಕಮಿಂಗ್ ಭೂಮಿಕಾ ಹೂಎವರ್. ಸೊ ಒಂಥರ ಎಸ್ಕೇಪ್ ಫ್ರಮ್ ರಿಯಾಲಿಟಿ ಅಂತಾನು ಅನ್ಸುತ್ತೆ. ಓಕೆ, ಇನ್ಫ್ಯಾಕ್ಟ್ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಿನಿಮಾಗಳನ್ನ ಟಿವಿನಲ್ಲಿ ನೋಡೋದಕ್ಕೂ ಪಕ್ಕದ ಮನೆನೋ ಯಾರ್ದೋ ಮನೆಗೆ ಟಿವಿ ಇದ್ದವ್ರ ಮನೆಗೆ ಹೋಗಿ ನೋಡ್ತಾ ಇದ್ದಿದ್ದು. ಜಗನ್ನಾಥ್ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಸಿನಿಮಾ ಅಂದ್ರೆ? ನನಗೂ ಕೂಡ ಸಿನಿಮಾ ಅಂತ ಅಂದಾಗ ಮೊದಲು ಜ್ಞಾಪಕ ಆಗೋದೇ ನನ್ನ ಹಳ್ಳಿ. ನನ್ನ ಬಾಲ್ಯದಲ್ಲಿ 3 ಪ್ರಮುಖ ಅಂಶಗಳು ಬರ್ತವೆ. ಅಂದ್ರೆ ಸಿನಿಮಾ ನಮಗೆ ಆವರಿಸ್ಕೊಂಡಿದ್ದಾಗ್ಲಿ, ಸಿನಿಮಾ ನನಗೆ ತಲುಪಿದ ರೀತಿಯಲ್ಲಿ. ಒಂದು, ನಾವು ಮೊದಲನೇದಾಗಿ ನಮ್ಮೂರಿನಲ್ಲಿ ಈಶ್ವರಣ್ಣ ಅಂತ ಇದ್ರು, ಅವರು VCR ಗಳಲ್ಲಿ ಸಿನಿಮಾಗಳು ತೋರಿಸ್ತಿದ್ರು. ಅಂದ್ರೆ ಪ್ರತಿ ಹಬ್ಬಗಳಿಗೆ ಒಂದು 3 ಕ್ಯಾಸೆಟ್ಸ್ಗಳು ತರೋದು. ರಾತ್ರಿ 10 ಗಂಟೆಗೆ ಕೂತ್ಕೊಂಡ್ರೆ ಆ ಹಬ್ಬಗಳಲ್ಲಿ ಇಡೀ ಊರವರೆಲ್ಲ ಅಸೆಂಬಲ್ಡ್ ಆಗಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದು. ಅದು ನನಗೆ ಯಾವತ್ತೂ ಮೆಮೊರೇಬಲ್. ಆ ಟೈಮಲ್ಲಿ ಅದಾದ ನಂತರ ನಮಗೆ DD1, ಅದೇ ಸಂಡೇ ಸಿನಿಮಾ, ಇವತ್ತು ನಮ್ಮ ಪ್ರೊಡಕ್ಷನ್ ಸಂಡೇ ಸಿನಿಮಾಸ್ ಅಂತ ಇಟ್ಟಿದೆ. ಯಾಕೆಂದ್ರೆ ನನ್ನ ಬಾಲ್ಯದಲ್ಲಿ ಕಂಪ್ಲೀಟ್ ಆವರಿಸ್ಕೊಂಡಿದ್ದು ಭಾನುವಾರದ ಚಿತ್ರಗಳು. ಅದ ನಂತರ ಬಂದಿದ್ದು ನಮ್ಮೂರಲ್ಲಿ ನಮ್ಮನೇಲಿ ಟ್ರ್ಯಾಕ್ಟರ್ ಇತ್ತು. ಆ ಟ್ರ್ಯಾಕ್ಟರ್ ಅಲ್ಲಿ ಇಡೀ ಊರವರೆಲ್ಲ, ನಮ್ಮೂರು ಹೊಳೆ ನರಸೀಪುರ ಅಂತ ಊರು, ಅಲ್ಲಿಗೆ ಹೋಗ್ಬಿಟ್ಟು ಸಿನಿಮಾಗಳು ನೋಡ್ತಿದ್ದೆ. ಈ 3 ಇದರಲ್ಲಿ ಸಿನಿಮಾ ನನ್ನ ಬಾಲ್ಯದಲ್ಲಿ ತುಂಬಾ ಪ್ರಭಾವ ಬೀರಿದೆ. ಆ ನಿಟ್ಟಿನಲ್ಲಿ ನನಗೆ ಸಿನಿಮಾ ನೋಡ್ತಾ ಇರುವಂತ ಸಮಯದಲ್ಲಿ ಯಾವುದು ಕೂಡ ಕಂಪ್ಲೀಟ್ ಸಿನಿಮಾ ನೋಡಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಎಸ್ಪೆಷಲಿ ಲೋಡ್ ಶೆಡ್ಡಿಂಗ್, ಕರೆಂಟ್ ಪವರ್ ಆಫ್ 6 o'clock ಕರೆಕ್ಟಾಗಿ ಕರೆಂಟ್ ಹೋಗ್ಬಿಡೋದು. ಕ್ಲೈಮ್ಯಾಕ್ಸ್ ನೋಡಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಸಿನಿಮಾಗಳು ಕ್ಲೈಮ್ಯಾಕ್ಸ್ ನೋಡಿಲ್ಲ. ಹಾಗಾಗಿ ಚಂದನದಲ್ಲಿ ಅದೊಂದಾಗೋದು, ಫಸ್ಟ್ ಅಂದ್ರೆ ಕನ್ನಡ ಬರುತ್ತೆ, ಅದಾದ್ಮೇಲೆ ಹಿಂದಿಗೆ ಶಿಫ್ಟ್ ಆಗ್ಬಿಡುತ್ತೆ. ಎಷ್ಟೊಂದು ಸಿನಿಮಾ ಕಟ್ ಆಗ್ಬಿಡೋದು, ಏನಾಯ್ತು ಅನ್ನೋ ತರ. ಹಾಗಾಗಿ ಭಾನುವಾರದ ಸಿನಿಮಾಗಳು ನನಗೆ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದೆ. ಇನ್ನು ಈಗ ಸಿನಿಮಾ ಅಂತ ಅಂದ್ರೆ ವೃತ್ತಿ, ಪ್ರವೃತ್ತಿ ಮತ್ತು ಬದುಕೆ ಆಗಿದೆ. ಕರೆಕ್ಟ್. ನೀವ್ ಹೇಳಿದ್ದು ಆ ಮೆಮೊರಿ ನನಗೂ ಇದೆ. ನಾನು ತಿಪ್ಟೂರಲ್ಲಿ, ನಮ್ಮ ಅಜ್ಜನ್ ಮನೆ ತಿಪ್ಟೂರು, ಸೊ ಅಲ್ಲಿ ಹಳ್ಳಿಯಿಂದ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲಾರನ್ನು ಗುಡೆ ಹಾಕೊಂಡು ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ವಿ ನಾವು ಅಲ್ಲಿ ಚಿತ್ರಮಂದಿರಗಳಲ್ಲಿ. ಪ್ರಶಾಂತ್, ನಿಮ್ಗೆ ಏನ್ ಅನ್ಸುತ್ತೆ ಸಿನಿಮಾ ಅಂದ್ರೆ? ನಂದು ಹೊಸನಗರ, ಅಲ್ಲಿ ಹಳ್ಳಿಯಲ್ಲಿ ಕೇಬಲ್ಸ್ ಎಲ್ಲ ಇರ್ತಿರ್ಲಿಲ್ಲ, ಅದೇ ಚಂದನ ಒಂದೇ ಇರ್ತಿತ್ತು. ಕರೆಕ್ಟ್. ಅದ್ರಲ್ಲಿ ಬರೋ ಸಿನಿಮಾಗಳಲ್ಲಿ ನನಗೆ ತುಂಬಾ ವಾವ್ ಅನ್ಸಿದೆ ಏನಂದ್ರೆ, ಒಂದು ಜಗತ್ತನ್ನು ತೋರ್ಸೋರಲ್ಲ. ಹೌದು. ಈಗ ಎಕ್ಸಾಂಪಲ್, ಇವಾಗ ನಾವು ಯಾವ ದೇಶಕ್ಕೆ ಹೋಗ್ದಿದ್ರು, ಯಾವ ಇದಕ್ಕೆ ಹೋಗ್ದಿದ್ರು, ಈಗ ಮುಂಬೈಗೆ ಹೋಗ್ದಿದ್ರು, ಅದನ್ನ ತೋರ್ಸೋರಲ್ಲ. ಓ, ಹಿಂಗಿರುತ್ತಾನ. ಸೊ ಆ ತರ ಪ್ರೀತಿ ಹುಟ್ಕೊಂಡು ಇವಾಗ ಈಗಿನ ಸಿನಿಮಾಗಳಲ್ಲಿ ಜನಕ್ಕೆ ಹೆಂಗಾಗಿದೆ ಅಂದ್ರೆ, ಒಂದು ಅವ್ರ ನಾರ್ಮಲ್ ಲೈಫ್ ಇಂದ ಹೊರಗಡೆ ಬಂದು ಒಂದು ಸಂಡೇಸ್ ಅಂದ್ರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಕಡಿಮೆ ಆಗ್ತಿದೆ ಇವಾಗ. ಕರೆಕ್ಟ್. ಮುಂಚೆ ಇದ್ದಂತ ಎಲ್ಲ ಗೆಟ್ ಟುಗೆದರ್ ತರ ಇಲ್ಲ, ಅದೊಂದು ಗೆಟ್ ಟುಗೆದರ್ ತರ, ಎಲ್ಲ ಫ್ಯಾಮಿಲಿ ಒಂದಾಗಿ ಆ ತರ ನಾನು ಭಾವಿಸ್ತೇನೆ. ಇನ್ನೊಂದು ಜಗತ್ತಿಗೆ ಒಂದು ಕಿಟಕಿ ಬಾಗ್ಲು ಓಪನ್ ಆದಂಗೆ ಅದು. ಅದೆಷ್ಟು ಬ್ಯೂಟಿಫುಲ್ ಇರುತ್ತೆ. ನಾವು ಫಿಲ್ಮ್ ವರ್ಕ್ ಮಾಡ್ತಿರ್ತೀವಿ, ಆಮೇಲೆ ಅದ್ ಸಿನಿಮಾದ್ದು ಗೊತ್ತಿರುತ್ತೆ, ಅಂದ್ರೆ ಪ್ರಾಸೆಸ್ ಆಫ್ ಸಿನಿಮಾ ಮೇಕಿಂಗ್ ಗೊತ್ತಿರುತ್ತೆ. ಆದ್ರೂ ನಮ್ಗೆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಕ್ ಶುರು ಮಾಡಿರ್ತೀವಿ. 2.5 hours, ಈಗೆಲ್ಲ 3 hours ಅನ್ನೋದು ಸ್ವಲ್ಪ ರೇರ್ ಆಗೈತೆ. 2.5 hours, 3 hours ಆಲ್ಸೋ. ನೋಡ್ಕೋತ ಹಿಂಗ್ ಹಾಕ್ಬಾರ್ದು ಅಂತ ಅನ್ಕೊಂಡು ಒಳಗಿಂದ ಬರ್ತಿರುತ್ತದು. ಅಷ್ಟು ಮ್ಯಾಜಿಕ್, ಇಟ್ಸ್ ಅ ಮ್ಯಾಜಿಕ್. ನಾವು ಆ ಜಗತ್ತಲ್ಲಿ ಒಬ್ಬರಾಗ್ಬಿಟ್ಟಿರ್ತೀವಿ. ಆ ಕ್ಯಾರೆಕ್ಟರ್ ಗಳಿಗೆ ಕನೆಕ್ಟ್ ಆದಾಗ ನಮ್ಗೆ ಆಗ್ತಿದೀನೋ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಅದು ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸೋದು ನಮ್ಗೆ ಅಷ್ಟು ನಾಟುತ್ತೆ ಅಂದ್ರೆ ಅದ್ರದ್ದು ಪವರ್ ಎಷ್ಟಿದೆ ಅನ್ನೋ ತರ. ಹೌದು. ಇತ್ತೀಚೆಗೆ ಆಕ್ಚುಲಿ XX ಜಿಗರ್ ತಂಡ ಬಂತಲ್ಲ, ಅದು ಆ ಸಿನಿಮಾದಲ್ಲೂ ದ ಮೇನ್ ಜಿಸ್ಟ್ ಆಫ್ ದ ಹೋಲ್ ಮೂವಿ ಇಸ್ ದಿಸ್, ಎಷ್ಟು ಪವರ್ಫುಲ್ ಒಂದು ಸಿನಿಮಾ ಮಾಧ್ಯಮ ಅನ್ನೋದ್ರ ಬಗ್ಗೆ. ಸೊ ನೀವುಗಳೆಲ್ಲರೂ ಒಂದೊಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀರಾ, ಕೆಲವರು ಇನ್ನು ಹೆಚ್ಚು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀರಾ. ನೀವೊಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಸೋದಕ್ಕೆ ಯಾವ್ದು ಸ್ಟ್ರೈಕಿಂಗ್ ಪಾಯಿಂಟ್? ಈಗ ಫಾರ್ ಎಕ್ಸಾಂಪಲ್ ನೀನು ತಗೊಂಡ್ರೆ ಹೊಂದಿಸಿ ಬರೆಯಿರಿ ನಾನು ಮಾಡಬೇಕು, ಇದೊಂದು ಸ್ಟ್ರೈಕಿಂಗ್ ಪಾಯಿಂಟ್ ಅಂತ ಅನ್ಸಿದ್ದು ಯಾವ ಕಾರಣಕ್ಕೆ ನೀನು ಹೊಂದಿಸಿ ಬರೆಯಿರಿ ಮಾಡಿದೆ? ಸಿನಿಮಾದ ಓವರ್ ಆಲ್ ಅವ್ರೇನ್ ಹೇಳಕ್ ಹೊಂಟಿದ್ರಲ್ಲ, ದ ಫಸ್ಟ್ ಥಿಂಗ್ ವಾಸ್ ದಟ್ ವಿಷಯ, ದ ಸಬ್ಜೆಕ್ಟ್ ಆಫ್ ದ ಫಿಲ್ಮ್ ಅಂಡ್ ದೆನ್ ದ ಕ್ಯಾರೆಕ್ಟರ್. ಅದು ಯಾವುದೋ ಒಂದು ಸರಿ ಇದ್ದು ಇನ್ನೊಂದು ಸರಿ ಇಲ್ಲ ಅಂತಂದ್ರೆ ನಮ್ಗೆ ಸಿನಿಮಾ ಅಷ್ಟಕ್ಕಷ್ಟ ಅನ್ಸ್ಬಿಡ್ತೈತಿ. ಎಲ್ಲಿ ಎರಡೂ ಚಲೋ ಅನ್ಸುತ್ತಲ್ಲ, ಆ ಡ್ರೈವ್ ಭಾಳ ಕರೆಕ್ಟ್ ಆಗಿರುತ್ತೆ ಅಂತ ನಮ್ಗೆ ಅನ್ಸೋದು. ನಾನು ಚೂಸ್ ಮಾಡಿದ್ದು ಇದುವರೆಗೂ ಸಿನಿಮಾಗಳೆಲ್ಲ ಅದೇ ಬೇಸಿಸ್ ಮ್ಯಾಗೆ. ಹಾ, ಸೊ ನಮ್ಗೆ ಓಕೆ, ಈ ಸಬ್ಜೆಕ್ಟ್ ರಿಲೆವೆನ್ಸ್ ಐತಿ ಇದು ಪ್ರೆಸೆಂಟ್ಗೆ ಒಂದು, ಅಂಡ್ ದ ಕ್ಯಾರೆಕ್ಟರ್, ನಾನು ಮಾಡೋ ಕ್ಯಾರೆಕ್ಟರ್ ನನಗೆ ನನ್ನೊಳಗೊಂದು ಡ್ರೈವ್ ಹುಟ್ಟಿಸ್ಬೇಕು, ಇದು ಮಾಡಬೇಕು ಅಂತ. ಸೊ ಆ ಫ್ಯಾಕ್ಟರ್ಸು ಸಿನಿಮಾದ ಇಂಟೆನ್ಷನಲ್ಲಿ ಇತ್ತು. ಸಬ್ಜೆಕ್ಟ್ ಅಂತ ಬಂದರೆ, ಕ್ಯಾರೆಕ್ಟರ್ ಅಂತ ಬಂದಾಗ ನಾನೇನಿದ್ದೀನಲ್ಲ ನನಗಿಂತ ಭಾಳ ಮೆಚ್ಯೂರ್ಡ್ ಆಗಿ ಇದ್ದಂಥ ಕ್ಯಾರೆಕ್ಟರ್ ಅದು. ನಾವಿನ್ನೂ ಆ ಹಂತಕ್ಕೆ ಹೋಗಿಲ್ಲ ನಮ್ಮ ಲೈಫ್ನಾಗ. ಸೊ ಆ ಹಂತಕ್ಕೆ ಹೋದಾಗ ಹೆಂಗಿರ್ತೈತಿ ಅನ್ನೋದನ್ನ ಅನುಭವಿಸೋಕೆ ಭಾಳ ಇಷ್ಟ ಆಗೋದು. ಸೊ ಎಂಟೈರ್ ರಂಜಿತ್ ಕ್ಯಾರೆಕ್ಟರ್ ಇತ್ತಲ್ಲ, ಸೆಕೆಂಡ್ ಹಾಫಲ್ಲಿ ಬರುವಂಥ ಕ್ಯಾರೆಕ್ಟರ್,
ಅದ್ರದ್ದು ಎಸೆನ್ಸ್ ನಮ್ಗೆ ಅಷ್ಟು ಪರಿಚಯ ಇಲ್ಲದೆ ಇರೋದ್ರಿಂದ ಅದನ್ನ ಪ್ಲೇ ಮಾಡಕ್ ಚಲೋ ಇತ್ತು. ಇನ್ಫ್ಯಾಕ್ಟ್ ಇಡೀ ಚಿತ್ರದಲ್ಲಿ ಪಲ್ಲವಿ ಮತ್ತೆ ನಿಮ್ಮ ಕ್ಯಾರೆಕ್ಟರು ತುಂಬಾ ಸ್ಟ್ಯಾಂಡ್ ಔಟ್ ಆಗಿದ್ದು ಹೊಂದಿಸಿ ಬರೆಯಿರಿನಲ್ಲಿ. ಇಟ್ ವಾಸ್ ವೆರಿ ಹಾರ್ಟ್ ವಾರ್ಮಿಂಗ್ ಅದು. ಸಿಂಧು, ನೀವು ನಿರ್ದೇಶಕಿನೂ ಹೌದು, ಬಟ್ ಆಚಾರ್ ಅಂಡ್ ಕೋಲಿ ನೀವು ನಟನೆ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಐ ಥಿಂಕ್ ನಾನು ಬರೀ ಬರ್ದಿದ್ದು ಕನನ್ ಗಿಲ್ ಜೊತೆ ನನ್ನ ಕೋ ರೈಟರ್, ಆ್ಯಂಡ್ ಬರೆದು ಮುಗಿಸಾದ್ಮೇಲೆ ಆ ಕ್ಯಾರೆಕ್ಟರ್ ಸುಮಾ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಇಟ್ಸ್ ಲೈಕ್ ಐ ಥಿಂಕ್ ಐ ವಾಸ್ ಗ್ರೀಡಿ. ಯಾಕೆಂದರೆ ಐ ಹ್ಯಾವ್ ಟು ಸೇ ಇಟ್. ಯಾಕೆಂದರೆ ನಾನು ಮುಂಚೆ ಎಷ್ಟೋ ಪಾತ್ರಗಳು ಮಾಡಿದ್ದೀನಿ, ಅಂದರೆ ಒಂದು ಆ ಕಡೆ ಸಪೋರ್ಟಿಂಗ್ ರೋಲ್ಸ್, ಫ್ರೆಂಚ್ ಬಿರಿಯಾನಿನಲ್ಲಿ ರಾಹಿಲ್ ಆಗಿ ಮಾಡಿದ್ದೆ, ಹೋಪ್ ಅಲ್ಲಿ ಒಂದು ಜರ್ನಲಿಸ್ಟ್ ಪ್ಲೇ ಮಾಡಿದ್ದೆ. ಬಟ್ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿ ಬಂದಿದೆ. ಆ ಒಂದು ಆಸ್ಪಿರೇಷನ್ and our character is not fully positive also. It's actually ಒಂಥರ ಗ್ರೇ ಮಿಕ್ಸ್. ಒಂಥರ she is also very aspirational but ಒಂಥರ lazy. ಅಂದ್ರೆ ಬೇರೆಯವ್ರ ಸಕ್ಸಸ್ ಮೇಲೆ ಹೇಗಾರು ಮಾಡಿ ಪಿಗಿ ಬ್ಯಾಕ್ ಮಾಡ್ಕೊಂಡು ಹೋಗೋ ಅಂತ ಒಂದು ಕ್ಯಾರೆಕ್ಟರ್ ಬೇರೆ. ಸೊ ಈ ಥರ ಒಂಥರ ಎಷ್ಟೋ ಶೇಡ್ಸ್ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಒಂದು ಫುಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಆಲ್ಸೋ. ಅಂದ್ರೆ ಅದು ಒಂದು ಗ್ರೋತ್ ತೋರ್ಸಕ್ ತುಂಬಾ ಚೆನ್ನಾಗಿತ್ತು ಆ ಕ್ಯಾರೆಕ್ಟರ್. ಅಂಡ್ ಅನ್ಫಾರ್ಚುನೇಟ್ಲಿ ಐ ಆಲ್ಸೋ ಥಿಂಕ್ ನಮ್ಮ ಸಿನಿಮಾಗಳಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಬರೆಯೋದಿಲ್ಲ ಜನರಲಿ. ಸೊ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಬರ್ದಿದ್ದಾಗ ನನಗೆ ಅನಿಸ್ತು, ಓಕೆ ಐ ಫಿಟ್ ದಿ ಏಜ್ ಗ್ರೂಪ್ ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಐ ಥಾಟ್ ಓಕೆ ನಾನು ಮಾಡಿ ನೋಡ್ತೀನಿ ಅಂತ. ಬಟ್ ಇಟ್ ವಾಸ್ ಪ್ಯೂರ್ಲಿ ಅಗೇನ್ a call that ನಾನು ತಗೊಂಡಿದ್ದು only because I fit the character. ಇಲ್ಲ ಅಂದ್ರೆ of course I would have seen somebody else ಅಂತ. But that was the main challenge. ಇವಾಗ ಡೈರೆಕ್ಟ್ ಮಾಡಿ ಇವಾಗ ಆಕ್ಟ್ ಮಾಡಬೇಕು ಅಂತ. ಬಟ್ ಐ ಆಮ್ ಸೋ ಗ್ಲಾಡ್. ಯಾಕೆಂದ್ರೆ ಇಂಥ ಕ್ಯಾರೆಕ್ಟರ್ಸ್ ನಮಗೆ ಅಷ್ಟು ಸಿಗೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಇದಾದ್ಮೇಲೆ ಹೋಪ್ಫುಲಿ ದಿಲ್ ರೈಟ್ ಮೋರ್ ಫೀಮೇಲ್ ಕ್ಯಾರೆಕ್ಟರ್ಸ್. ಇನ್ನೂ ಚೆನ್ನಾಗಿ ಬರೀತಾರೆ, ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರೀತಾರೆ ವಿಚ್ ಹ್ಯಾಸ್ ಮೋರ್ ಡೆಪ್ತ್. ಏಕೆಂದ್ರೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ನಾವು ಬರೀ ಒಂದು ಸೀನ್ಗೆ ಒಂದು ಸಾಂಗ್ಗೆ ತರ ಆಗಿರಬಾರ್ದು. ಅವ್ರಿಗೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಕೊಟ್ಟು ಡೆಪ್ತ್ ಕೊಟ್ರೆ ಸ್ಟೋರಿಗಳು ಇನ್ನೂ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಇಂಥ ಒಂದು ಅವಕಾಶ ನಾನೇ ಕೂಡ್ ಮಾಡ್ಕೊಂಡಿದ್ದಾಗ ನಾನು ಯಾಕೆ ಬಿಟ್ಕೊಡ್ಬೇಕು ಅಂತ ಅನಿಸ್ತು. ಸೊ ಗಿವನ್ ಅ ಚಾಯ್ಸ್, ನೀವು ವುಡ್ ಯು ಲೈಕ್ ಟು ಐಡೆಂಟಿಫೈ ಆಸ್ ಅ ಡೈರೆಕ್ಟರ್ ಆರ್ ಅನ್ ಆಕ್ಟರ್? ಎರಡು. ವೈ ಶುಡ್ ಐ ಚೂಸ್? ಅರ್ಚನಾ, ನಿಮ್ಗೆ ನವೀನಕ್ಕೆ ಕೇಳಿದ ಪ್ರಶ್ನೆ ಕೇಳೋದಾದ್ರೆ, ಕ್ಷೇತ್ರಪತಿ ಆಗಿರ್ಬೋದು, ಹೊಂದಿಸಿ ಬರೆಯಿರಿ ಆಗಿರ್ಬೋದು, ವಾಟ್ ವಾಸ್ ದ ಸ್ಟ್ರೈಕಿಂಗ್ ಪಾಯಿಂಟ್? ಯಾಕೆ ಈ ಕ್ಯಾರೆಕ್ಟರ್ನ, ಪಲ್ಲವಿ ಕ್ಯಾರೆಕ್ಟರು ಅದು ತುಂಬಾ ಡೆಪ್ತ್ ಇರುವಂತ ಕ್ಯಾರೆಕ್ಟರು, ಅದನ್ನ ಚೂಸ್ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸೊ ಲೈಕ್ ಹಿ ಸೆಡ್, ಮೆಜಾರಿಟಿ ನಾವು ಸಿನಿಮಾನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಂದು ಸಬ್ಜೆಕ್ಟ್ ಏನಿದೆ ಅಂತ. ಬಟ್ ಸೇಯಿಂಗ್ ದಟ್ ಆಸ್ ಆಕ್ಟರ್ಸ್ ಸುಮಾರಷ್ಟು ಸಲ ನಾವು ಬರೀ ಕತೆ ಅಥವಾ ಕ್ಯಾರೆಕ್ಟರ್ನ ನೋಡಿ ಮಾತ್ರ ಸೆಲೆಕ್ಟ್ ಮಾಡಿರಲ್ಲ, ಒಂದ್ ಸಲ ಬೇರೆ ಆಸ್ಪೆಕ್ಟ್ಸ್ನ ನೋಡಿರ್ತೀವಿ ನಾವು. ಆ್ಯಂಡ್ ಬಹುಶಃ ಫ್ಯೂಚರಲ್ಲಿ ಹಿಂದೆ ತಿರುಗಿ ನೋಡಿದಾಗ ಕೆಲವೊಂದು ಮೂಮೆಂಟ್ ರಿಗ್ರೆಟ್ಫುಲ್ ಅಂತಾನು ಅನ್ನಿಸ್ಬೋದು. ದಟ್ ಈಸ್ ಆಲ್ ದೇರ್, ದಟ್ ಈಸ್ ಇನ್ ದ ಪ್ರೊಸೆಸ್ ಆಫ್ ಲರ್ನಿಂಗ್. ಬಟ್ ಹೊಂದಿಸಿ ಬರೆಯಿರಿ ಅಂತ ಬಂದರೆ ಪ್ಯೂರ್ಲಿ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ನಾನು ಅವ್ರ ಪಲ್ಲವಿ ಅಂತ ತೊಗೊಂಡು ಬಂದಾಗ ನಾನು ಬೇರೆ ಇನ್ಯಾವುದೋ ಕ್ಯಾರೆಕ್ಟರ್ನ ಚೂಸ್ ಮಾಡಿದೆ. ಬಿಕಾಸ್ KGFಗೆ ಸ್ವಲ್ಪ ಸಿಮಿಲರ್ ಲೈನ್ ಅನಿಸುತ್ತೆ, ದಟ್ ಮೆಚೋರ್ಡ್ ಹೆಂಗ್ಸು ಅನ್ನೋ ಥರದ್ದು ಇಮೇಜ್ ಕೂತ್ಕೊಂಡ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಬಟ್ ದೆನ್ ಕತೆ ಕೇಳಿದ ನಂತರ ಆ ಪಾತ್ರಕ್ಕಿರುವಂಥ ತೂಕ ನನಗೆ ಜಾಸ್ತಿ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ದಟ್ ಇಸ್ ದ ರೀಸನ್ ಐ ಅಕ್ಸೆಪ್ಟೆಡ್ ಹೊಂದಿಸಿ ಬರೆಯಿರಿ. ಆ್ಯಂಡ್ ಕ್ಷೇತ್ರಪತಿನೂ ಅಷ್ಟೇ. ಇನ್ಫ್ಯಾಕ್ಟ್ ಅದರಲ್ಲಿ ಪಾತ್ರ ಡೆಫಿನೆಟ್ಲಿ ಅದು ಒನ್ ಮೆನ್ ಶೋ ಅದು. ಬಟ್ ಸ್ಟಿಲ್ ಐ ಟುಕ್ ದ ಪ್ರಾಜೆಕ್ಟ್ ಬಿಕಾಸ್ ಓವರ್ ಆಲ್ ಏನು ಮೆಸೇಜ್ ಹೇಳ್ತಾ ಇದ್ದಾರೆ, ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಷ್ಟೇ. ಓಕೆ. ಸೊ ಇವತ್ತು ಆಕ್ಚುಲಿ ನಮ್ಮ ಜೊತೆ ಅರವಿಂದ್ ಕಶ್ಯಪ್ ಅವರು ಬರಬೇಕಾಗಿತ್ತು, ಸಿನಿಮಾಟೋಗ್ರಫರ್. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಮತ್ತೆ ಕಾಂತಾರ ಎಲ್ಲ ಮಾಡಿರೋರು. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಒಂಥರ ಅಂಡರ್ ಡಾಗ್ಸ್ ತರ ಬಂದು ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾ ಸದ್ದು ಮಾಡಿದಂತ ಚಿತ್ರ. ಸಾಕಷ್ಟು ಜನಕ್ಕೆ ಅದು ಬೇರೆ ಬೇರೆ ರೀತಿನಲ್ಲಿ ಇಷ್ಟ ಆಗಿದೆ, ಬಿಕಾಸ್ ಆಫ್ ದ ಕಂಟೆಂಟ್, ಸಿನಿಮಾಟೋಗ್ರಫಿ ಎಕ್ಸೆಟ್ರಾ. ಆಸ್ ಅನ್ ಆಡಿಯನ್ಸ್, ಜಗನ್ನಾಥ್ ಸರ್, ನಿಮ್ಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಯಾವ ತರ ಇಷ್ಟ ಆಯ್ತು? ಆಸ್ ಅನ್ ಆಡಿಯನ್ಸ್ ಐ ರಿಯಲಿ ಎಂಜಾಯ್. ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಏನು ಸಿನಿಮಾ ದ ವೇ ಅವ್ರು ಯಾವ ರೀತಿ ಶೂಟ್ ಮಾಡಿದಾರಲ್ಲ ಅದು ಇಷ್ಟ ಆಯ್ತು. ಎಕ್ಸಾಕ್ಟ್ಲಿ. ಮತ್ತು ಎಲ್ಲೋ ನಮ್ಮ ಹಾಸ್ಟೆಲ್ ಅಲ್ಲಿ ನೋಡೋದು ಅನುಭವ. ಯಾಕಂದ್ರೆ ನಾನು ಮೋಸ್ಟ್ ಆಫ್ ದ ಟೈಮ್ ನನ್ನ ಇಂಜಿನಿಯರಿಂಗ್ ದಿನಗಳೆಲ್ಲ ಹಾಸ್ಟೆಲ್ ಅಲ್ಲಿ ಇದ್ದೆ. ಸೊ ಹಾಗಾಗಿ ನನಗೆಲ್ಲೋ ತುಂಬಾ ಕನೆಕ್ಟ್ ಅನಿಸ್ತು. ಅಲ್ಲಿದ್ದಂತ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು. ಇನ್ನು ಆಸ್ ಎ ಡೈರೆಕ್ಟರ್ ಅಂತ ನೋಡೋದಾದ್ರೆ ಅದನ್ನ ಹೇಗೆ ಶೂಟ್ ಮಾಡಿದ್ರೆ ಆ ರೀತಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ಫಸ್ಟ್ ಒಂದು 30 minutes ಆಫ್ ದ ಸಿನಿಮಾ ಬರುತ್ತಲ್ಲ, ಹೌದು, ಬ್ಯೂಟಿಫುಲ್ ಶಾಟ್, ಅದು ತುಂಬಾ ಇಷ್ಟ ಆಯ್ತು. ಹೌದು, ಅದು ಎಸ್ಪೆಷಲಿ ಬಿಕಾಸ್ ಅವ್ರ POV ಇಂದ ಹೋಗುತ್ತೆ ಅದು ಕಂಪ್ಲೀಟ್ಲಿ. ಅಂಡ್ ತುಂಬಾ ಒಂದು ಲಿಮಿಟೇಷನ್ ಅಲ್ಲಿ ಕೆಲಸ ಮಾಡ್ಬೇಕು. ಎಸ್ಥೆಟಿಕ್ ಆಗಿ ಏನು ಆಂಗಲ್ಸ್ ಇಡಕ್ ಆಗಲ್ಲ, ಅವ್ರ ಕಣ್ಣಿಂದ ನೋಡುವಂತ ಒಂದಷ್ಟು ಆಂಗಲ್ಸ್. ನವೀನ್, ನಿಂಗೆ? ನಾವು ಕ್ಷೇತ್ರಪತಿ ಪ್ರಮೋಷನ್ ಆಗಿದ್ವಿ, ಒಟ್ಟಿಗೆ ನೋಡಿದ್ ಸಿನಿಮಾ ಇಡೀ ಟೀಮ್.
ಹೌದಾ? ರಾಯಚೂರಲ್ಲಿ ನೋಡಿದ್ದು. ಇಲ್ಲ ರಾಯಚೂರಲ್ಲ, ಇದು ಗುಲ್ಬರ್ಗ ರಾಯಚೂರು. ಅಲ್ಲಿ ನಾವು ಅನೌನ್ಸ್ ಮಾಡಿ ಹೋಗಿದ್ದು. ಹೌದಾ? ಯಾರೆಲ್ಲ ಬಂದಿಲ್ಲ ಬರ್ರಿ ಹೋಗೋಣ ಪಿಕ್ಚರ್ಗೆ ಅಂತ ಅನ್ಕೊಂಡು ಎಲ್ಲ ಪ್ರಮೋಷನ್ ಮುಗಿಸ್ಕೊಂಡು ನಾವ್ ಎಲ್ಲಿ ಶೋ ಹೋಗ್ತಿದೀವಲ್ಲ ಅಲ್ಲೇ ವ್ಯಾನ್ ನಿಲ್ಸಿ ಅನೌನ್ಸ್ ಮಾಡಿ ಅದು ಪ್ರಮೋಷನ್ಗೆ ಇದು ಬರುತ್ತಲ್ಲ ಟ್ಯಾಬ್ಲೋ ಅಲ್ಲಿ ಚೆನ್ನಾಗಿ ಹೋಗ್ತಿದೆ ಬರ್ರಿ ಹೋಗೋಣ ಅಂತ ಅನ್ಕೊಂಡು ಆಮೇಲೆ ಹೋಗಿದ್ದು. ನಂಗೆ ಸಿನಿಮಾ ನನ್ನನ್ನು ಎಂಗೇಜಿಂಗ್ ಆಗಿ ಕೂರಿಸ್ಬೇಕು. ವಿಚ್ ಇಸ್ ದ ಬೆಸ್ಟ್ ಫಿಲಮ್ ಫಾರ್ ಮೀ ಇಸ್ ಆಲ್ವೇಸ್ ವಿಚ್ ನನ್ನನ್ನು ಎಂಗೇಜಿಂಗ್ ಯಾವ ಕೂರ್ಸುತ್ತೆ ಆ ಸಿನಿಮಾ ನಂಗೆ ಬೆಸ್ಟ್ ಅನ್ಸುತ್ತೆ. ಇದು ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿ ಕೂರಿಸಿತ್ತು. ಆ್ಯಂಡ್ ಡೇ ಒನ್ನಿಂದ ಅವರು ಪ್ರಮೋಷನ್ ಮಾಡ್ಕೊಂಡು ಬರ್ತಿದ್ರಲ್ಲ ಅದೆಲ್ಲೋ ಭಾಳ ಇಷ್ಟ ಆಗ್ತಿತ್ತು. ನನ್ನ ಪ್ರಕಾರ ಅಂಡರ್ ಡಾಗ್ ಅಲ್ಲ ಅವರು. ಅವರು ಫಸ್ಟ್ ಬಾಲ್ ಇಂದ ಚೆನ್ನಾಗಿ ಹೊಡ್ಕೊತ ಹೋದಿದ್ರು 6. ಅಲ್ಲಿಗೆ ಬರೋಷ್ಟಾಗೆ ಏನಾಗ್ಬಿಟ್ಟಿತ್ತು, ನಮ್ಗೆಲ್ಲರಿಗೂ ಆ ಕಾತುರ ಅನ್ನೋದು ಇದ್ದೇ ಇತ್ತು. ಎವ್ರಿ ಪ್ರಮೋಷನಲ್ ಕಾಂಟೆಂಟ್ ಇಷ್ಟು ಕ್ರಿಯೇಟಿವ್ ಆಗಿ ಇಷ್ಟು ಮಜಾ ಮಾಡ್ಕೋತ ಪ್ರಮೋಷನಲ್ ಕಾಂಟೆಂಟ್ ಕೊಡತ್ತಾರ, ಸಿನಿಮಾ ಎಷ್ಟು ಮಜಾ ಇರ್ತೈತಿ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಹೋಗ್ಸಿತ್ತು. ಅಂಡ್ ಆ ಕ್ಯೂರಿಯಾಸಿಟಿಗೆ ತಕ್ಕನಂಗೆ ಇತ್ತು ಪಿಕ್ಚರ್. ವಾರ್ಡನ್ ಎಸ್ಪೆಷಲಿ ಅವ್ರದ್ದು ಬಿಗ್ಗೆಸ್ಟ್ ಕನೆಕ್ಷನ್ ಎಸ್ ವಾರ್ಡನ್. ನಾವು ಭಾಳ ಕಿರಿಕಿರಿ ಕೊಟ್ಟಿದ್ದೀವಿ ವಾರ್ಡನ್. ಆಮೇಲೆ ವಾರ್ಡನ್ ಸ್ವಲ್ಪ ತಗೊಳ್ಳೋರು ಅದನ್ನ ಕಂಪ್ಲೇಂಟ್ ನಮ್ಮ ಮೇಲೆ ಏನಾರು ಕಂಪ್ಲೇಂಟ್ ಮಾಡ್ತೀರ ಅಂದ್ರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅನ್ಕೊಂಡು ಅವಾಗೆಲ್ಲ ಜಸ್ಟ್ ಇದು ಟಚ್ ಸ್ಕ್ರೀನ್ ಮೊಬೈಲ್ ಎಲ್ಲ ಇಂಟ್ರೊಡ್ಯೂಸ್ ಆಗಿತ್ತು ಅವಾಗ. ಟಚ್ ಸ್ಕ್ರೀನ್ ಅಲ್ಲ, ಅದು ರಾಣಿ ಚೆನ್ನಮ್ಮ ಸೆಟ್ ಅಂತ ಕರಿತಿದ್ವಿ ಅದಕ್ಕೆ. ಅಂದ್ರೆ ಪಕ್ಕದಲ್ಲಿ ಮ್ಯೂಸಿಕ್ ಎಕ್ಸ್ಪ್ರೆಸ್ ಆ ಥರದ್ದೆಲ್ಲ ಇತ್ತು. ಇಷ್ಟು ಕ್ಯಾಮ್ರಾ ಅವಾಗ. ಈಗಿನ ಕ್ಯಾಮ್ರಾ ನೆನ್ಸ್ಕೊಂಡ್ರೆ ಅದನ್ನ ಹೋಗಿ ದೂರದಿಂದ ಕಾಣಿಸ್ತಿರ್ಲಿಲ್ಲ. ಅವನು ಹತ್ರ ಹೋಗಿ ಫೋಟೋ ತಕೊಂಡು ನನ್ನ ಹತ್ರ ಫೋಟೋ ಐತಿ, ಮಜಾ ಇತ್ತು. ಸಿಂಧು, ನಿಮ್ಗೇನಾದ್ರು ಎಕ್ಸ್ಪೀರಿಯನ್ಸ್? ಐ ಥಿಂಕ್ ನನಗೆ ನಾನು ಯಾವತ್ತೂ ಹಾಸ್ಟೆಲ್ಗೆ ಇಲ್ಲ. ನಂಗೆ ಆಕ್ಚುಲಿ ಇರ್ಬೇಕು ಅಂತ ಇತ್ತು. ನಾನು ಚಿಕ್ಕವಳಿದ್ದಾಗ ನಾನು ಎನಿಟ್ ಬ್ಲೈಟನ್ ಬುಕ್ಸ್ ತುಂಬಾ ಓದ್ತಿದ್ದೆ. ಅವ್ರದ್ದು ಮೇನ್ ಬುಕ್ಸ್ ಇದ್ದಿದ್ದೆ ಅರೌಂಡ್ ಬೋರ್ಡಿಂಗ್ ಸ್ಕೂಲ್ಸ್, ನಿಮ್ಗೆ ಗೊತ್ತಿದೆ. ಸೊ ನನ್ಗದೊಂಥರ ಒಂದು ಫ್ಯಾಸಿನೇಷನ್ ಇರ್ತಿತ್ತು. ನಾನು ಹಾಸ್ಟೆಲ್ಗೆ ಹೋಗ್ಬೇಕು, ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕು ಅಂತ. ಬಟ್ ನಮ್ಮ ಪೇರೆಂಟ್ಸ್ ಹೇಳ್ತಿದ್ರು, ನೀನು ಹೋದ್ರೆ ನೀನು ಸರಿಯಾಗೋದಿಲ್ಲ, ಬಿಡು ನೀನು ಅಂತ. ಸೊ ಅದೊಂದು ಫ್ಯಾಸಿನೇಷನ್ ಆಗೇ ಉಳ್ಕೊಂತು. ನಾನು ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಿನಲ್ಲೇನೆ. ಚಿತ್ರ ಮಾಡೋದೊಂದೇ ಮುಖ್ಯ ಅಲ್ಲ, ಅದನ್ನ ಮಾರ್ಕೆಟ್ ಮಾಡ್ಬೇಕು, ಅದ್ರ ಆಡಿಯನ್ಸ್ಗೆ ಅದನ್ನ ತಲುಪಿಸ್ಬೇಕಾಗತ್ತೆ. ಅಂಡ್ ಇವಾಗ ಮಾರ್ಕೆಟಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್. ಯಾಕೆಂದ್ರೆ ಎಷ್ಟು ಫಿಲ್ಮ್ಸ್ ಬರ್ತಿದೆ. ಬೆಂಗಳೂರಲ್ಲಂತೂ ನಾವು ಎಷ್ಟು ಲ್ಯಾಂಗ್ವೇಜಸ್ ನ ಮಾತಾಡ್ತೀವಿ. ಇವಾಗ ಇಲ್ಲಿ ಹಿಂದಿ ಮಾತಾಡೋರು ಇದ್ದಾರೆ, ತೆಲುಗು ಮಾತಾಡೋರು ಇದ್ದಾರೆ, ತಮಿಳ್ ಮಾತಾಡೋರು ಇದ್ದಾರೆ, ಕನ್ನಡ ಇದೆ, ಮಲಯಾಳಂ ಇದೆ, ಇಂಗ್ಲಿಷ್ ಫಿಲ್ಮ್ಸ್ ನೋಡೋರು ಇದ್ದಾರೆ. ಎಲ್ಲಾ ಲ್ಯಾಂಗ್ವೇಜಸ್ ಒಂದೇ ಸಿಟಿನಲ್ಲಿ ಇವಾಗ ಅಷ್ಟು ವೈಬ್ರೆಂಟ್ ಆಗಿದ್ದಾಗ ಇವಾಗ ಒಂದ್ ಚಿತ್ರ ತಗೊಂಡು ನೀವು ಮಾರ್ಕೆಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ. ಅಂಡ್ ತುಂಬಾನೇ ನೀವು ಎಫರ್ಟ್ ಹಾಕ್ಬೇಕಾಗತ್ತೆ. ಅಂಡ್ ಅದು ಆ ಟೀಮ್ ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ. ಐ ಥಿಂಕ್ ಮಾರ್ಕೆಟಿಂಗ್ ನಾವು ಸುಮ್ಮನೆ ಒಂದು 15 ದಿವಸ ಮುಂಚೆ 20 ದಿವಸ ಮುಂಚೆ ಶುರು ಮಾಡಿದ್ರೆ ಅದಕ್ಕೆ ಉಪಯೋಗ ಇಲ್ಲ. ಅವರು ಒಂದು ವರ್ಷ ಮುಂಚೆಯಿಂದಾನೇ ಶುರು ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಎಲ್ಲರೂ ಕೇಳ್ತಿದ್ರು, ಇವಾಗ ರಿಲೀಸ್ ಆಗ್ತಾರೆ, ಇಲ್ಲ ಇವಾಗ ಮುಂದಿನ ತಿಂಗಳ, ಅದೊಂದು ಆಂಟಿಸಿಪೇಷನ್ ಬಿಲ್ಡ್ ಆಗ್ತಾ ಇತ್ತು, ವಿಚ್ ಇಸ್ ಆಕ್ಚುಲಿ ಅ ಗುಡ್ ಥಿಂಗ್. ಅಂಡ್ ಐ ಥಿಂಕ್ ನಾವು ತುಂಬಾ ಕಲಿಯೋದಿದೆ ಆ ಒಂದು ಎಕ್ಸಾಂಪಲ್ ಆಗಿ. ಓಕೆ ಅರ್ಚನಾ, ನಿಮ್ಮ ಫಿಲ್ಮೋಗ್ರಫಿ ನೋಡಿದ್ರೆ ಎಲ್ರೂ ಆಕ್ಟರ್ಸು ಸ್ಕ್ರೀನ್ ಟೈಮು ಜಾಸ್ತಿ ಇರಬೇಕು ಅಂತ ಇಷ್ಟಪಡ್ತಾರೆ. ಬಟ್ ನೀವು ಮಾಡಿರೋಂಥ ಎಲ್ಲಾ ಪಾತ್ರಗಳು ಮನಸ್ಸಿನಲ್ಲಿ ಉಳಿಯುವಂತ ಪಾತ್ರಗಳು, ಎಲ್ರು ನೆನಪಲ್ಲಿ ಇಟ್ಕೊಳ್ಳುವಂತ ಪಾತ್ರಗಳು. ಎಸ್, ಡೆಫಿನೆಟ್ಲಿ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ಅಂಥ ಪಾತ್ರಗಳನ್ನ ಮಾಡಿದ್ರೆ ನೀವು ಯಾವತ್ತೂ ಸ್ಕ್ರೀನ್ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಅಸ್ಯೂಮಿಂಗ್. ಸೊ ಬಟ್ ನಿಮಗೆ ಅನ್ಸೋದು ಸ್ಕ್ರೀನ್ ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಆಕ್ಟರಿಗೆ? ಇಷ್ಟು ದಿವಸ ಹೌದು ಯೋಚನೆ ಮಾಡಿರಲಿಲ್ಲ. ಇಫ್ ದ ಕ್ಯಾರೆಕ್ಟರ್, ಅವರು ಮೊದಲೇ ಹೇಳಿದ್ರು ನಿಮ್ಮ ಒಂದು ಪ್ರಶ್ನೆಗೆ, ಫೀಮೇಲ್ ಕ್ಯಾರೆಕ್ಟರ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ, ಆ ಥರದ್ದು ಡೆಪ್ತ್ ಮತ್ತು ವಿಸ್ತಾರತೆ ಒಂದು ಹೆಣ್ಣಿನ ಪಾತ್ರಕ್ಕಿದ್ರೆ ಐ ಡೋಂಟ್ ಥಿಂಕ್ ಸ್ಕ್ರೀನ್ ಟೈಮ್ ವಿಲ್ ಮ್ಯಾಟರ್. ಬಟ್ ಇಲ್ಲದೆ ಹೋದರೆ ಬಹುಶಃ ಅಂದರೆ ಏನಾದರೂ ಒಂದು ಲಾಭ ಬೇಕಲ್ವ ನಾವು ಮಾಡಿರೋ ಸಿನಿಮಾಕ್ಕೆ. ಇದರ ದುಡ್ಡಾದರೂ ಕೊಡಬೇಕು, ಇಲ್ಲ ಒಂದು ಫೇಮ್ ಆದರೂ ತಂದು ಕೊಡಬೇಕು, ಅಥವಾ ನನಗೊಂದು ಆತ್ಮತೃಪ್ತಿ ಇರಬೇಕು, ನಾನು ಒಂದು ಒಳ್ಳೆ ಸಖತ್ತಾಗಿರೋ ಪಾತ್ರ ಮಾಡಿದ್ದೀನಿ ವಿಚ್ ಹೊಂದಿಸಿ ಬರಿಯರಿ ಇಸ್ ಗಿವನ್ ಟು ಮಿ. ಐ ವಿಲ್ ರಿಮೆಂಬರ್ ಫಾರ್ ಲೈಫ್ ಲಾಂಗ್ ಎವರ್. ಸೊ ಏನಾದರೂ ಒಂದು ಬೆನಿಫಿಟ್ ಬೇಕು ನನಗೆ ನಾನು ಮಾಡ್ತಿರೋದ್ರಿಂದ. ಸೋ ಫಾರ್ ನಾನು ಯೋಚನೆ ಮಾಡಿಲ್ಲ. ಬಟ್ ಅದೇ ಹೇಳ್ದಂಗೆ ಇಟ್ ಹ್ಯಾಸ್ ಟು ಗಿವ್ ಮಿ ಸಮಥಿಂಗ್. ಸ್ಕ್ರೀನ್ ಟೈಮ್ ಇಸ್ ನಾಟ್ ಇಂಪಾರ್ಟೆಂಟ್ ಆಸ್ ಲಾಂಗ್ ಆಸ್ ರೋಲ್ ಮ್ಯಾಟರ್ಸ್. ಅಂದ್ರೆ ದರ್ ಆರ್ ವೆರಿ ವೆಲ್ ರಿಟನ್ ರೋಲ್ಸ್. ಅದು ಬಂದು ಹೋಗಿದ್ದಕ್ಕೆ ತುಂಬಾ ಆಳವಾದ ಒಂದು ಮೀನಿಂಗ್ ಇದೆ, ಒಂದು ಕಾರಣ ಇದೆ ಅಂತಂದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಮ್ಯಾಟರ್. ಎಕ್ಸಾಂಪಲ್
ಎಕ್ಸಾಕ್ಟ್ಲಿ. ಯಾ, KGF ಆದ್ಮೇಲೆ ಅದು ಇನ್ನೊಂದು ರೀತಿಯ ತುಂಬಾ ಹೆಸರು ತಂದ್ಕೊಟ್ಟಂತ ಚಿತ್ರ ನಿಮ್ಗೆ. ಬಟ್ ಸ್ಟೀರಿಯೋ ಟೈಪ್ ಮಾಡಿದ್ರ ನಿಮ್ಗೆ ಯಾವ್ದಾದ್ರು ರೋಲ್ಸ್ ಬರೀ ಅದೇ ಬರ್ತಾ ಹೋಯ್ತಾ? ಹೌದು, ಕಷ್ಟ ಆಯ್ತು ನನ್ಗೂನು. ಐ ಥಿಂಕ್ ಪ್ರಾಬಬ್ಲಿ ಎಲ್ಲೋ ಒಂದ್ ಕಡೆ ಆ ಒಂದು ಅರ್ಜಿ ಇರುತ್ತಲ್ಲ, ಸಾಕು ಬಂದಿದ್ದಲ್ಲ ಅದೇ ಬರ್ತಾ ಇದೆ, ಹೆಂಗಾದ್ರೂ ಬೈ ಹುಕ್ ಆರ್ ಕ್ರೂಕ್ ಐ ಹ್ಯಾವ್ ಟು ಬ್ರೇಕ್ ಇಟ್ ಅಂತ ಪ್ರಾಬ್ಲಿ ಜಾಸ್ತಿ ಯೋಚನೆ ಮಾಡಿದೆ. ಒಂದಷ್ಟು 2023 ಮೂವೀಸ್ ನೋಡಿದ್ರೆ, ಹೌದು, ನಾಟ್ ಆಲ್ ಬಟ್ ಎಲ್ಲೋ ಒಂದ್ 2 ರಿಗ್ರೆಟ್ ಇದೆ ನನ್ಗೆ, ಆತುರದಲ್ಲಿ ಚೂಸ್ ಮಾಡ್ಬಿಟ್ಟೆ ಅಂತ. ಸೊ ಐ ವಿಲ್ ಟೇಕ್ ಇಟ್ ಸ್ಲೋ. ನೆಕ್ಸ್ಟ್ ಐ ವಿಲ್ ಥಿಂಕ್. ಅಂಡ್ ನಾನು ಅಂದ್ರೆ ಸೋಫಾರ್ ನಾನು ಹೇಳಿರೋದೆಲ್ಲ ಹೌದು, ಟೈಪ್ ಕಾಸ್ಟ್ ಮಾಡಿದ್ದಾರೆ ಅಷ್ಟೇ ಮಾತಾಡ್ತಿದ್ದೀವಿ. ಬಟ್ ಪ್ರಾಬಬ್ಲಿ ಇನ್ ಮುಂದೆ ಅದನ್ನ ಮುರಿಯೋದಕ್ಕೆ ನಾನೇನ್ ಮಾಡ್ಬೇಕು, ನಾನೇನ್ ಎಫರ್ಟ್ ಹಾಕ್ಬೇಕು ಅನ್ನೋದನ್ನ ಪ್ರಾಬಬ್ಲಿ ಐ ನೆವರ್ ಥಾಟ್ ಅಬೌಟ್ ಇಟ್ ಅಂಡ್ ಐ ವಿಲ್ ಥಿಂಕ್ ಅಬೌಟ್ ಇಟ್. ಇಲ್ಲ, ಬ್ರೇಕ್ ಆಗುತ್ತೆ. ಯಾಕಂದ್ರೆ ಇಂಟರ್ವ್ಯೂ ಶುರು ಮಾಡ್ಬೇಕಾರೆ ಇವರು ನಮ್ಮ KGF ಅಮ್ಮ ಇದಾರೆ ಅಂತೆಲ್ಲ ಶುರು ಮಾಡ್ಲಿಲ್ಲ. ಯಾ, ದಟ್ ಇಸ್ ಕ್ವೈಟ್ ಇದು ಗೊತ್ತಾಗ್ತದೆ. ಕೆಲವು ಸತಿ ಕೆಲವು ಇಂಟರ್ವ್ಯೂಸ್ ಹೋದಾಗ ಅಂಡ್ ಐ ವಾಸ್ ಶೇರಿಂಗ್ ದ ಸ್ಟೇಜ್ ವಿತ್ ಅರ್ಚನಾ ಅವರು, ಅದು ಒಂದೇ ಟಾಪಿಕ್ ಮೇಲೆ ಕೇಳಿದಾಗ ಯು ಆರ್ ಲಿಮಿಟಿಂಗ್ ಹರ್ ಕೇಪಬಿಲಿಟಿ ಅಂಡ್ ಹರ್ ಪೊಟೆನ್ಶಿಯಲ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಇಟ್ಸ್ ರಿಯಲಿ ನೈಸ್ ದಟ್ ಯು ನೋ ಯು ಆರ್ ಎಕ್ಸ್ಪ್ಲೋರಿಂಗ್ ಅದರ್ ಫ್ಯಾಸೆಟ್ಸ್ ಟು ಹರ್ ಪರ್ಸನಾಲಿಟಿ. ಯಾಕೆಂದ್ರೆ ಅದು ಒಂದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾಗ ಬೇರೆ ಇನ್ನೇನು ಹೇಳಕ್ಕಿರಲ್ಲ. ಹೋದ ಇಂಟರ್ವ್ಯೂ ಏನ್ ಹೇಳಿರ್ತೀನಿ ಅದೇ ಹೇಳ್ತೀನಿ ಮತ್ತೆ. ಐ ವಿಲ್ ನಾಟ್ ಹ್ಯಾವ್ ಎನಿ ನ್ಯೂ ಎಕ್ಸ್ಪೀರಿಯನ್ಸಸ್ ಆಫ್ ಕೋರ್ಸ್ ಟು ಶೇರ್. ಮೋಸ್ಟ್ ಆಫ್ ದ ಹೇಗೆ ಅಂದ್ರೆ ಇವ್ರದ್ದು ಸ್ಕ್ರೀನ್ ಅಲ್ಲಿ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ಎಲ್ಲ ಅಪ್ರೋಚ್ ಮಾಡಿರ್ತಾರೆ. ಹೌದು ಹೌದು, ಅದೊಂಥರ ನಮ್ಗೆ ಶೋರಿಲ್ ಇದ್ದಂಗೆ ನಮ್ಮ ಹಳೆ ವರ್ಕ್ ಅನಿಸ್ತಾರೆ. ಯಾಕಂದ್ರೆ ಅವ್ರ ವ್ಯಕ್ತಿ ಹೇಗೆ ಏನು ಅನ್ನೋದು ಗೊತ್ತಿರಲ್ಲ. ಐ ಥಿಂಕ್ ಇವರಿಬ್ರು ಡೈರೆಕ್ಟರ್ಸ್ ಅಲ್ಲ, ಸೊ ಹಿಂಗಾಗಿ ಅವ್ರು ಇನ್ಸೈಟ್ ಕೊಡ್ಬೋದು. ಅಂದ್ರೆ ಕಾಸ್ಟ್ ಮಾಡ್ಬೇಕಾದ್ರೆ ನಾವು ಯಾಕೆ ಈಸಿ ಆಪ್ಷನ್ ಹೋಗ್ತೀವಿ ಅಂತ. ಬಿಲಿಯಬಿಲಿಟಿ ಅಂದ್ರೆ ನಮ್ಗೆ ಈಗ ಇವ್ರ ಕತೆ ಬರ್ದಿರ್ತಾರ, ಆ ಕತೆ ಒಳಗ ಓಕೆ ಇವ್ರು ಹಂಗೆ ಇದಾರಲ್ಲ ಅಂತ ಅನ್ಸಿದಾಗ ವಿ ಟೆಂಡ್ ಟು ಅಪ್ರೋಚ್ ದೆಮ್. ಐ ಥಿಂಕ್ ಅದು ಆಲ್ರೆಡಿ ಒಂದು ವಿನ್ನಿಂಗ್ ಫಾರ್ಮುಲಾ ಸಿಕ್ಕಿರುತ್ತೆ. ಮೇ ಬಿ ಪೀಪಲ್ ವಾಂಟ್ ಟು ಗೋ ಬಿಹೈಂಡ್ ಇಟ್. ಇನ್ಫ್ಯಾಕ್ಟ್ ಇವ್ರು ನನಗೆ ಪಲ್ಲವಿ ತಗೊಂಬಂದಿದ್ದು KGF ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಆ ಮೆಚುರಿಟಿ ಕ್ಯಾರಿ ಮಾಡ್ತಾರೆ ಅಂತ, ವಿಚ್ ಇಸ್ ಗ್ರೇಟ್. ಅದನ್ನ ನೀವು ರೆಕಗ್ನೈಸ್ ಮಾಡಿದ್ದೀರಾ. ಬಟ್ ಅವ್ರು ಹೇಳ್ದಂಗೆ ನನ್ನ ಪರ್ಸನಾಲಿಟಿದು ಬೇರೆ ಫೆಸೆಟ್ಸ್ನ ಯು ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್. ಸೊ ಐ ಡೋಂಟ್ ನೋ ಅದನ್ನ ಹೆಂಗೆ ಕ್ರ್ಯಾಕ್ ಮಾಡೋದು ಅಂತ. ಆಲ್ಸೋ ಬಟ್ ಪಲ್ಲವಿ ವಾಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದ್ರೆ KGF ಥರಾನೇ ಕೆಲವ್ರು ಬರ್ತಾರಲ್ಲ, ಅದಲ್ದೆ ಆ ಕ್ಯಾರೆಕ್ಟರ್ ಅನ್ನು ಚೆನ್ನಾಗಿ ಬರ್ದಿದ್ರೆ ಪ್ರಾಬಬ್ಲಿ ಯು ಕ್ಯಾನ್ ಸ್ಟಿಲ್ ಡೂ. ಬಿಕಾಸ್ ನೀವು ಪಲ್ಲವಿ ಮಾಡಿದಾಗ KGF ನ ತಲೆ ಇಟ್ಕೊಂಡು ಒಪ್ಕೊಳ್ದೇ ಇದ್ದಿದ್ರೆ ಯು ವುಡ್ ಹ್ಯಾವ್ ಮಿಸ್ಡ್ ಔಟ್ ಆನ್ ಸಮಥಿಂಗ್ ಬಿಗ್. ಬಿಕಾಸ್ ಪಲ್ಲವಿ ವಾಸ್ ಅ ವೆರಿ ಬ್ಯೂಟಿಫುಲಿ ರಿಟರ್ನ್ ಕ್ಯಾರೆಕ್ಟರ್. ನವೀನ್, ನೀನು ಈಗ ಹೊಯ್ಸಳದಲ್ಲಾಗಿರ್ಬಹುದು ಅಥವಾ ಬರ್ತಿರೋಂಥ ಸಲಾರಲ್ಲಿ ಆಗಿರ್ಬೋದು, ನೀನು ಹೀರೋ ಆಗೇ ಪೋರ್ಟ್ರೇ ಆಗಿ ಬಂದಿ. ಅಫ್ಕೋರ್ಸ್ ನೀನು ಹೀರೋ ಅಂತ ನೀನು ಎಲ್ಲೂ ಹೇಳ್ಕೊಳಲ್ಲ, ಬಟ್ ಆಸ್ ಅನ್ ಆಕ್ಟರ್ ನೀನು ಮೇನ್ ರೋಲ್ಸ್ ಅಲ್ಲಿ ಪೋರ್ಟ್ರೇ ಆಗಿ ಬಂದಿದ್ದೆ. ಈಗ ವಿಲನ್ ರೋಲ್ ಅಲ್ಲಿ ಮಾಡಿದ್ದೆ ಹೊಯ್ಸಳ ಮತ್ತೆ ಈಗ ಸಲಾರಲ್ಲಿ ಬರ್ತಿರೋದ್ರಿಂದ. ಮುಂದೆ ನಿನ್ ಟೈಪ್ ಕಾಸ್ಟ್ ಮಾಡ್ತಾರೆ ಅನ್ನೋಂತ ಭಯ ಏನಾದ್ರು ನಿಂಗೆ ಯಾವತ್ತಾದ್ರೂ ಕಾಡಿದ್ಯಾ? ಇಲ್ಲ, ನಂಗೆ ಹಂಗ ಅನ್ಸೋದಿಲ್ಲ. ಅಂದ್ರೆ ಯಾಕಂದ್ರೆ ಚಾಯ್ಸಸ್ ನಮ್ ಕೈ ಇರ್ತಾವಲ್ಲ. ಒಂದು ಕೊನೆಗೆ ಎಲ್ಲಿ ಮಟ್ಟಿಗೆ ನಾವು ಆಕ್ಟಿಂಗ್ ಗೊತ್ತಿರ್ಲಿಲ್ಲ, ಫಸ್ಟ್ ಓವರ್ ಆಕ್ಟಿಂಗ್ ಮಾಡಿದ್ವಿ. ಆಮೇಲೆ ಆಕ್ಟಿಂಗ್ ಅಂದ್ರೆ ಏನು ಅಂತ ಅನ್ಕೊಂಡು ಮತ್ತೆ ಕಲಿಯಾಗ ನಾಟಕಗಳು ಮಾಡಕ್ ಶುರು ಮಾಡಿದ್ವಿ. ನಮ್ಗೆ ಚಾನ್ಸ್ ಸಿಗ್ತಾವ ಅಂತನೂ ಗೊತ್ತಿರ್ಲಿಲ್ಲ, ಚಾನ್ಸ್ ಸಿಗಕ್ ಶುರು ಆಯ್ತು. ನಾವು ಸ್ಕ್ರೀನ್ ಮೇಲೆ ಚಂದ ಕಾಣಿಸ್ತೀವಿ ಅಂತ ಗೊತ್ತಿರ್ಲಿಲ್ಲ, ಚಂದ ಕಾಣಿಸಕ್ ಶುರು ಆಯ್ತು. ಅಂದ್ರೆ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಚ್ ಅಲ್ಲ, ಅದೊಂದು ಬಹಳ ಗಟ್ಟಿ ಕಾನ್ಫಿಡೆನ್ಸು. ಅಕಸ್ಮಾತ್ ಹಂಗಾದ್ರೆ ಬ್ರೇಕ್ ಮಾಡಕ್ 1000 ದಾರಿ ಇರ್ತಾವ ಮಾಡೋಣ ಅಂತ. ಬಟ್ ಬಂದಿರೋದ್ರೊಳಗೆ ಬೆಟರ್ನ ಚೂಸ್ ಮಾಡೋದು ಮಾತ್ರ ನಮ್ಮ ಆಯ್ಕೆ ಆಗಿರ್ತೈತಿ. ಇವಾಗ ಅರ್ಲಿ ಡೇಸ್ ಒಳಗೆ all of a sudden we cannot expect something very different from every cinema. ಒಂದು ಕಂಫರ್ಟ್ ಝೋನ್ ಆಗಿರ್ತಾರೆ ಅವರು. ಅಂದ್ರೆ ಇವ್ರು ಸೂಟ್ ಆಗ್ತಾರೆ, ಇದು ಕರೆಣ ಅಂತ. ನಾವ್ ಏನ್ ಚೇಂಜಸ್ ಮಾಡ್ಕೋಬಹುದು, ನಾವು ಒಂದ್ ಸ್ವಲ್ಪ ವರ್ಕ್ ಮಾಡಬೇಕು. ಲೈಫ್ಗಳು ಬೇರೆ ಬೇರೆ ಇರುತ್ತಲ್ಲ, ಪ್ರಾಬಬ್ಲಿ ಭಾವ ಒಂದನ್ನೇ ಹುಟ್ಟಿಸ್ಬೋದು ನೋಡೋದ್ರಲ್ಲಿ. ಬಟ್ ಸಣ್ಣ ಸಣ್ಣ ಬದಲಾವಣೆಗಳು ನಮ್ ಕೈಗಿರ್ತಾವ ಒಂದು, ಅಥವಾ ತುಂಬಾ ನಮಗ ಅನ್ಸಕ್ ಶುರು ಆಯ್ತು ಅಂದ್ರೆ ಯು ಕ್ಯಾನ್ ಸೇ ನೋ ಎನಿ ಡೇ, ಆ ಥರದ್ದು ಇರ್ತೈತಿ. ಅಂಡ್ ಹೊಯ್ಸಳದ ಬಗ್ಗೆ ಮಾಡ್ಬೇಕಾದ್ರೆ ಭಾಳ ಜನ ಹೇಳಿದ್ರು, ಯಾಕೆ ಮಾಡತ್ತೀರಿ ನೀವು, ಬೇಡ, ವರ್ಕ್ ಆಗಿಲ್ಲ ಅಂದ್ರೆ ನಿಮ್ಮ ಆಯ್ಕೆನೆ ತಪ್ಪಾಗ್ಬಿಡ್ತೈತೆ. ತುಂಬಾ ಚಲೋ ಹೊತ್ನಾಗ ವರ್ಕ್ ಆಯ್ತಾರ ಬರೀ ನಿಮ್ ವಿಲನ್ಗೆ ಕರೀತಾರೆ. ಎರಡೂ ಕಡೆಯಿಂದ ನಡೀತೈತಿ, ಯಾಕೆ ಅಂತ. ಬಟ್ ವಂಡರ್ ಏನಂದ್ರೆ ನನಗೆ ಹಾರ್ಡ್ಲಿ ಒಂದು 4 ಸಿನಿಮಾ ಆಂಟಾಗನಿಸ್ಟ್ ಅಪ್ರೋಚ್ ಆಗಿರ್ಬೋದು. ರೆಸ್ಟ್ ಆಫ್ ದ ಫಿಲ್ಮ್ಸ್ ಆ ಕ್ಯಾರೆಕ್ಟರ್ದು ಅಪಿಯರೆನ್ಸ್ ಮತ್ತು ಸ್ಟ್ರೆಂತ್ ಇತ್ತಲ್ಲ, ಅವನು ಬಹಳ ಆನಿಮಲ್ ತರ ಕಾಣಿಸ್ತಿದ್ದ, ಆನಿಮಲಿಸ್ಟಿಕ್ ಬಿಹೇವಿಯರ್ ಇತ್ತು ಅಂತ ಅನ್ಕೊಂಡು ಪ್ರೊಟಗನಿಸ್ಟ್ ಅಲ್ಲಿ ಆ ಆಂಟಿ ಕ್ಯಾರೆಕ್ಟರ್ಸ್ ಇರುವಂತಹ ಕ್ಯಾರೆಕ್ಟರ್ಗಳನ್ನ ತಂದ್ರು ನನಗೆ. ಸೊ ದಟ್ ಇಸ್ ವೆರಿ ಬ್ಯೂಟಿಫುಲ್ ಮತ್ತು ವೆಲ್ಕಮಿಂಗ್. ಅದು ಹಂಗಾಯ್ತು.
ಈಗ ಸಲಾರ್ ಒಳಗೂ ಆಂಟಾಗನಿಸ್ಟ್ ಆಗಿರೋದ್ರಿಂದ ಅಗೇನ್ ಆತರ ಬರೋ ಚಾನ್ಸಸ್ ಇರುತ್ತೆ. ಬಟ್ ನನಗೇನೋ ಗೊತ್ತಿಲ್ಲ, ಲಕ್ಕಿ ದಟ್ ಏನೋ ಅವ್ರು ಅದಕ್ಕೆ ಕರೀತಿಲ್ಲ. ಆ ತರದ ಕ್ಯಾರೆಕ್ಟರ್ಸ್ ಇರುವಂತಹ ಬೇರೆ ಸಿನಿಮಾಗಳಿಗೆ ಅಪ್ರೋಚ್ ಮಾಡ್ತಿದ್ದಾರೆ. ಕಷ್ಟ ಆದ್ರೆ ಬ್ರೇಕ್ ಮಾಡ್ಕೋಬಹುದು. ಅರ್ಲಿ ಡೇಸ್ ಒಳಗೆ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ನಾವು ಫಸ್ಟ್ ನಮ್ಗೆ ಅವಕಾಶ ಸಿಗ್ಬೇಕು, ನಾವು ಪ್ರೂವ್ ಮಾಡ್ಕೋಬೇಕು. ಪ್ರೂವ್ ಮಾಡ್ಕೊಳ್ಳೋ ತನಕ ನೀವು ತುಂಬಾ ವೈವಿಧ್ಯಮಯವಾಗಿ ನೀವು ಹುಡ್ಕೋತಾ ಹೋಗ್ತೀರಂದ್ರೆ ನೀವು ಕಾಣಿಸೋದಿಲ್ಲ ಜನಕ್ಕೆ. ನನಗೆ ಫ್ರೀಡಮ್ ಆಫ್ ಚಾಯ್ಸ್, ಆ ಚಾಯ್ಸ್ ಅನ್ನೋಂತ ಪದ ಬಳಕೆ ಮಾಡಕ್ ಸಾಧ್ಯ ಆಗ್ತಿರೋದು ಇವಾಗ. ಮೊದ್ಲೆಲ್ಲ ಎಲ್ಲಿ ಬಂತ, ಇದು ಚಲೋ ಐತೆ, ಇದು ಚಲೋ ಐತೆ, ಇಲ್ಲಿ ಮಾಡ್ಬಿಡೋಣ ಹೋದ್ರೆ ಆಫ್ಟರ್ 2 years ಗ್ಯಾಪ್ ನಮ್ದು. 2 ವರ್ಷ ಗ್ಯಾಪ್ ಆಗೋಯ್ತು. ಆಮೇಲೆ ಅದ್ರ ಮೇಲೆ ಇನ್ನೂ ಒಂದು ಒಳ್ಳೆ ಲಕ್ ಬಂತು ನಮ್ಮೆಲ್ಲರಿಗೂ. 3 ವರ್ಷ ಕೋವಿಡ್ ಅಲ್ಲಿ ತೆಗ್ಲಾಕೊಂಡ್ವಿ. ಸೊ ಹಿಂಗಾದಾಗ ಭಯ ಕಾಡಕ್ ಶುರು ಆಕೈತಿ. ಭಾಳ ವರ್ಷ ಕೆಲಸ ಮಾಡಿರ್ತೀವಿ. ಫಸ್ಟ್ ನಮ್ಮನ್ನು ನಾವು ತೋರಿಸ್ಕೊಂಡು ಪ್ರೂವ್ ಮಾಡ್ಕೊಂಡು ದೆನ್ ಇವಾಗ ಮಾಡ್ಬೋದು. ಬಟ್ ನನ್ಗನ್ಸೋದೇನಂದ್ರೆ ನೀವ್ ಹೇಳ್ದಂಗೆ ಟೈಪ್ ಕಾಸ್ಟ್ ಮೇಲ್ ಆಕ್ಟರ್ಸಿಗೂ ಇರುತ್ತೆ, ಫಿಮೇಲ್ ಆಕ್ಟರ್ಸ್ಗೂ ಇರುತ್ತೆ. ನಾವು ಸೇ ಫಾರ್ ಎಕ್ಸಾಂಪಲ್ ಕಾಮಿಡಿಯನ್ಸ್ ಅಂತಂದ್ರೆ ದೇ ಪ್ಲೇ ದಟ್ ರೋಲ್ ಇನ್ ಎವ್ರಿ ಫಿಲ್ಮ್. ಅದೇ ಮಾಡ್ತಿರ್ತೀನಿ ಲೈಫ್ ಟೈಮ್ ಹಿ ಇಸ್ ಅ ಕಾಮಿಡಿಯನ್. ಪಾಪ ಅವ್ರು ವಿಲ್ಲನ್ನು ಆಗೋದಿಲ್ಲ, ಈ ಕಡೆ ಇದು ಅಂದ್ರೆ ದಟ್ಸ್ ದೇರ್. ಆ ಎಕ್ಸ್ಪ್ಲೋರೇಷನ್ಗೆ ಕಷ್ಟ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಹುಡುಗರಿಗೆ ಸ್ವಲ್ಪ ಆಪ್ಷನ್ಸ್ ಜಾಸ್ತಿ ಅಂತ ನನಗನ್ಸೋದು. ಹುಡುಗಿರಿಗೆ ಸ್ವಲ್ಪ ಲಿಮಿಟೆಡ್ ಇರುತ್ತೇನೋ ಅಂತ, ಬಿಕಾಸ್ ಬೇಗ ರಿಪ್ಲೇಸಬಲ್ ಅಂತ ಫೀಲ್ ಮಾಡ್ತಾರಲ್ಲ. ಸೊ ಇವ್ರು ಒಂದ್ 2 ಸಿನಿಮಾ ಮಾಡೋದಂದ್ರೆ ಇವ್ರ ಮುಖ ನನಗೆ ಬೋರ್ ಆಯ್ತು, ಹೊಸ ಫೇಸ್ ಯಾರನ್ನಾದ್ರೂ ಕರ್ಕೊಂಡ್ ಬರೋಣ ಅಂತ. ಸೊ ಯು ಆರ್ ಸ್ಟಿಲ್ ಅನ್ ಐ ಕ್ಯಾಂಡಿ, ಯು ಆರ್ ನಾಟ್ ಸೀನ್ ಆಸ್ ಅ ಪರ್ಫಾರ್ಮೆನ್ಸ್. ಅಂದ್ರೆ ಚೇಂಜ್ ಮಾಡ್ಬೇಕು, ಬೋರ್ ಆಯ್ತು ಅಂದ್ರೆ ಅರ್ಥ ಅಲ್ಲಿ ಪರ್ಫಾರ್ಮೆನ್ಸಿಗೆ ವ್ಯಾಲ್ಯೂ ಇಲ್ಲ. ನೀವು ಬರೀ ಮುಖ ನೋಡಿ ಚೆನ್ನಾಗಿದ್ದಾಳೆ, ದಟ್ಸ್ ವಾಟ್ ಐ ಥಿಂಕ್. ಸೊ ಆ ನಿಟ್ಟಿನಲ್ಲಿ ಹುಡುಗಿರಿಗೆ ಸ್ವಲ್ಪ ಆಪ್ಷನ್ಸ್ ಕಡಿಮೆ ಇರ್ಬೋದೇನೋ ಅಂತ. ಈವನ್ ಟು ಆಡ್ ಟು ದಟ್, ಇವಾಗ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಅಥವಾ ಫಿಮೇಲ್ ಡ್ರಿವನ್ ಫಿಲ್ಮ್ಸ್, ಅದಕ್ಕೂ ಒಂದು ನೆಗೆಟಿವ್ ಯಾಕೋ ಒಂದು ಇದು ಬಂದ್ಬಿಟ್ಟಿದೆ. ಅಯ್ಯೋ ಬೋಳ್ ಇರುತ್ತೆ, ಅಯ್ಯೋ ಏನೋ ಬೋರ್ ಹೊಡಿಯುತ್ತೆ ಅಂತ. ಆಕ್ಚುಲಿ ಇಲ್ಲ, ಯುನೋ ಫಿಮೇಲ್ ಕ್ಯಾರೆಕ್ಟರ್ಸ್ ಆಲ್ಸೋ ಕ್ಯಾನ್ ಬಿ ಫನಿ ಅಂಡ್ ಕ್ಯಾನ್ ಕ್ಯಾರಿ ದ ಫಿಲ್ಮ್ ಅಂಡ್ ಬಿ ಈಕ್ವಲಿ ಎಂಟರ್ಟೈನಿಂಗ್ ಅಂತ ನನ್ಗೆ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಆಚಾರ್ಯ ಅಂಡ್ ಕೋನಲ್ಲಿ ನೋಡಿದಾಗ ವೆನ್ ಸುಮಾ ಅಂಡ್ ಜಗ್ಗು ಕ್ಯಾರಿ ದ film forward, it is both a male and a female character ibru ಮಾಡ್ತಿರೋದು. and even though the story is set around a female character, so ಏನಕ್ಕೂ ಒಂದು ನೆಗೆಟಿವ್ ಇಂಪ್ರೆಷನ್ ಇದೆ ದಟ್ ಇವಾಗ ಫೀಮೇಲ್ ಕ್ಯಾರೆಕ್ಟರ್ಸ್ ಗೆ ಒಂದು ಫಿಲ್ಮ್ ಸುತ್ತ ಕೊಟ್ಟಿದ್ರು ಅದಕ್ಕೇನೋ ಒಂದು ಬೋರ್ ಆಗತ್ತೋ ಅಂತ ಒಂದು ಇದಿದೆ ಅದಕ್ಕೆ. and it doesn't perform the same way as let's say a male led film which is like any other film, which is every other film. ಅದು ಯಾಕೋ that is why I think it's options ಕಡಿಮೆ ಆಗುತ್ತೆ. ಯಾಕೆಂದ್ರೆ ಇವಾಗ nobody wants to experiment or put money in ಆ ತರ ಒಂದು ಚಿತ್ರದಲ್ಲಿ. ಇಲ್ಲ ಬರೋದಿಲ್ಲ ರಿಟರ್ನ್ಸ್ ಅಂತ ಅನ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗೋದಿಲ್ಲ. ಸೊ ಏನಾಗುತ್ತೆ, ಆಟೋಮ್ಯಾಟಿಕಲಿ ಅಂತ ಒಳ್ಳೆ ಕ್ಯಾರೆಕ್ಟರ್ಸ್ ಬಿಟ್ಟು ಹೋಗುತ್ತೆ. ಯುನೋ ಅಂಡ್ ಪಾತ್ರಗಳು ವಿಲ್ ಬಿಕಮ್ ಮೋರ್ ಮೇಲ್ ಡ್ರಿವನ್ ದ್ಯಾನ್ ಫಿಮೇಲ್ ಡ್ರಿವನ್. ಸೊ ಅದೊಂಥರ ಇಟ್ಸ್ ಅ ಗಿವ್ ಅಂಡ್ ಟೇಕ್. ಅದು ಕನ್ನಡ ಸಿನಿಮಾಗಳಲ್ಲಿ ಆ ತರ ಸಪರೇಷನ್ 80s 90s ಅಲ್ಲಿ ಇರಲಿಲ್ಲ. ಹೌದು, ಅನ್ಫಾರ್ಚುನೇಟ್ಲಿ ಈಗ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಜಾಸ್ತಿಯಾಗಿ ಇದು ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಅಂತ ನೋಡ್ತಾರಲ್ಲ, ಆ ದೃಷ್ಟಿಕೋನ ಯಾವುದೇ ಕಾರಣಕ್ಕೂ ಆಗಿರ್ತಿಲ್ಲ. ಒಂದು ಸಿನಿಮಾ ಅಂತ ನೋಡ್ತಿದ್ದು, ಆ ಕ್ಯಾರೆಕ್ಟರ್ಗಳಾಗ್ಲಿ ಆತರ ಇದ್ದಿದ್ದ ದಿನಗಳು ಆಗಿತ್ತು. ಆತರ ದಿನಗಳು ಮತ್ತೆ ಬರಬೇಕು. ಸುಮಾರಷ್ಟು ಫಿಮೇಲ್ ಸೆಂಟ್ರಿಕ್ ಅಂತ ಮಾಡಿದಾಗ್ಲೂ ಆ ಫಿಲ್ಮ್ ಮೇಕರ್ಸ್ ಯಾರು ಈ ಫನ್ ಸೈಡ್ ಅಥವಾ ಈ ಲೈವ್ ಅದನ್ನ ಎಕ್ಸ್ಪ್ಲೋರ್ ಮಾಡೋದಿಲ್ಲ. ದಿಸ್ ಇಸ್ ಅ ಸ್ಟ್ರಾಂಗ್ ಫಿಮೇಲ್ ಸೆಂಟ್ರಿಕ್ ಫಿಲ್ಮ್ ಮೇಡಮ್ ಅಂತಾನೆ. ಸ್ಟ್ರಾಂಗ್ ಅಂದಿದ ತಕ್ಷಣ ಅಗ್ರೆಸಿವ್ ಆಗಿರ್ಬೇಕು. ಇವಾಗ ಪಲ್ಲವಿ ಇಸ್ ಅ ಸಾಫ್ಟ್ ಕ್ಯಾರೆಕ್ಟರ್, ಶಿ ಇಸ್ ನಾಟ್ ಗೋಯಿಂಗ್ ಔಟ್ ರೈಟ್ ಹೇ ಏನು ಹಂಗಿಲ್ಲ. ಇಟ್ ಇಸ್ ಅ ವೆರಿ ಒಂಥರ ಸೋಲ್ಫುಲ್ ಇರೋಂಥ ಕ್ಯಾರೆಕ್ಟರ್. ಇಟ್ ಇಸ್ ಸ್ಟಿಲ್ ಸ್ಟ್ಯಾಂಡಿಂಗ್ ಔಟ್. ಅಂದ್ರೆ ಆ ತರದ ಕ್ಯಾರೆಕ್ಟರ್ಸ್ನು ಫಿಮೇಲ್ ಸೆಂಟ್ರಿಕ್ ಅಂತ ಮಾಡ್ಬೋದು. ಬಟ್ ನನ್ಗೇನ್ ಅನ್ಸುತ್ತೆ, ಫಿಮೇಲ್ ಸೆಂಟ್ರಿಕೋ ಮೇಲ್ ಸೆಂಟ್ರಿಕೋ ಅದೆಲ್ಲ ಕ್ಯಾರೆಕ್ಟರ್ಸ್ ನ ಚೆನ್ನಾಗಿ ಬರೀರಿ ಅಷ್ಟೇ. ಒಂದ್ ಸಿನಿಮಾದಲ್ಲಿ ಮೇಲ್ಗೂನು ಎಷ್ಟು ಪ್ರಾಮಿನೆನ್ಸ್ ಇರುತ್ತೆ, ಫಿಮೇಲ್ ಕ್ಯಾರೆಕ್ಟರ್ಸ್ ಅದೇ ತರ ಡಿಸೈನ್ ಮಾಡಿ ಅಷ್ಟೇ. ಹೌದು, ಇತ್ತೀಚೆಗೆ ಐ ಥಿಂಕ್ ಸಪ್ತಸಾಗರ ಆಗಿರ್ಬೋದು, ಟೋಬಿ ಆಗಿರ್ಬೋದು, ಅದರಲ್ಲಿ ಫಿಮೇಲ್ ಕ್ಯಾರೆಕ್ಟರ್ಸ್ ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಬ್ಸಲ್ಯೂಟ್ಲಿ. ಈ 2023 ವಾಸ್ ಗ್ರೇಟ್. ಆ ವಿಷಯದಲ್ಲಿ ನೋಡಿದ್ರೆ ಎಷ್ಟು ಒಳ್ಳೆ ಫಿಲ್ಮ್ಸ್ ಅಲ್ಲಿ ಎಷ್ಟು ಒಳ್ಳೆ ಸ್ಟೋರೀಸ್ ಫಸ್ಟ್, ಅಂಡ್ ಅದ್ರಲ್ಲಿ ಎಷ್ಟು ಒಳ್ಳೆ ಕ್ಯಾರೆಕ್ಟರ್ಸ್, ಅಂಡ್ ಐ ಥಿಂಕ್ ದಟ್ ವಾಸ್ ಅ ಟ್ರೂ ವಿನ್ನರ್ ಆಫ್ 2023. ನನಗೆ ಏನನ್ಸುತ್ತೆ ಅಂದ್ರೆ, ಆ ಕ್ಯಾರೆಕ್ಟರ್ನ ಹಂಗ್ ಮಾಡೋದಕ್ಕಿಂತ ಆ ಕ್ಯಾರೆಕ್ಟರ್ಗಳಿಗೆ ಕೊಡುವಂತ ಸಿಚುವೇಶನ್ಸ್, ಆ ಕ್ಯಾರೆಕ್ಟರ್ಗಳನ್ನ ಆ ತರ ಪೊಸಿಷನ್ಗೆ ತಳೆದಾಗ ಯಾವುದೇ ಫೀಮೇಲ್ ಆಗ್ಲಿ ಮೇಲ್ ಆಗ್ಲಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ಕೊಡುತ್ತೆ ಅಂತ.
ಸೊ ಹಿಂಗೆ ಬರಿಬೇಕು ಅಂತ ಹೋದಾಗ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಅವ್ರನ್ನ ನಾವು ತಳ್ಳುವಂತ ಜಾಗಗಳೇ ತುಂಬಾ ಕಾಂಪ್ಲಿಕೇಟೆಡ್ ಜಾಗಗಳಾದಾಗ ತುಂಬಾ ಚೆನ್ನಾಗಿ ವಿಜುವಲಿ ಕಾಣಿಸುತ್ತೆ. ಇದರ ಟೆಕ್ನಿಕಲಿ ನಾವು ಚೆನ್ನಾಗಿ ಮಾಡ್ಕೊಂಡ್ರೆ ಮೋರ್ ದೆನ್ ಎನಿಥಿಂಗ್ ಫೀಮೇಲ್ ಸೆಂಟ್ರಿಕ್ ಅನ್ನೋದು ನನಗೆ ಡೋಂಟ್ ಟೇಕ್ ಮಿ ರಾಂಗ್, ನನಗೆ ಹಂಗೆ ಅನ್ಸೋದು ನಂಗೆ ಇಷ್ಟ ಆಗಲ್ಲ. ಅಂದ್ರೆ ಇದೊಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಅಷ್ಟೇ. ಸಿನಿಮಾದ ಒಂದು ಬದುಕು ತೋರಿಸ್ತೀವಿ ನಾವು, ಅದು ವ್ಯಕ್ತಿ ಬದುಕು ತೋರಿಸ್ತೀವ ಅಥವಾ ಒಂದು ಸಮಾಜದ ವ್ಯವಸ್ಥೆ ತೋರಿಸ್ತೀವ, ಇಲ್ಲ ನಾವು ಯಾವುದೋ ಒಂದು ಇನ್ಸಿಡೆಂಟ್ ಹೇಳ್ತೀವಿ ಅಥವಾ ಬಯೋಪಿಕ್ ಮಾಡ್ತೀವಿ. ಎನಿ ಜಾನ್ರಾ, ಎನಿ ಸಬ್ಜೆಕ್ಟ್ ನಾವು ಅದನ್ನ ಒಂದು ಸಿನಿಮಾ ನೋಡಿದ್ರೆ ಬಹಳ ಬೆಟರು. ಒಂದು ಸಿನಿಮಾವಾಗಿ ನೋಡಿ ಅದ್ರೊಳಗೆ ಪೊಟೆನ್ಷಿಯಲ್ ಆಗಿರುವಂತ ಫೀಮೇಲ್ ಕ್ಯಾರೆಕ್ಟರ್ಸ್ ನ ತಂದ್ರೆ ಬಹಳ ಬೆಟರ್ ಆಗುತ್ತೆ. ಹೌದು, ಬಟ್ ನನಗ್ ಏನ್ ಲ್ಯಾಕಿಂಗ್ ಅನ್ಸುತ್ತೆ ಅಂದ್ರೆ, ಈಗ 70, 80, 90ರ ದಶಕದಲ್ಲಿ ಸೂಪರ್ ಸ್ಟಾರ್ ಹೀರೋಯಿನ್ಸ್ ಅಂತ ಇರ್ತಿದ್ರು. ಕಲ್ಪನಾ ಅವರಾಗಿರ್ಬೋದು, ಜಯಂತಿ, ಭಾರತಿ ಅವರು, ಅಂಡ್ ಮಾಲಾಶ್ರೀ ಅವರು, ಶ್ರುತಿ ಅವರು, ಸುಧಾರಾಣಿ ಅವರು. ಆತರ ಇವಾಗ ಸೂಪರ್ ಸ್ಟಾರ್ ಹೀರೋಯಿನ್ಸ್ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಒಂದ್ ಸಿನಿಮಾ ಗಿಂತ ಜಾಸ್ತಿ ಸಿಗೋದು. ಎಕ್ಸಾಕ್ಟ್ಲಿ ಗೋಸ್ ಬ್ಯಾಕ್ ಟು ದಟ್ ಸೇಮ್ ಪ್ರಾಬ್ಲಮ್. ಈಸ್ ವೆರಿ ರಿಪ್ಲೇಸಬಲ್. ಫೀಮೇಲ್ ಆಕ್ಟರ್ಸ್ ಆರ್ ವೆರಿ ರಿಪ್ಲೇಸಬಲ್. ಇವತ್ತು ಒಂದ್ 2 ಚಿತ್ರ ಆದ್ಮೇಲೆ ಹೊಸ ಅಭಿನೇತ್ರಿಗಳನ್ನ ಕರ್ಕೊಂಡ್ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ಸ್ ಇಂದ ಕರ್ಕೊಂಡ್ ಬರ್ತಾರೆ ಅಂತ ಫ್ರೆಶ್ನೆಸ್ ಇರ್ಲಿ ಅಂತ. ಸೊ ನಾವ್ ಎಲ್ಲಿ ಹೋಗೋದು? ನಾವ್ ಒಂದ್ 2 ಸಿನಿಮಾ ಮಾಡ್ಬಿಟ್ಟಿವಿ. That is because again about the writing. Exactly, writing, everything comes down to writing. ಅಲ್ಲಿ ಏನಾಗುತ್ತೆ ಇವಾಗ, they have a reason to do that. ಅಂದ್ರೆ ಅಲ್ಲಿ ಅವರು ಕಾಸ್ಟ್ ಮಾಡಿದಕ್ಕೆ ಅಲ್ಲಿ ಒಬ್ರು ಹೀರೋಯಿನ್ ಕರ್ಕೊಂಡ್ಬರ್ತಾರೆ ಅನ್ನೋ ಕಾರಣನೇ ನೀವೇನ್ ಹೇಳ್ತಿರಲ್ಲ ಅದೇ ಕಾರಣಕ್ಕೆ ಕರ್ಕೊಂಡ್ಬಂದಿರ್ತಾರೆ. ಅಂದ್ರೆ ಅವ್ರು ಚಂದ ಕಾಣಬೇಕು, ನಮ್ ಹೀರೋ ಪಕ್ಕದಾಗ ನಿಂತಾಗ ಸೂಪರ್ ಆಗಿ ಅನ್ಸ್ಬೇಕು, ನೋಡಿದಾಗ ದಟ್ ಗ್ಲಾಮರ್ ಕ್ವಶನ್ ಶುಡ್ ಬಿ ದೇರ್ ಅನ್ನೋದಕ್ಕೇನೆ ಅವ್ರು ಕಾಸ್ಟ್ ಮಾಡಿರ್ತಾರಲ್ವಾ. ನೀವು ಹಂಗೆ ತುಂಬಾ ಪರ್ಫಾರ್ಮಿಂಗ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ ನ ತಗೊಂಡ್ರೆ ಅಥವಾ ಅಲ್ಲಿ ಬರವಣಿಗೆಯ ಡೆಪ್ತ್ ಚಲೋ ಇರುವಂತ ಕ್ಯಾರೆಕ್ಟರ್ಸ್ ನ ತಗೊಂಡ್ರೆ ಅಲ್ಲಿ ಆ ತರದ ಹೀರೋಯಿನ್ಸ್ ಇರಲ್ಲ, ಬೇರೆ ತರದ ಒಳ್ಳೊಳ್ಳೆ ಆಕ್ಟರ್ಸ್ ಗಳು ಇರ್ತಾರೆ. ಇವರು ಕೆಟ್ಟ ಆಕ್ಟರ್ಸ್ ಅಂತ ಹೇಳ್ತಿಲ್ಲ, ಬಟ್ ಏನಂದ್ರೆ ಅಲ್ಲಿ ಆ ಸ್ಪೇಸ್ಗೆ ಹೋಗುವಂತ ರೀಸನಿಂಗ್ ಇರುತ್ತಲ್ಲ, ಅದು ಬೇರೆ ಇರುತ್ತೆ. ಇಲ್ಲ, ಅದೇ ಆ ನಿಟ್ಟಿನಲ್ಲಿ ಐ ಥಿಂಕ್ ಸಿಂಧು ಆಗಿರ್ಬೋದು, ಅರ್ಚನಾ ಅವ್ರಾಗಿರ್ಬೋದು, ಇತ್ತೀಚೆಗೆ ರುಕ್ಮಿಣಿ ವಸಂತ್ ಅವರು, ಚೈತ್ರ ಆಚಾರ್, ಶ್ರುತಿ ಹರಿಹರನ್, ಶ್ರದ್ಧಾ ಶ್ರೀನಾಥ್, ನಮ್ಮಲ್ಲಿ ತುಂಬಾ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ. ಸೊ ಅವ್ರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗ್ಲಿ, ನಿಮ್ಮ ಕ್ಯಾರೆಕ್ಟರ್ಸ್ ನ ಎಕ್ಸ್ಪ್ಲೋರ್ ಮಾಡುವಂತ ಅವಕಾಶಗಳು. ಮುಂದಿನ ಪ್ರಶ್ನೆಗೆ ಹೋಗ್ಬೇಕು ಅಂತಂದ್ರೆ, ಪ್ರಶಾಂತ್ ನಿಮ್ಮನ್ನ ಕೇಳ್ತಿದ್ದೀನಿ. ಈಗ ಸಾಕಷ್ಟು ಟ್ರೆಂಡ್ಸ್ ನಡೀತಾ ಇದೆ ಇಡೀ ಚಿತ್ರರಂಗದಲ್ಲಿ. ಅದರಲ್ಲಿ ಒನ್ ಆಫ್ ದ ಮೇಜರ್ ಟ್ರೆಂಡ್ಸ್ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು. ಇತ್ತೀಚೆಗಷ್ಟೇ ಡಬ್ಬಿಂಗ್ ಓಪನ್ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಈಗ ಬರ್ತಿರುವಂತ ಸಾಕಷ್ಟು ಚಿತ್ರಗಳಿಗೆ, ಜೈಲರ್ ಆಗಿರ್ಬೋದು, ಜೈಲರ್ ಇಡೀ ಪ್ರಾಜೆಕ್ಟ್ ನ ನೀವೇ ಹ್ಯಾಂಡಲ್ ಮಾಡಿದ್ದು ಡಬ್ಬಿಂಗ್ ಡೈರೆಕ್ಟರ್ ಆಗಿ. ಲಿಯೋ ಅಲ್ಲಿ ವಿಜಯ್ಗೆ ಡಬ್ ಮಾಡಿದ್ರಿ, ಅನಿಮಲ್ ಅಲ್ಲಿ ರಣಬೀರ್ ಕಪೂರ್ ಡಬ್ ಮಾಡಿದ್ರಿ. ಸೊ ಈ ಡಬ್ಬಿಂಗ್ ಪ್ರಾಸೆಸ್ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಹೇಗ್ ನಡೆಯುತ್ತೆ ಅಂತ. ಸೊ ಬ್ರೀಫ್ ಆಗಿ ನಮ್ಮ ಆಡಿಯನ್ಸ್ ಅದೊಂದು ಚೂರು ನೀವು ಎಕ್ಸ್ಪ್ಲೈನ್ ಮಾಡೋ ತರ ಇದ್ರೆ. ಸೊ ಆಕ್ಚುಲಿ ಅವ್ರ ಟೀಮಿಂದ ನಮಗೆ ಅಂತ ಫಸ್ಟ್ ಅಸೋಸಿಯೇಟ್ ಆಗಲಿ ಯಾರಾದ್ರೂ ಅಸೈನ್ ಮಾಡಿರ್ತಾರೆ. ಒಂದು ಕಂಪ್ಲೀಟ್ಲಿ ನಮಗೆ ಫ್ರೀಡಮ್ ಕೊಡ್ತಾರೆ, ನಮಗೆ ನಮ್ಮ ಆಡಿಯನ್ಸ್ಗೆ ಹೆಂಗೆ ಬೇಕು ಹಂಗೆ ಮಾಡಿ ಅಂತ. ಇನ್ನೊಂದ್ಸರಿ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಈ ಕ್ಯಾರೆಕ್ಟರ್ ಹಿಂಗೆ ಮಾಡಬೇಕು ಅನ್ನೋದಿರುತ್ತೆ. ಸೊ ಮೋಸ್ಟ್ಲಿ ಯಾವ ಥರ ಆಗುತ್ತೆ ಅಂದರೆ, ಫಸ್ಟ್ ಸಿನಿಮಾ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅವ್ರದ್ದು ವಾಯ್ಸಸ್, ಈಗ ರಜನಿ ಸರ್ಗೆ ಸೊ ಆ ವಾಯ್ಸ್ನ ರೆಪ್ಲಿಕೇಟ್ ಮಾಡಬೇಕು ಅಂದರೆ ಹಂಗೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಸುದರ್ಶನ್ ಸರ್ ಅಂತ ಮಾಡಿದ್ರು, ವೆರಿ ಗುಡ್ ಆರ್ಟಿಸ್ಟ್. ಸೊ ನಾವು ಅಂಥವ್ರನ್ನ ಹುಡುಕಿ ಅವರಿಗೆ ಸ್ಯಾಂಪಲ್ಸ್ ಅಂತ ಅಂತೀವಿ, ನಾವು ವಾಯ್ಸ್ ಸ್ಯಾಂಪಲ್ಸ್ನ ಕಳಿಸ್ಕೊಡ್ತೀವಿ. ಅವ್ರು ಅದ್ರಲ್ಲಿ ಚೂಸ್ ಮಾಡ್ತೀವಿ. ಕೆಲವು ಸರಿ ನಮ್ಮನ್ನೇ ಕೇಳ್ತಾರೆ, ಓಕೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಎಲ್ಲ ವಾಯ್ಸಸ್ ಆದಮೇಲೆ ಒಂದು 15-20 ಡೇಸ್ ಥರ ಟೈಮ್ ತೊಗೊಂಡು ಪ್ರತಿ ಕ್ಯಾರೆಕ್ಟರ್ಗಳು, ಮೇಜರ್ ಕ್ಯಾರೆಕ್ಟರ್ಸ್ನ ಫಸ್ಟ್ ಮಾಡಿಸ್ಕೊಂಡು ಬಂದು ಆಮೇಲೆ ಚಿಕ್ಕ ಪುಟ್ಟದೆಲ್ಲ ಮುಗಿಸ್ಕೊಳ್ತೀವಿ. ಸೊ ಹೆಂಗೆ ಅಂದ್ರೆ ಮೇನ್ ಆಗಿ ಈಗ ತಮಿಳ್ದು ಅದರದ್ದೇ ಆದ ಒಂದು ಸ್ಲ್ಯಾಂಗ್ ಇರುತ್ತೆ, ಅದ್ರದ್ದು ಎಂಡಿಂಗು ಅದೆಲ್ಲ ಒಂಥರ ಅದ್ರದ್ದೇ ಫ್ಲೇವರ್ ಇರುತ್ತೆ. ಸೊ ನಾವು ಕನ್ನಡಕ್ಕೆ ಮಾಡಬೇಕು ಅಥವಾ ಕನ್ನಡ ಆಡಿಯನ್ಸ್ ಬಂದಾಗ ಡಬ್ಬಿಂಗ್ ಅನ್ಸ್ಬಾರ್ದು. ನಾನು ವರ್ಕ್ ಮಾಡೋ ರೀತಿ ಹಂಗೆ ಕನ್ನಡ ಸಿನಿಮಾ ನೋಡ್ತಿದ್ರೆ ಕನ್ನಡ ಸಿನಿಮಾ ಅನ್ಸ್ಬೇಕು ಅಂತ. ಸೊ ಅದನ್ನ ನಾವು ಬರವಣಿಗೆಯಿಂದ ಹಿಡಿದು ಪ್ರತಿಯೊಂದು ಮಾತಾಡೋ ರೀತಿಯಿಂದನೂ ಮಾಡ್ಬೇಕಾಗತ್ತೆ. ಈ ಎಕ್ಸಾಂಪಲ್, ಇವಾಗ ನಾವು ತಮಿಳ್ನಾಡಲ್ಲಿ ನಡೀತಿರೋ ಸಿನಿಮಾ ಅಂತ ತೋರಿಸಿದಾಗ ನಾನು ನಂಬೋದೇನಂದ್ರೆ, ಈಗ ನಾವು ನಮ್ಮ ಊರಲ್ಲಿರೋ ಯಾವುದೋ ಒಂದು ಭಾಷೆ ಹಾಕಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ. ಸೊ ನಾವು ಅದನ್ನ ಬ್ಯಾಲೆನ್ಸಿಂಗ್ ತುಂಬಾ ಇರುತ್ತೆ. ಈ ಎಕ್ಸಾಂಪಲ್, ಇವಾಗ ಕೆಲವೊಂದು ವರ್ಡ್ಸ್ಗಳು ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಲೆಂತ್ ಬರುತ್ತೆ, ಅದನ್ನ ಅಲ್ಲಿಗೆ ಸಿಂಕು ಮಾಡಬೇಕು. ಅಟ್ ದ ಸೇಮ್ ಟೈಮ್ ಕನ್ನಡ ಸಿನಿಮಾನು ಅಂತ ಅನ್ಸ್ಬೇಕು.
ಸೊ ಚಾಲೆಂಜಸ್ ಇರುತ್ತೆ. ಬಟ್ ಓವರ್ ಆಲ್ ಆಗಿ ಜೈಲರ್ ನಿಮ್ಗೆ ಗೊತ್ತು ಯಾವ ಲೆವೆಲ್ಗೆ. ಇನ್ಫ್ಯಾಕ್ಟ್ ಜೈಲರು ಕನ್ನಡದಲ್ಲಿ 6 ಕೋಟಿ ಮಾಡಿದೆ. ಕನ್ನಡ ಡಬ್ಬಿಂಗ್ ಚಿತ್ರ, ಒನ್ ಆಫ್ ದ ಫಸ್ಟ್ ಕನ್ನಡ ಡಬ್ಬಿಂಗ್ ಚಿತ್ರ ಅಷ್ಟು ದುಡ್ಡು ಮಾಡಿರುವಂತದ್ದು. ಶಿವಣ್ಣನ ಅದು ಒಂದು ಫ್ಯಾಕ್ಟರ್, ಸಿನಿಮಾ ಚೆನ್ನಾಗಿದೆ ಅಂತ ಆದ್ರೂ ಶಿವಣ್ಣ ಅದ್ರಲ್ಲಿ ಮಾಡಿರೋದ್ರಿಂದ ಐ ಥಿಂಕ್ ವೀರೇಶ್ ಅಲ್ಲಿ ಹೌಸ್ಫುಲ್ ಶೋಸ್ ಕೂಡ 5 days ಅಲ್ಲಿ ನೈಟ್ ಶೋಸ್ ಫುಲ್ ಹೌಸ್ಫುಲ್ 900 ಸೀಟ್ ಅದು. ಹೌದು. ಸೊ ನಾನ್ ನಂಬೋದೇನಂದ್ರೆ ಹೋಗ್ತಾ ಹೋಗ್ತಾ ಅದು ಆಡಿಯನ್ಸ್ಗೆ ಅಡ್ಜಸ್ಟ್ ಆದ್ಮೇಲೆ ಬೇರೆ ಬೇರೆ ಕಂಟೆಂಟ್ ನ ನೋಡಕ್ ಇಷ್ಟಪಡ್ತಾರೆ ಅಂತ. ಅಟ್ ದ ಸೇಮ್ ಟೈಮ್ ನಾವು ಆ ಕಂಟೆಂಟ್ ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ತಮಿಳ್ ಸಿನಿಮಾ ಅಂತ ಅನ್ಸ್ಬಾರ್ದು ಆಕ್ಚುಲಿ. ಹೌದು. ಸೊ ನಿಮ್ಗೆ ಮಾರ್ಕೆಟ್ ಹೇಗಿದೆ ಅಂತ ಅನ್ಸುತ್ತೆ ಪ್ರಶಾಂತ್, ಡಬ್ಬಿಂಗ್ ಮಾರ್ಕೆಟ್? ಇವಾಗಿನ್ನು ಮಗು ತರ ಇದೆ ಕನ್ನಡ ಡಬ್ಬಿಂಗ್ ಅವ್ರಿಗೆ ಹೋಲ್ಸ್ಕೊಂಡ್ರೆ. ತುಂಬಾ ವರ್ಷದಿಂದ ನಾನು ತುಂಬಾ ಹಳೆ ಸಿನಿಮಾಗಳೆಲ್ಲ ಇಂಗ್ಲಿಷ್ ತಮಿಳಿಗೆ ಡಬ್ ಆಗಿರೋದೆಲ್ಲ ನೋಡಿದ್ನಿ. ಸೊ ಓವರ್ ದ ಇಯರ್ಸ್ ಗ್ರೋತ್ ಆಗ್ತಾ ಇದೆ. ಇವಾಗ ಹೇಳ್ತಾರೆ ಕನ್ನಡ ಡಬ್ಬಿಂಗ್ ಚೆನ್ನಾಗಿಲ್ಲ ಕೆಲವೊಂದಕ್ಕೆ ಅಂತ. ಸೊ ಸಮ್ಟೈಮ್ಸ್ ಮಿಸ್ಟೇಕ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಹೋಗ್ತಾ ಹೋಗ್ತಾ ಅದು ಗ್ರಾಜುಯಲಿ ಆಗುವಂತ ಪ್ರೋಸೆಸ್. ಆಡಿಯನ್ಸ್ಗೂ ಕೂಡ ಈಗ ಮೇಜರ್ ಸಿಟೀಸ್ ಅಲ್ಲಿ ಓಕೆ, ನಾವು ಈಗ ಎಲ್ಲಾ ಭಾಷೆ ಅರ್ಥ ಮಾಡ್ಕೊತೀವಿ ನೋಡ್ತೀವಿ ಅಂತ. ಬಟ್ ಈಗ ತುಂಬಾ ಆ ತರ ಹೋದ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ಒಳ್ಳೆ ಸಿನಿಮಾಗಳು ಮಿಸ್ ಆಗ್ಬಾರ್ದು. ಹೌದು ಹೌದು. ಎಲ್ಲರಿಗೂ ಕಂಟೆಂಟ್ ಅನ್ನೋದು ಅಕ್ಸೆಸ್ ಆಗ್ಬೇಕು. ಆಮೇಲೆ ನಾನ್ ನಂಬೋದು ಇನ್ನೊಂದು, ನಾನು ಒಂದು ಸಿನಿಮಾಗೆ ಹೋದ್ರೆ ಯಾವತ್ತಾದ್ರು ಅದು ತುಂಬಾ ಚೆನ್ನಾಗಿ ಅನ್ಸಿದ್ರೆ ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ. ಸೊ ಚೆನ್ನಾಗಿರೋ ಸಿನಿಮಾಗಳು ಜಾಸ್ತಿ ನೋಡಿದಷ್ಟು ಥಿಯೇಟ್ರಿಗೆ ಜನ ಜಾಸ್ತಿ ಬರ್ತಾರೆ. ಸೊ ಓವರ್ ಆಲ್ ಎಲ್ಲರೂ ಗ್ರೋತ್ ಆಗುತ್ತೆ ಅಂತ. ಅದು 1 or 2 days ಅಲ್ಲಿ ಆಗೋದಲ್ಲ, ಅದು ಹೋಗ್ತಾ ಹೋಗ್ತಾ ಆಗೋದು. ಸೊ ಲಾಟ್ ಆಫ್ ಗುಡ್ ಥಿಂಗ್ಸ್ ಟು ಹ್ಯಾಪನ್ ಅಂತ. ನಿಮ್ಗಳಿಗೆ ಏನ್ ಅನ್ಸುತ್ತೆ ಫ್ಯೂಚರ್ ಆಫ್ ಡಬ್ಬಿಂಗ್ ಇಂಡಸ್ಟ್ರಿ? ನನ್ ಮೊದಲ ಡಬ್ಬಿಂಗ್ ಸಿನಿಮಾ ಬೇಡ ಬೇಡ ಅಂತ ಇತ್ತಲ್ಲ, ಅವಾಗ ಒಂದ್ಸರಿ ಡಬ್ಬಿಂಗ್ ಪರ ಇತ್ತು, ವಿರೋಧ ನಡೀತಿತ್ತಲ್ಲ, ನಂಗೆ ಬರ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ OTT ಬಂದ್ಮೇಲೆ, ಆಮೇಲೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಏನಾಯ್ತು, ನಾವೆಲ್ಲ ಬಹಳಷ್ಟು ಜನ ಬಹಳಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ಗಳನ್ನ ನೋಡೋರಲ್ಲ. ಸೊ ಅವಾಗ ಒಂದು ಕಾಂಪಿಟೇಷನ್ ಇರ್ತಿತ್ತಲ್ಲ, ಅಂದ್ರೆ ಕಾಂಟೆಂಟ್ಗಳಿಗೆ ಎಕ್ಸ್ಪೋಸ್ ಆದಷ್ಟು ಜನರು ನಿಮ್ಮನ್ನು ಭಾಳ ಸೆಲೆಕ್ಟಿವ್ ಆಗಿ ನೋಡಕ್ ಶುರು ಮಾಡ್ತಾರೆ. ಅಂದ್ರೆ ಓನ್ಲಿ ಬೆಸ್ಟ್ ಫಿಲ್ಮ್ಸ್ ಕ್ಯಾನ್ ಸರ್ವೈವ್. ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಒಳಗೂ ಆಯ್ತು ಅಂಡ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಒಳಗೂ ಆಯ್ತು. ಅವ್ರು ಹೇಳಿದ್ರೊಳಗೆ ಒಂದು ಏನಂತಂದ್ರೆ, ನಾವು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ನೋಡಕ್ಕೆ ಅಭಿರುಚಿ ಶುರು ಆಗುತ್ತಲ್ಲ ನಮ್ಮೊಳಗೆ. ಅಂದ್ರೆ ನನಗೆ ಇವಾಗ ಈಗ ಎಲ್ಲೋ ಕೆಫೆಗೆ ಬಂದಿದ್ದೀನಿ, ಚಂದ ಅನ್ಸ ಮತ್ತೆ ಬರ್ತೀನಿ ನಾನು, ಹೆಚ್ಚೆಚ್ಚು ಸಿನಿಮಾಗಳನ್ನ ನೋಡಕ್ ಶುರು ಮಾಡ್ತೀನಿ. ಸಿನಿಮಾ ಗೋಯಿಂಗ್ ಕಲ್ಚರ್ ಅನ್ನೋದು ಜಾಸ್ತಿ ಆಗಿ ಶುರು ಆಗುತ್ತೆ. ತಮಿಳ್, ತೆಲುಗು, ಮಲಯಾಳಂ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ನಾವು ಸ್ಕೂಲ್ ಟೈಮ್ನಾಗನೇ ನಾವು ಚಾನಲ್ ಫ್ಲಿಪ್ ಮಾಡಿದ್ರೆ ಯಾವುದೋ ಇಂಗ್ಲಿಷ್ ಫಿಲ್ಮ್ ಬರ್ತಿದೆ, ಆಕ್ಷನ್ ಫಿಲ್ಮ್ ಬರ್ತಿದೆ, ಆಕ್ಷನ್ ಪಿಕ್ಚರ್ ಎಲ್ಲ ಭಾಳ ಇಷ್ಟ ಆಗೋದಲ್ಲ. ಆಕ್ಷನ್ ಪಿಕ್ಚರ್ ಬರ್ತಿದೆ ಅಂತಂದ್ರೆ ತಮಿಳ್ದು ಲೈನ್ಸ್ ಕೇಳೋದು, ವಾಯ್ಸ್ ಕೇಳಿಸೋದು ಅವಾಗ. ಸೊ ಹಂಗೆ ಇಲ್ಲಿ ಬರೋ ಸ್ವಲ್ಪ ಲೇಟ್ ಆಯ್ತು. ಬಂದಾಗ ಅದು ಎವ್ರಿ ಟೈಮ್, ಅಂದ್ರೆ ಈಗ ಫಸ್ಟ್ ಟೈಮ್ ಟೆಲಿವಿಷನ್ ಬಂದಾಗ ಹೇಗೆ ಎರಡೂ ತರದ್ದು ರಿಯಾಕ್ಷನ್ಸ್ ಇರುತ್ತೆ. ಅದಾದ್ಮೇಲೆ ಬಹಳ ಜನ ಮನೆಗೆ ಪಿಕ್ಚರ್ ನೋಡ್ಬೋದು, ಇವಾಗ ಮನೆಗೆ ಎಲ್ಲಾನು ಎಂಟರ್ಟೈನ್ಮೆಂಟ್ ಬಂದು ಥಿಯೇಟರ್ಗೆ ಹೋಗ್ತಾರೆ ಅನ್ನುವಂತ ಒಂದು ಚಾಲೆಂಜ್ ಹುಟ್ಕೊಂಡಿತ್ತಂತ ಅವಾಗ ಹೇಳ್ತಾರೆ ನಮ್ಗಿಂತ ಹಿಂದಿನ ಜನರೇಷನ್ ಕೇಳಿದ್ರೆ. ಬಟ್ ಅದನ್ನ ಓವರ್ಕಮ್ ಮಾಡಿ ಮತ್ತೆ ಅದಕ್ಕೂ ಬೆಟರ್ ಆಗಿರೋ ಒಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ಗೆ ಬರ್ಬೇಕಲ್ಲ. ಸೊ ಅದಕ್ಕೂ ಬೆಟರ್ ಫಿಲ್ಮ್ಸ್ ಬರಕ್ ಶುರು ಆಯ್ತಲ್ಲ. ಸೊ ಕಾಂಟೆಂಟ್ ರೆವಲ್ಯೂಷನ್ ಅನ್ನೋದು ಕೂಡ ಆಗ್ತೈತೆ ಅಂತ, ಮಾರ್ಕೆಟನ್ನು ವೈಡ್ ಆಗ್ತದೆ ಅಂತ. ಬಟ್ ಡಬ್ಬಿಂಗ್ ಇಂಡಸ್ಟ್ರಿ ಆಸ್ ಅ ಹೋಲ್ ನನಗೆ ಐಡಿಯಾ ಇಲ್ಲ. ಬಟ್ ಆಸ್ ಅನ್ ಆಡಿಯನ್ಸ್ ನಾನು ಏನು ಹೇಳ್ತೀನಿ, ಇವಾಗ ಅವರು ಒಂದು ಪಾಯಿಂಟ್ ಹೇಳಿದ್ರು, ಈ ಥರ ನಾವು ಇಂಗ್ಲೀಷ್ ಸಿನಿಮಾ ನೋಡಿದ್ರೆ ಅದರಲ್ಲಿ ವಾಯ್ಸ್ ಓವರ್ ಬೇರೆ ರೀಜ್ನಲ್ ಯಾವುದಾದ್ರೂ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ಕೇಳಿಸ್ಕೊಳ್ತಿದ್ವಿ ಅಂತ. ಮುಂಚೆ ನಾನು ಹಾಗೆ ಮಾಡ್ತಿದ್ದೆ, ಬೇರೆ ಯಾವುದೋ ಒಂದು ಇದು ಮಾಡಿದರೆ ಅಥವಾ ವಿತ್ ಸಬ್ ಟೈಟಲ್ಸ್ ನೋಡುವಂಥದ್ದು. ಸಬ್ ಟೈಟಲ್ಸ್ ಇವಾಗಲೂ ಯೂಸ್ ಮಾಡ್ತೀವಿ. ಬಟ್ ಇವಾಗ ಆ ಎಕ್ಸ್ಪ್ಲೋರೇಷನ್ ನಮ್ಮನ್ನು ನಾವು ಏನಂತಾರೆ ಇಷ್ಟೊಂದು ಬೇರೆ ಬೇರೆ ಟೈಪ್ ಆಫ್ ಕಾಂಟೆಂಟಿಗೆ ಎಕ್ಸ್ಪೋಸ್ ಮಾಡ್ಕೊಂಡಿದ ನಂತರ ನೌ ಐ ವಾಂಟ್ ಟು ಸಿ ಎನಿ ಫಿಲಮ್ ಇನ್ ಇಟ್ಸ್ ಕೊರಿಯನ್. ನನಗೆ ಅರ್ಥ ಆಗೋದಿಲ್ಲ, ಬಟ್ ಐ ವುಡ್ ವಾಂಟ್ ಟು ವಾಚ್ ಇಟ್ ಇನ್ ಕೊರಿಯನ್ ಲ್ಯಾಂಗ್ವೇಜ್ ಓನ್ಲಿ. ಐ ವಿಲ್ ಸ್ವಿಚ್ ಆನ್ ದಿ ಸಬ್ ಟೈಟಲ್ಸ್ ನೋಡ್ಕೊಂಡು ನಾನು ಅರ್ಥ ಮಾಡ್ಕೊಳ್ತೀನಿ. ಬಟ್ ನನಗೆ ಅದೇ ಲ್ಯಾಂಗ್ವೇಜಲ್ಲಿ ನೋಡಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಪರ್ಸ್ನಲಿ ಡಬ್ಬಿಂಗ್ ಇಷ್ಟ ಆಗೋದಿಲ್ಲ. ಡಬ್ಬಿಂಗ್ ನಾನು ಅಂದರೆ ಇವಾಗ ಹೆಂಗೆ ಹೇಳೋದು, ಇವಾಗ ನಮ್ಮ ಕನ್ನಡದಲ್ಲೇನೆ ಒಂದೊಂದು ಪ್ರದೇಶಕ್ಕೂ ಈ ಡೈಲೆಕ್ಟ್ ಚೇಂಜ್ ಆಗುತ್ತೆ ಕನ್ನಡದ್ದು. ಸೊ ಆ ಜಾಗದ್ದು ಸೊಗಡನ್ನ ಅದು ತೋರಿಸ್ತಾ ಇರುತ್ತೆ. ಸೊ ಸೇಮ್ ವೇ ಆ ರೀಜನ್ಸ್ದು ಅದಿರುತ್ತಲ್ವಾ. ಸೊ ಆ ಭಾಷೆನಲ್ಲೇ ನಾನು ಆ ಡೈಲಾಗ್ನ ಕೇಳಿದಾಗ ಅದು ನನಗೆ ನಾಟುವಂತ ರೀತಿ ಬೇರೆ ತರ ಇರುತ್ತೆ, ಎಫೆಕ್ಟ್ ಮಾಡೋದು. ಸೊ ಪ್ರಾಬಬ್ಲಿ ದಟ್ಸ್ ದ ರೀಸನ್ ಐ ವುಡ್ ವಾಂಟ್ ಟು ವಾಚ್ ಇಟ್ ಇನ್ ಒರಿಜಿನಲ್ ಲ್ಯಾಂಗ್ವೇಜ್. ನಾನು ಒರಿಜಿನಲ್ಸ್ ಒಳಗೆ ನೋಡ್ತೀನಿ. ಈಗ ತೆಲುಗು ಪಿಕ್ಚರ್ ಬಂದ್ರೆ
ತಮಿಳ್ ವಿಚಾರ ಬಂದ್ರೆ ಈವನ್ ಮಲಯಾಳಂ ಸಿನಿಮಾನು ನಾನು ಒರಿಜಿನಲ್ ಎಲ್ಲ ನೋಡಿದ್ವಿ, ನಂಗೆ ಅರ್ಥ ಆಗಿಲ್ಲ ಅಂದ್ರೂ. ದಟ್ ಈಸ್ ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಅವ್ರು ಹೇಳ್ದಂಗೆ ಇವಾಗ ಕಾಂತಾರನ ತೆಲುಗು ಮಾಡಿದ್ರು. ನಾವು ಹೊಯ್ಸಳ ತೆಲುಗು ಡಬ್ಬಿಂಗ್ ಮಾಡಕ್ ಹೋದಾಗ ದ ಸೇಮ್ ಟೀಮ್ ವಿಸಿಟ್ ಕಾಂತಾರಕ್ಕೆ ಏನ್ ಮಾಡಿದ್ರು ಅವರು, ಈ ಕಡೆ ಇದು ಇವ್ರದೊಂದು ಡೈಲೆಕ್ಟ್ ಇತ್ತಲ್ಲ, ಕಾಂತಾರ ಶೂಟ್ ಮಾಡಿದ್ದು, ಅವರು ಆಂಧ್ರ ಒಳಗೆ ಯಾವ್ದೋ ಒಂದು ಆ ತರದ್ದು ಒಂದು ಜಾಗದ ಡೈಲೆಕ್ಟ್ ನ ಯೂಸ್ ಮಾಡ್ಕೊಂಡ್ರು. ಓಕೆನಾ, ಯಾವಾಗ್ಲೂ ಡೈಲೆಕ್ಟ್ ಗಳಿಗೆ ಒಂದು ಬ್ಲಡ್ ಮೆಮೊರಿ ಇರ್ತದೆ, ಅಂದ್ರೆ ಅದಕ್ಕೆ ಆದಂತ ಸೊಗಡಿನ ಜೊತೆಗೆ ಒಂದು ಕನೆಕ್ಟಿವಿಟಿ ಇರ್ತೈತಿ. ಸೊ ಅಲ್ಲಿ ಲ್ಯಾಂಡ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಅದನ್ನ ಮಾಡ್ಕೊಂಡಿದ್ರು. ಅದು ತುಂಬಾ ಈಸ್ ಯಾವಾಗ ಕ್ರಿಯೇಟ್ ಮಾಡುತ್ತೆ, ಯಾವಾಗ ಅದು ಡಬ್ಬಿಂಗ್ ಅನ್ಸದೇ ಇರುವಂತ ಒಂದು ಔಟ್ಪುಟ್ ನ ಕೊಡುತ್ತಲ್ಲ, ಅವಾಗ ವಿಲ್ ಆಲ್ಸೋ ಸ್ಟಾರ್ಟ್ ವಾಚಿಂಗ್ ದ ಸಿನಿಮಾ ಇನ್ ಅದರ್ ಲ್ಯಾಂಗ್ವೇಜ್. ಇವಾಗ ಒಂದು ತುಂಬಾ ಫೇಮಸ್ ವೆಬ್ ಸೀರೀಸ್ ಬಂತಲ್ಲ, ಸ್ಕ್ವಿಡ್ ಗೇಮ್. ಒರಿಜಿನಲ್ ಇಂಗ್ಲಿಷ್ ಅದು ಅಲ್ಲ, ಬಟ್ ನಾನು ನೋಡಿದ್ ಇಂಗ್ಲಿಷ್ ಅಲ್ಲಿ. ಅಂದ್ರೆ ನನಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ಅದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ನನಗ್ ಪರ್ಸನಲಿ ಅನ್ಸೋದು, ನಾವು ಇನ್ನೂ ಅಷ್ಟು ತೆರೆದ ಮನಸ್ಸಿಂದ ಡಬ್ಬಿಂಗ್ ನ ಒಪ್ಕೊಳ್ದೇ ಇರೋದಕ್ಕೆ ಕಾರಣ ನಮ್ಮಲ್ಲಿ ಡಬ್ಬಿಂಗ್ ಲೇಟ್ ಆಗಿ ಬಂದಿದೆ. ಈಗ ತಮಿಳ್ ಆಡಿಯನ್ಸ್ ಆಗಿರ್ಬೋದು, ತೆಲುಗು ಆಡಿಯನ್ಸ್ ಆಗಿರ್ಬೋದು, ಹಿಂದಿಯವ್ರು ಆಗಿರ್ಬೋದು, ಅವರು ಬಾಹುಬಲಿನ ತೆಲುಗಲ್ಲಿ ಮಾಡಿದ್ರು, ತಮಿಳವ್ರು ತಮಿಳಲ್ಲೇ ನೋಡ್ತಾರೆ, ಹಿಂದಿಯವ್ರು ಹಿಂದಿಯಲ್ಲೇ ನೋಡ್ತಾರೆ. ಅವ್ರಿಗೆ ಆಕ್ವರ್ಡ್ ಅಂತ ಅನ್ಸಲ್ಲ, ಯಾಕೆಂದ್ರೆ ದೇ ಆರ್ ಯೂಸ್ ಟು ವಾಚಿಂಗ್ ಇಟ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್. ನಮ್ಮಲ್ಲಿ ಅದಿನ ಓಪನ್ ಆಗಿಲ್ದೇ ಇರೋ ಕಾರಣ ಅಫ್ಕೋರ್ಸ್ ಸ್ವಲ್ಪ ಇಂಗ್ಲಿಷ್ಗೆ ನಾವು ಇದನ್ನು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಲ್ಲಿ ಇದು ಬಿಳಿ ಮುಖಗಳಿಗೆ ನಮ್ಮ ಇದು ವಾಯ್ಸ್ ಸೂಟ್ ಆಗುತ್ತಾ ಅಂತ ಎಷ್ಟೊಂದ್ಸಲ ನಮ್ಗೆ ಅನ್ಸುತ್ತೆ. ಬಟ್ ಒಂದು ಮೇಜರ್ ಅಡ್ವಾಂಟೇಜ್ ನನ್ಗೆ ಅನ್ಸೋದು ಅಂದ್ರೆ, ಎಷ್ಟೊಂದ್ ಜನಕ್ಕೆ ಇಂಗ್ಲಿಷ್ ಓದಕ್ ಬರಲ್ಲ, ಸಬ್ ಟೈಟಲ್ಸ್ ನೋಡ್ಕೊಂಡು ಸಿನಿಮಾ ನೋಡಕ್ ಆಗಲ್ಲ. ಆಮೇಲೆ ನಾವು ಸಿನಿಮಾ ನೋಡಿದ್ರೆ, ಒಂದ್ ಇಂಗ್ಲಿಷ್ ಸಿನಿಮಾ ನೋಡಿದ್ರೆ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಕನ್ನಡ ಓಡ್ತಾರೆ. ನಮ್ಮ ತಾಯಿ ಭಾಷೆ ಫಸ್ಟ್ ಬಂದು ಆಮೇಲೆ ಕನ್ನಡದಲ್ಲೇ ನೋಡೋಣ ಅನ್ಸುತ್ತೆ. ಹೌದು, ಈಗ ಅದು ಬಂದಿರೋದ್ರಿಂದ ತುಂಬಾ ಹಳ್ಳಿಗಳಲ್ಲಿ ವೆಬ್ ಸೀರೀಸ್ ಕನ್ನಡದಲ್ಲೇ ನೋಡ್ತಿದ್ದಾರೆ. ಮುಂಚೆ ತಮಿಳ್ ಸಿನಿಮಾ ಅಂದ್ರೆ ಏನು ಅಂತ ಕೇಳೋದು. ಸೊ ನಾನೇ ಅಬ್ಸರ್ವ್ ಮಾಡಿದೀನಿ. ನನ್ನ ತಮ್ಮ ಯಾವ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡಿರಲಿಲ್ಲ, ಸೊ ತಮಿಳ್ ನೋಡ್ತಿದ್ದಾನೆ. ಇವಾಗ ಕನ್ನಡ ಬಂದಿದೆ ಅನ್ನೋ ಒಂದು ರೀಸನ್ಗೆ. ಸೊ ಅದು ಟೈಮ್ ತಗೊಳ್ಳೋದು ಸ್ವಲ್ಪ, ಅದೇ ನಿಧಾನ ಆಗುತ್ತೆ. ಬಟ್ ಸರ್ ಹೇಳಿದಾಗೆ ಅದು ಏನಂತಾರಲ್ಲ, ಒಂದು ಒಳ್ಳೆ ರೀತಿ ಸಿನಿಮಾಗಳು ನೆಕ್ಸ್ಟ್ ಬರಕ್ಕೆ ಒಂದು ಕಾಂಪಿಟೇಟಿವ್ ಕ್ವಾಲಿಟಿ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಮಾಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೇ ಈಗ ಸಲಾರಲ್ಲಿ ಹೇಳಿದ್ರೆ ಪೃಥ್ವಿರಾಜ್ ಸರ್ 5 ಲ್ಯಾಂಗ್ವೇಜ್ ಅವರೇ ಡಬ್ ಮಾಡಿದ್ದಾರೆ. ಸೊ ಈಗ ಒಬ್ಬ ಆಕ್ಟರ್ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅದು ಶೂಟ್ ಆಗಿರ್ತದೆ, ಬಟ್ ಅದನ್ನ ತೋರಿಸ್ಬೇಕಾದ್ರೆ ಸುಮ್ನೆ ದ ಸೇಕ್ ಆಫ್ ಡಬ್ಬಿಂಗ್ ಅಂತ ಆಗ್ಬಾರ್ದು. ಒಂದು ಕಥೆನ ಸುಮ್ನೆ ಅವ್ರಿಗೆ ತಲುಪಿಸ್ಬೇಕಲ್ಲ, ಅಥವಾ ಏನೋ ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ ಸುಮ್ನೆ ಅದು ಅಲ್ಲಿ ಹೋದ್ರೆ ಇಷ್ಟು ಬಿಸ್ನೆಸ್ ಆಗುತ್ತೆ ಈ ತರ ತಲುಪಿಸ್ತೇ ಅನ್ನೋದಕ್ಕಿಂತ ಸಿನಿಮಾನ ಅದೊಂದು ಸಿನಿಮಾ ಆಗಿ ಒಂದು ತಲುಪಿಸೋ ರೀತಿಲಿ ಚೆನ್ನಾಗಿ ಡಬ್ಬಿಂಗ್ ಆದಾಗ ಅದಿನ್ನು ಒಳ್ಳೆ ಅನ್ಸುತ್ತೆ. ಅಲ್ಲ, ಈಗ ಪ್ಯಾನ್ ಇಂಡಿಯನ್ ಅಂತ ಹೇಳ್ತಾರಲ್ಲ, ಸೊ ಅಲ್ಲ, ನನಗೆ ಬಿಸ್ನೆಸ್ ಪ್ರಾಸ್ಪೆಕ್ಟ್ ಅದೆಲ್ಲ ನನಗೇನು ಗೊತ್ತಿಲ್ಲ. ಬಟ್ ಜನರಲ್ ಆಗಿ ಯೋಚನೆ ಮಾಡಿದ್ರೆ, ಈಗ ಮೆಜಾರಿಟಿ ನಮ್ಮ ಕಂಟ್ರಿನಲ್ಲಿ ನಾವು ಹಿಂದಿ ಸಿನಿಮಾ ನೋಡ್ತೀವಿ, ಹಿಂದಿಯಲ್ಲೇ ನೋಡ್ತೀವಿ, ಆಯ್ತಾ. ಅದೇ ತರ ಇವಾಗ ಸದ್ಯಕ್ಕೆ ಅಂದ್ರೆ ಸೌತ್ ಇಂಡಿಯನ್ ಫಿಲ್ಮ್ಸ್ ಎಲ್ಲಾನು ನಾರ್ತ್ ಅಲ್ಲಿ ಕೂಡ ಪಾಪ್ಯುಲಾರಿಟಿ ಪಡ್ಕೊಳ್ತಾ ಇದೆ, ಮಾನ್ಯತೆ ಪಡ್ಕೊಳ್ತಿದೆ. ಇಲ್ಲ, ಸಖತ್ತಾಗಿರೋದು ಮಾಡ್ತಿದ್ದಾರೆ. ಯಾರಿಗ್ ಗೊತ್ತು, ಬಹುಶಃ ಇವಾಗ ಡಬ್ಬಿಂಗ್ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಇಟ್ ಬಿಕಮ್ಸ್ ಸೋ ಏನಂತಾರೆ ಕಾಮನ್ ಇನ್ ಫ್ಯೂಚರ್ ದಟ್ ದೇ ಆಲ್ಸೋ ವಾಂಟ್ ಟು ವಾಚ್ ಇಟ್ ಇನ್ ಕನ್ನಡ. ಹೌದು, ಮೇ ಬಿ ಅವಾಗ ಡಬ್ಬಿಂಗ್ ಇಂಡಸ್ಟ್ರಿ ಫ್ಯೂಚರ್ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ್ಲೂ ಅವಾಗ ಯಾವಾಗ ನಾನು ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡಕ್ ಶುರು ಮಾಡಿದ್ನಲ್ಲ, ಅವಾಗಿಂದ ನನ್ಗೆ ಆಸೆ ಇರೋದು, ಈಗಲೂ ಇದೆ. ಹೆಂಗಂದ್ರೆ ನಮ್ದು ಇವಾಗ ನಾವೆಲ್ಲೋ ಒಂದು ಕೊರಿಯನ್ ಸಿನಿಮಾ ನೋಡ್ತಿರ್ತೀವಿ, ಓಕೆ, ನಾವು ವಿತ್ ಸಬ್ ಟೈಟಲ್ ಏನೋ ನೋಡ್ತಾ ಇರ್ತೀವಿ ಕೊರಿಯನ್ ಸಿನಿಮಾ. ಹಂಗೆ ಒಂದು ಕನ್ನಡ ಸಿನಿಮಾ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಲೈಕ್ ಸ್ಟ್ರೀಟ್ ಕನ್ನಡ ಸಿನಿಮಾ ರಿಲೀಸ್ ಆಗಿರುತ್ತೆ, ಅವ್ರ ಲ್ಯಾಂಗ್ವೇಜ್ ಸಬ್ ಟೈಟಲ್ ಅಲ್ಲಿ ನೋಡ್ತಾ ಇರ್ತೀವಿ, ಕೊರಿಯನ್ ಸಬ್ ಟೈಟಲ್ ಅದರಲ್ಲಿ. ಹಾಗೆ ಬಟ್ ಭಾಳ ಎಫರ್ಟ್ಸ್ ಬೇಕು ಅದಕ್ಕೆ. ಆಮೇಲೆ ಒಂದಿಷ್ಟು ಸೀರೀಸ್ ಆಫ್ ಸಕ್ಸಸ್ಗಳು ಬೇಕು. ಆ ತರ ಸಕ್ಸಸ್ಗಳು ಆಗ್ತಾ ನೋಡ್ತಾರೆ. ಸೊ ಅವಾಗ ಡಬ್ಬಿಂಗ್ ಇರೋದಿಲ್ಲ ಅಂತ ಹೇಳ್ತಿದ್ದೀರಲ್ವಾ? ಹಾ, ಅಂದ್ರೆ ಇರೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟು ಪಾಪ್ಯುಲರ್ ಆಗಿ ನಮ್ಮ ಸಿನಿಮಾಗಳು ಹೋಗ್ತಾ ಹೋದ್ರೆ, ಈಗ ಇಂಗ್ಲಿಷ್ ಸಿನಿಮಾಗಳನ್ನ ಗೊತ್ತಿರುವಂತವ್ರು ಲ್ಯಾಂಗ್ವೇಜ್ ಇಟ್ ಇಸ್ ಕಮ್ ಡೌನ್ಸ್ ಟು ಹೌ ಗುಡ್ ನೀವು ಆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಗೊತ್ತು ನಿಮಗೆ ಅನ್ನೋದ್ರ ಮೇಲೆ ಹೋಗ್ತಿದೆ. ಈ ತಮಿಳ್ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ನನ್ನ ಸ್ಟಿಲ್ ವುಡ್ ಲವ್ ಟು ವಾಚ್ ಬಿಕಾಸ್ ಆಫ್ ಆಕ್ಟರ್. ಎಲ್ಲರೂ ಆಕ್ಟರ್ಗೆ ನೋಡ್ತಿದ್ದೆ. ಮಲಯಾಳಂ ಸಿನಿಮಾ ನೋಡಕ್ ಶುರು ಮಾಡೋದು ಬಿಕಾಸ್ ಆಫ್ ಆಕ್ಟರ್. ಸೊ ಹಂಗೆ ಆಕ್ಟರ್ ಪಾಪ್ಯುಲರ್ ಆಗ್ತಾ ಈಗ KGF ಆದ್ಮೇಲೆ ಯಶೋರ್ದು ಇನ್ನೊಂದು ಯಾವ್ದು ಸಿನಿಮಾ ಬಂತು ಅಂದ್ರೆ, ಇಫ್ ದೇ ಡೋಂಟ್ ವಾಂಟ್ ಟು ರಿಲೀಸ್ ಇನ್ ತೆಲುಗು, ಅವ್ರು ಕನ್ನಡ ವರ್ಷನ್ ನೋಡ್ತಾರೆ.
ಅವಾಗ you'll be compelled to watch it in the both the way it is good. ಅಂದ್ರೆ ಈಗ ಒಂದು ಪ್ರದೇಶದ ಆಡಿಯನ್ಸ್ಗೆ ನಾವು ನಮ್ಮ ಭಾಷೆಲಿ ಪಿಕ್ಚರ್ ನೋಡ್ಬೇಕು, ನೀವು ನಮ್ಮ ಸ್ಟೇಟ್ನಾಗ ರಿಲೀಸ್ ಮಾಡ್ತೀರಿ ಅಂದ್ರೆ, ಬಿಸ್ನೆಸ್ ಕ್ರಿಯೇಟ್ ಮಾಡ್ತೀರಿ ಅಂತಂದ್ರೆ ನಮ್ಮ ಭಾಷೆದಾಗ ತಗೊಂಬರ್ರಿ ನಾವು ನೋಡ್ತೀವಿ ಅನ್ನೋದು ಅವ್ರ ಹಕ್ಕುನೂ ಆಗಿರುತ್ತೆ, ಅವ್ರ ಒಂದು ಎಮೋಷನಲ್ ನೆಲೆಗಟ್ಟು, ಭಾವನಾತ್ಮಕ ನೆಲೆಗಟ್ಟು ಆಗಿರ್ಬೇಕು. ನಂಬರ್ ಆಫ್ ಆಡಿಯನ್ಸು ಜಾಸ್ತಿ ಆಗ್ತಾರೆ ಅವಾಗ. ಇವಾಗ ನಾವು ಎಷ್ಟು ಜನ ಹಿಂದಿ ಅರ್ಥ ಮಾಡ್ಕೊಂತೀವಿ ಕರ್ನಾಟಕದಲ್ಲಿ, ಸೊ ಅದೇ ಎಷ್ಟು ಜನ ಕನ್ನಡ ಅರ್ಥ ಮಾಡ್ಕೊಂತೀವಿ, ಸೊ ರೀಚ್ ಜಾಸ್ತಿ ಆಗುತ್ತೆ. ನಂಗೆ ಬಿಗ್ಗೆಸ್ಟ್ ವಿನ್ ಏನ್ ಅನ್ಸೋದು ಅಂದ್ರೆ, ಈಗ ಥಾರು ಅವತಾರ್ ಎಲ್ಲ, ನಾನು ಕೂಡ ಡಬ್ಬಿಂಗ್ ಆರ್ಟಿಸ್ಟೇ, ಇದು ಅಷ್ಟು ಇಡೀ ವರ್ಲ್ಡ್ ಅಲ್ಲಿ ಇರೋ ಲ್ಯಾಂಗ್ವೇಜಸ್ ಸೇರಿಸಿ ಕನ್ನಡಕ್ಕೂ ಡಬ್ಬಿಂಗ್ ಮಾಡಿ ಅಂತ ಕಳಿಸ್ತಾರಲ್ಲ. ಈಗ ಒಂದು ಮಾರ್ವೆಲ್, DC ಅವರು, ಇಟ್ಸ್ ಅ ವೆರಿ ಬಿಗ್ ಸ್ಟುಡಿಯೋ, ಸೊ ಕನ್ನಡಕ್ಕೆ ಡಬ್ಬಿಂಗ್ ಆಗ್ತಿರೋದೇ ಇಟ್ಸ್ ಅ ಬಿಗ್ ವಿನ್ ಅಂತ ನನ್ಗೆ ಅನ್ಸುತ್ತೆ. ನೋಡಿ ಆ ತರ ಸಿನಿಮಾಗಳೆಲ್ಲ ಇಲ್ಲಿ ತುಂಬಾ ಹಳ್ಳಿಗೂ ತಲುಪಿದ್ರು ಅರ್ಥ ಮಾಡ್ಕೊಂಡು. ಹೌದು, ನಾನೊಂದ್ಸಲ ನೇಪಾಲ್ಗೆ ಹೋದಾಗ ಅಲ್ಲಿ ಟಿವಿ ಚಾನೆಲ್ ಚೇಂಜ್ ಮಾಡ್ತಿದ್ದೆ, ಅಪ್ಪು ಸರ್ದು ಸಿನಿಮಾ ಬರ್ತಿತ್ತು, ಅನ್ಮ್ಯೂಟ್ ಮಾಡಿದಾಗ ಹಿಂದಿನಲ್ಲಿ ಬರ್ತಿತ್ತು. ಸೊ ಅದೊಂಥರ ಖುಷಿ ಆಯ್ತು ನನ್ಗೆ, ನೇಪಾಳದಲ್ಲಿ ನಮ್ ಕನ್ನಡ ಸಿನಿಮಾ ಹಿಂದಿಲಿ ಬರ್ತಿದೆ. ಆಮೇಲೆ ಒಂದು ಬಿಗ್ಗೆಸ್ಟ್ ಯಾವಾಗ್ಲೂ ಬಹಳ ಬೆಸ್ಟ್ ಏನ್ ಗೊತ್ತಾ, ಯಾವತ್ತು ನಮ್ಮ ಮಾತೃಭಾಷೆ ಒಳಗ, ನಮ್ಮ ಆಡು ಭಾಷೆ ಒಳಗ ಜಗತ್ನಲ್ಲಿರುವಂತ ಎಲ್ಲ ಜ್ಞಾನನೂ ನಮ್ಗೆ ಸಿಗ್ಬೇಕು. ಯಾಕೆ ಜರ್ಮನಿ ನೀವು ಎಂಟರ್ ಆಗ್ಬೇಕಂದ್ರೆ ನಿಮಗೆ ವೀಸಾ ಬೇಕು ಅಂದ್ರೆ ಅಲ್ಲಿರಕ್ಕೆ, ಅಥವಾ ಬಹಳ ದಿವಸ ಇರ್ತೀರಿ ಅಂತ, ನಾಟ್ ಅ ಟ್ರಾವೆಲ್ ವೀಸಾ. ಜರ್ಮನಿಗೆ ಹೋಗ್ತೀವಿ ಅಂತಂದ್ರೆ ಅವ್ರು ಪೇರಡೈಸ್ ಮಾಡ್ತಾರೆ, ನೀವು ಜರ್ಮನಿ ಕಲ್ತ್ಕೊಂಬರ್ರಿ ಅಂತ ಅಲ್ಲಿ ಕೆಲಸ ಮಾಡೋರಿಗೆ. ಅಂಡ್ ಜಪಾನ್ ಅಥವಾ ನೀವು ಬೇರೆ ಯಾವ್ದಾದ್ರು ಒಂದಿಷ್ಟು ಕಂಟ್ರಿಗಳಿದಾವೆ, ನಿಮ್ಗಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಒಳಗೇನೆ ಜಗತ್ತಿನ ಎಲ್ಲಾ ಜ್ಞಾನನೂ ಸಿಗ್ತೈತಿ. ಅವಾಗ ಈಸಿ ಅಲ್ವಾ? ನಾನು ಯಾಕೆ ನನ್ಗೆ ಎಷ್ಟು ಜನ ಇಂಗ್ಲಿಷ್ ಮಾತಾಡ್ತೀವಿ ನಾವು, ಮಾತಾಡ್ಲೇಬೇಕು ಅಂತೇನಿಲ್ಲ, ಅನಿವಾರ್ಯತೆ ಹುಟ್ಟುತ್ತಾ ಇದೆ, ನಾವು ಅದಕ್ಕೆ ಮಾತಾಡ್ತಾ ಇದೀವಿ. ನಂಗೆ ಅನಿವಾರ್ಯತೆ ಇಲ್ಲ, ನಾನು ಕನ್ನಡದಾಗನೇ ಓದ್ತೀನಿ, ನಾನು ಇಂಜಿನಿಯರಿಂಗ್ ಕನ್ನಡದಾಗ ಓದ್ತೀನಿ. ನನಗಿದ್ರೆ ಐ ವುಡ್ ಹವ್ ಪ್ರಿಫರ್ಡ್ ಇಂಜಿನಿಯರಿಂಗ್ ಇನ್ ಕನ್ನಡ. ಈಗ ತಮಿಳ್ನಾಡಲ್ಲಿ ಇಂಜಿನಿಯರಿಂಗ್ ಕನ್ನಡದಲ್ಲಿದೆ, ಇದು ತಮಿಳಲ್ಲಿದೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ. ಹಂಗೇನೋ ನಂಗೆ ಕನ್ನಡದಾಗಿತ್ತು ಅಂದ್ರೆ ನಾನು ಕನ್ನಡನೇ ಓದ್ತೀನಿ, ಈಸಿ ಅಲ್ಲ ನಂಗೆ. ನಾನು ಯಾಕೆ ಅಷ್ಟು ಹಿಡಿದು ಊರು ಹೊಡೆದು ಗಟ್ಟು ಹೊಡೆದು ಕೂತ್ಕೊಳ್ಳಿ. ಅಲ್ಲ, ಅದು ಲಿಟ್ರೇಚರ್ ಅಲ್ಲೂ ಆಗಿದೆ. ಅಂದ್ರೆ ಈಗ ಕನ್ನಡ ಸಾಹಿತ್ಯದಲ್ಲಿ ಅದರ ಎಷ್ಟು ಬೇರೆ ಲ್ಯಾಂಗ್ವೇಜಸ್ಗೆ ಅನುವಾದ ಆಗಿದೆ. ಸೊ ಅದು ಅಂದ್ರೆ ಪುಸ್ತಕ ಪ್ರಪಂಚದಲ್ಲಿ ಮೊದಲಿಂದ ಅನುವಾದ ಅನ್ನೋದು ಹೇಗಿದೆಯೋ ಹಾಗೆ ಸಿನಿಮಾ ಮಾಧ್ಯಮದಲ್ಲೂ ಕೂಡ ಇದು ಅನುವಾದನೇ. ಓಕೆ, ಸೊ ನಾವು ಈ ಕಾಂಬಿನೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಜೈಲರ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ಯಾಕೆ ಕನ್ನಡದಲ್ಲೂ ಇಷ್ಟು ದೊಡ್ಡ ಸಕ್ಸಸ್ ಕಂಡ್ಕೋತು ಅಂತಂದ್ರೆ ಶಿವಣ್ಣ ಅದ್ರಲ್ಲಿ ಆಕ್ಟ್ ಮಾಡಿದ್ರು. ಸೊ ಇವಾಗ ಇನ್ನೊಂದು ಟ್ರೆಂಡ್ ಏನ್ ನಡೀತಿದೆ ಚಿತ್ರರಂಗದಲ್ಲಿ ಅಂತಂದ್ರೆ, ಬೇರೆ ಬೇರೆ ಇಂಡಸ್ಟ್ರೀಸ್ ಇಂದ ಆಕ್ಟರ್ಸ್ ಎಲ್ಲ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅಂತ ಕೊಲಾಬ್ರೇಷನ್ಸ್ ಆದಾಗ ಇಡೀ ದೇಶಕ್ಕೆ ತಲುಪುತ್ತೆ ಅನ್ನೋ ಒಂದು ಭಾವನೆಯಿಂದನೂ ಸಿನಿಮಾ ಮಾಡ್ತಾ ಇದ್ದಾರೆ. ಒಂದು ಪ್ರಶ್ನೆ ಏನಂದ್ರೆ, ಎಲ್ರಿಗೂನು ಯಾವ 3 ಆಕ್ಟರ್ಸ್ ಕೊಲಾಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಇಡೀ ಇಂಡಿಯಾ ಅಲ್ಲಿ ತಗೊಂಡ್ರೆ. ನಂಗೆ ನನ್ನ ಕಾಂಬಿನೇಷನ್ ನಾನು ಹೇಳ್ತೀನಿ. ನಂಗೆ ಪ್ರಾಬಬ್ಲಿ ಶಿವಣ್ಣ, ಪಂಕಜ್ ತ್ರಿಪಾಠಿ ಅಂಡ್ ವಿಜಯ್ ವರ್ಮಾ ಅವರು ಅಥವಾ ವಿಜಯ್ ಸೇತುಪತಿ ಅವರು ಕೊಲಾಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಒಂದ್ ಗ್ಯಾಂಗ್ಸ್ಟರ್ ಮೂವಿ. ನನಗೆ ಗಾಡ್ ಫಾದರ್ ಸಿನಿಮಾ ನೋಡಿದಾಗ ಯಾವಾಗ್ಲೂ ಅನ್ಸೋದು ಅಂದ್ರೆ 3 ಜನರೇಷನ್ ಇರ್ಬೇಕಾದ್ರಾಗ ಅಂತ. ಅಂದ್ರೆ ನಮ್ಮ ಇಂಡಸ್ಟ್ರಿಯ 3 ಜನರೇಷನ್ ಅಂಡ್ ಎಲ್ರು ಕೂಡ ಬೆಟರ್ ಆಕ್ಟರ್ಸ್ ಅನ್ಸ್ಕೊಂಡಿರೋರು. ಸುದೀಪ್ ಸರ್, ದರ್ಶನ್ ಸರ್ ಅಂದ್ರೆ ಸೀನಿಯರಿಟಿ ಇಲ್ಲ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರು ಇರ್ತಾರೆ. ಶಿವಣ್ಣ ಇರ್ತಾರೆ, ಅವ್ರ ಜೊತೆಗೆ ಅದ್ರ ನೆಕ್ಸ್ಟ್ ತಲೆಮಾರು ಇರುತ್ತೆ, ಅದ್ರ ನೆಕ್ಸ್ಟ್ ಈಗ ನಾವುಗಳು ಬಂದ ನಾವ್ ಇರ್ತೀವಿ. 3 parts, 1 film and all the generation. ಅದ್ ನೋಡಕ್ಕೇನೆ ಬಹಳ ಚಂದ, ಅದು ಎಷ್ಟು ಖುಷಿ ಆಗುತ್ತೆ. ದಟ್ ವಿಲ್ ಬಿ ದ ಫಸ್ಟ್ ರೀಸನ್ ಟು ಗೋ ಅಂಡ್ ವಾಚ್ ದ ಫಿಲ್ಮ್. ಯಶ್ ಮತ್ತೆ ರಣವೀರ್ ಸಿಂಗ್ ಒಟ್ಟಿಗೆ ಬಂದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಒಂದು ಕುತೂಹಲ ಇದೆ, ಕೇಳಿಸ್ಕೊತಾ ಇದ್ರೆ ಪ್ಲೀಸ್ ಯಾರಾದ್ರೂ ಕತೆ ಬರೀರಿ. ಶಿವಣ್ಣಂದು ಜೈಲರ್ ನಲ್ಲಿ ಪೋರ್ಷನ್ ಇದೆಯಲ್ಲ, ಅವ್ರದೇ ಫುಲ್ ಫ್ಲೆಡ್ ಸೋಲೋ ಬಂದ್ರೆ, ಆ ಕ್ಯಾರೆಕ್ಟರ್ ಬೇಸ್ಡ್ ಬಂದ್ರೆ ತುಂಬಾ. ಅವ್ರ ಜೊತೆ ಯಾರ್ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ಸುತ್ತೆ ಪ್ರಶಾಂತ್? ಶಿವಣ್ಣ, ರಜನಿಕಾಂತ್ ಸರ್ ಮತ್ತೆ ಶಾರುಖ್ ಖಾನ್ ಸರ್ ಮಸ್ತ್ ಆಗಿದೆ. ಓಕೆ, ಸೊ ಪ್ರಶಾಂತ್ ಮತ್ತೆ ನವೀನ್ ಇಬ್ರು ಸಲಾರಲ್ಲಿ ಕೆಲಸ ಮಾಡಿರೋದ್ರಿಂದ ನಮ್ಗೆ ಇವಾಗ ಏನ್ ಸೀಕ್ರೆಟ್ಸ್ ಹೇಳ್ತೀರಾ? ನಾನು ಸಲಾರಲ್ಲಿ ಬರೀ ಡಬ್ಬಿಂಗ್ ಟೈಮಲ್ಲಿ ಕೆಲವೊಂದೊಂದು ಸರಿ ಇದ್ದೆ ಅಷ್ಟೇ, ಬಟ್ ಸರ್ ನೀಟಾಗಿ ಹೇಳ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಲ್ಲ, ನಾಳೆ ರಿಲೀಸ್ ಆಗಿರುತ್ತಲ್ಲ ಎಕ್ಸ್ಕ್ಲೂಸಿವ್. ಅದೇ ಆಕ್ಚುಲಿ ಇದು ಯಾವಾಗ ಬರೋದು? ಬರೋದಕ್ಕಿಂತ ಮುಂಚೆ ರಿಲೀಸ್ ಆಗಲ್ಲ. ಇಲ್ಲ ಆಗತ್ತೆ, ನಾಳೆನೆ ರಿಲೀಸ್. ಕ್ಯಾರೆಕ್ಟರ್ ನೇಮ್ ಪಂಡಿತ್ ಅಂತ ನಾನು ಯಾವ ಇಂಟರ್ವ್ಯೂ ಹೇಳಿಲ್ಲ, ಇಲ್ಲೇ ಹೇಳ್ತಾ ಇದ್ದೀನಿ.
ನಾಳೆ ರಿಲೀಸ್ ಆಗ್ತಿದೆ. ಇದು ಆಲ್ಮೋಸ್ಟ್ ಬಂದ್ಬಿಟ್ರೆ ಇದು ಆಮೇಲೆ ರಿಲೀಸ್ ಬರುತ್ತೆ ಇಂಟರ್ವ್ಯೂ. ಇಲ್ಲ ಅಂದ್ರೆ ಮಾತಾಡುವಷ್ಟು ಸ್ಪೇಸ್ ಇಲ್ಲಿ ಇಲ್ಲ, ಅಂದ್ರೆ ಬಹಳ ಚಿಕ್ಕ ಸ್ಪೇಸಿಗೆ ಬರ್ತೀನಿ ನಾನು. ನನ್ಗೆ ಬಟ್ ತಗೊಳಕ್ ರೀಸನ್ ಆಗಿದ್ದು ಪ್ರಶಾಂತ್ ಸರ್ ಮತ್ತೆ ಆ ಕ್ಯಾರೆಕ್ಟರ್ದು ನೇಚರ್ ಇತ್ತಲ್ಲ, ಅದು ಆ ನೇಚರ್ ಸಿಕ್ಕಾಪಟ್ಟೆ ಮಜಾ ಕೊಡೋದು ಪ್ಲೇ ಮಾಡೋದಕ್ಕೆ. ಅಂಡ್ ಅವ್ರ ಇನ್ಕ್ಲೂಡಿಂಗ್ ಶಾರ್ಟ್ ಟೇಕಿಂಗ್ ಇಂದ ಕ್ಯಾರೆಕ್ಟರ್ ಮೇಲೆ ಒಬ್ಬ ಆಕ್ಟರ್ ಮೇಲೆ ಇರೋ ಗ್ರಿಪ್ ಇದೆಯಲ್ಲ ಪ್ರಶಾಂತ್ ಸರ್ಗೆ, ಪ್ರತಿಯೊಂದು ಮೂಮೆಂಟನ್ನು ತುಂಬಾ ಪ್ರಿಸೈಸ್ ಆಗಿ ಹೇಳ್ತಾರೆ ಅವರು. ಅಂಡ್ ಅವ್ರಿಗೆ ನಾವು ಶೂಟ್ ಮುಗಿದ್ಮೇಲೆ ಹೇಳಿದ್ರು ಒಂದ್ಸರಿ, ನೀವು ನೆಕ್ಸ್ಟ್ ಕತೆ ಒಪ್ಕೋಬೇಕಾದ್ರೆ ಅಂಡ್ ಅಲ್ಲಿ DOP ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ರಿ ನೀವು ಆಕ್ಟರ್ಗಳು, ಕತೆ ಮತ್ತೆ ಕ್ಯಾರೆಕ್ಟರ್ ಜೊತೆಗೆ. ಬಿಕಾಸ್ ಅವ್ರ ಒಂದು ಶಾರ್ಟ್ ತೆಗೆದು ನೋಡ್ರಿ ಹೆಂಗ್ ಕಾಣಿಸ್ತೀರಿ ನೋಡ್ರಿ ಅಂತ ಅನ್ಕೊಂಡು ಹಿ ವಾಸ್ ಹ್ಯಾಪಿ ಅಬೌಟ್ ಇಟ್. ಅದನ್ನ ಹೇಳತ್ತಿದ್ರು, ಸಾಕಾದ ತೋರಿಸ್ಬೋದು ನಿಮ್ಮನ್ನ ಅಂತ ಅಂದ್ಬಿಟ್ಟು. ಸೊ ಅಂದ್ರೆ ಕಮರ್ಷಿಯಲ್ ಸಿನಿಮಾ ಅಂತ ಕನ್ಸಿಡರ್ ಮಾಡಿದ್ರೆ, ಲಾರ್ಜರ್ ಸ್ಕೇಲ್ ಸಿನಿಮಾ, ಅದು ಪಾಪ್ಯುಲರ್ ಜಾನ್ರ, ಜಾಸ್ತಿ ಜನ ನೋಡಿದಾರ ಅನ್ನುವಂಥ ಪಿಕ್ಚರ್ ಕನ್ಸಿಡರ್ ಮಾಡಿದ್ರೆ, ಅಲ್ಲಿ ಒಂದೊಂದು ಶಾರ್ಟ್ ಒಳಗೂ ನಮ್ಮನ್ನು ಹಿಡಿದು ಕೂರಿಸಿರ್ತಾರೆ. ಸೊ ಆ ಒಂದು ಪ್ರಾಸೆಸ್ ಇತ್ತಲ್ಲ ನಮಗೆ, ಇದು ಹೊಸದಾಗಿತ್ತು ನನಗೆ. ನಾನು ಜಗಣ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವು ಪರ್ಫಾರ್ಮೆನ್ಸ್ ಮೇಲೆ ಆಮೇಲೆ ಭಾವದ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಹೋಗ್ತಿರ್ತೀವಿ. ಅಂಡ್ DOP ಅದ್ರ ಬಗ್ಗೆ ಕೊಡ್ತಾರೆ. ಬಟ್ ಇವರು ಎಲ್ಲದಕ್ಕೂ ಇವರು ಹೇಳ್ತಾರೆ. ಹಿಂಗ್ ಒಂದು ಮೊನ್ನೆ ಇಂಟರ್ವ್ಯೂ ಹೇಳ್ತಿದ್ರು, ಅದ್ ನಾನು ನೆನ್ಸ್ಕೊತಿದ್ದೆ. ರಾಜಮೌಳಿ ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಪ್ರಭಾಸ್ ಅವರು ಮತ್ತೆ ಪೃಥ್ವಿ ಸರ್ ಇಬ್ರು ಮಾತಾಡ್ತಿದ್ರು. ಬಂದು ಶಾರ್ಟ್ ಮಧ್ಯೆ ಬಂದು ಹೇರ್ನ ಹಿಂಗ್ ಸರಿ ಮಾಡ್ತಿದ್ರು. ಅವ್ರು ಪ್ರತಿ ಶಾರ್ಟ್ ನನಗೂ ಬಂದ್ಬಿಟ್ಟು ಹಿಂಗ್ ನೋಡ್ಬಿಟ್ಟು ಅಂತ ಅನ್ಕೊಂಡು ಹಿಂಗ್ ಬಂದು ಕೂದಲೆಲ್ಲ ಹಿಂಗ್ ಕದ್ರಿ ಓಕೆ ಅಂತ ಅನ್ಕೊಂಡು ಹೋಗೋರು. ಈಸ್ ವೆರಿ ಪ್ರಿಸೈಸ್. ಆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಅವರು ಆಕ್ಟರ್ಸ್ಗೆ ಕೊಡೋ ಗೌರವ ಆಯ್ತಲ್ಲ, ಆಮೇಲೆ ನಿಮ್ಮ ಐಡಿಯಾಸ್ಗೆ ಸಿಗೋ ಸ್ಪೇಸ್ ಐತಲ್ಲ, ಅದಕ್ಕೆ ಭಾಳ ಖುಷಿ ಆಕೈತೆ. ಒಂದು ಶಾರ್ಟ್ ಒಳಗೆ ಆಲ್ಮೋಸ್ಟ್ నేను ಪ್ಯಾಕಪ್ ಆಗುವಂಥ ಸಮಯದಾಗಿದ್ದಾಗ್ಲೂ ನಾನು ಏನೋ ಐ ಗಾಟ್ ಅನ್ ಐಡಿಯಾ, ಅದನ್ನ ಹೋಗಿ ಶೇರ್ ಮಾಡ್ಕೊಂಡಾಗ ಸೂಪರ್ ಪ್ರಾಕ್ಟಿಕಲ್ ಆಗಿದೆ, ಮಾಡ್ಬೋದು ಇದನ್ನ ಅಂದ್ರೆ ಮತ್ತೆ ವಾಪಸ್ ಆಲ್ ಅಗೇನ್ ಈವೆಂಟ್ ಅದನ್ನ ಮತ್ತೆ ವಾಪಸ್ ಶೂಟ್ ಮಾಡಿ ಆ ಸ್ಪೇಸ್ ಕೊಟ್ರು. ಆ್ಯಂಡ್ ರಿದಮ್ ಮೇಲೆ ವರ್ಕ್ ಮಾಡ್ತಾರೆ ಅವರು. ಅವರು ಪ್ರಾಬ್ಲಿ ಇದನ್ನ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ಕೋತೀನಿ. ಸೋ ಫಾರ್ ನೀವು ವರ್ಕ್ ಮಾಡಿರೋ ಸಿನಿಮಾಗಳು ಮತ್ತೆ ನಿಮ್ಮ ವರ್ಕಿಂಗ್ ಸ್ಟೈಲ್ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ ನವೀನ್. ನಾನು ಫಸ್ಟ್ ಕಾನ್ಸಂಟ್ರೇಟ್ ಮಾಡೋದೇ ರಿದಮ್ ಮೇಲೆ ಅಂತ. ಅವ್ರು ಬಂದು ನಿಂತ್ಕೊಂಡು ಡೈಲಾಗ್ ಹೇಳಿ ತಿರುಗಿ ಆ ಪಾಸ್ ಕೊಟ್ಟು ವಾಪಸ್ ಹೋಗೋ ತನಕನೂ ಅದೆಲ್ಲನೂ ಒಂಥರ BGM ಸ್ಪೇಸ್ ಇದ್ದಂಗೆ ಅವ್ರಿಗೆ. ಹಿಂಗ್ ಬರ್ತಾನೆ ಅಂದ್ರೆ ತಲೆಯಲ್ಲಿ ಅವ್ರಿಗೂ ಮ್ಯೂಸಿಕ್ ಕೊಡ್ತಾ ಇರುತ್ತೆ. ನಾನು ಒಂದು ಕ್ಯಾರೆಕ್ಟರ್ ಕೇಳಿ ನಾನು ಬರ್ತಾ ಇದ್ದೀನಿ ಅಂತಾರೆ, ನಾನು ಬಂದು ನಿಂತ್ಕೊಂಡು ಮಾತು ಹೇಳೋ ತನಕ ಒಂದು ಮ್ಯೂಸಿಕ್ ಕೊಡ್ತಾ ಇರುತ್ತೆ. ಆಮೇಲೆ ಪೋಸ್ಟರ್ಸ್ಗಳು ಅಷ್ಟೇ, ಅವ್ರು ಆಂಗಲ್ ಸೆಟ್ ಮಾಡೋ ಆಂಗಲ್ಸು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾರೆ. ಅದಕ್ಕೆ ನಮಗೆ ಒಂದೊಂದು ಶಾರ್ಟ್ ಟ್ರೈಲರ್ ಕಟ್ ಶಾರ್ಟ್ ತರ ಅಂತ ಅನ್ಸ್ತಾರೆ. ಸೊ ದಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್. ಅದ್ ಬಿಟ್ರೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಕ್ಕೆ ನಾನು ಕಮ್ಮಿ ಪುರುಷನ್ ಬರೋದ್ರಿಂದ ಅದನ್ನ ಪಿಕ್ಚರ್ನಾಗ ಈಗ ಆಲ್ರೆಡಿ ನೋಡಿರ್ತಾರ ಒಂದಿಷ್ಟು ಜನ. ಹಾಗಾಗಿ ಸರಿ, ಮಾಫಿ. ಪ್ರಶಾಂತ್, ನೀವು ಕೂಡ ಪ್ರಶಾಂತ್ ನೀಲ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್? KGF 1 ಡಬ್ಬಿಂಗ್ ಟೈಮಿಂದ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ. ನಾನು ಅಲ್ಲಿವರೆಗೂ ಡಬ್ ಮಾಡ್ತಿದ್ದು, ನನಗೆ ಒಂದ್ಸರಿ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿ ಡಬ್ಬಿಂಗ್ ಇನ್ನೂ ನೆನಪಿದೆ. ನನಗೆ ಡಬ್ಬಿಂಗೇ ಬರಲ್ಲ ಅನ್ಸ್ಬಿಡ್ತು. ಸೊ ಅವರಿಗೆ ಸ್ಪೆಸಿಫಿಕ್ ಆಗಿ ಹಿಂಗೆ ಬೇಕು ಅಂತ ಇರುತ್ತೆ. ಸೊ ಅಲ್ಲಿ ತನಕ ಪ್ರಿಸೈಸ್ ಆಗಿ ವರ್ಕ್ ಮಾಡ್ತಾರೆ. ತುಂಬಾ ಕಲ್ತ್ಕೊಂಡಿದ್ದೀನಿ ನಾನು. ಸೊ ಇಷ್ಟಕ್ಕೆ ಒಂದಷ್ಟು ಸೀರಿಯಸ್ ಕ್ವೆಶ್ಚನ್ಸ್ ಕೇಳಿ ಡಿಸ್ಕಷನ್ ಮಾಡಿದ್ವಿ. ಈಗ ಒಂದು ಚಿಕ್ಕ ಗೇಮ್ ಮಾಡೋಣ. ನಾನು ಕೇಳೋ ಪ್ರಶ್ನೆಗಳಿಗೆ ಎಸ್ ಅನ್ನೋದಾದ್ರೆ ಹ್ಯಾಂಡ್ ರೈಸ್ ಮಾಡಬೇಕು, ನೋ ಅನ್ನೋದಾದ್ರೆ ಏನು ಮಾಡಬೇಡಿ. ನಿಮ್ಗೆ ಅದನ್ನ ಆನ್ಸರ್ ಮಾಡಕ್ ಇಷ್ಟ ಇಲ್ಲ ಅಂತ ಓ ಡೋಂಟ್ ಆನ್ಸರ್. ಓ ಅಂತ ಸ್ಕ್ಯಾಂಡಲಸ್ ಕ್ವೆಶ್ಚನ್ಸ್ ಕೇಳ್ತೀರಾ? ತುಂಬಾ ಇದು ಕೇಳಲೇಬಾರ್ದಂತ ಕ್ವಶನ್ ಅಂದ್ರೆ ಹಿಂಗ ಅನ್ಬೇಕಾ? ಫಸ್ಟ್ ಕ್ವೆಶ್ಚನ್, ಮುಂಚಿನ ಸಿನಿಮಾಗಳಲ್ಲಿ ಇರೋ ಹಾಗೆ ಕಾಮಿಡಿ ಇವಾಗ ಬರ್ತಾ ಇಲ್ಲ. ಸರಿ, ನೆಕ್ಸ್ಟ್ ಕ್ವೆಶ್ಚನ್, ಬಾಕ್ಸ್ ಆಫೀಸ್ ನಂಬರ್ಸ್ ಆಡಿಯನ್ಸ್ಗೆ ಮುಖ್ಯ ಆಗುತ್ತೆ? ನೋ ಅನ್ನಕ್ಕೆ ಏನೂ ಇಲ್ಲ, ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡಿರ್ಬೇಕು. ಸೊ ನಿಮ್ ಪ್ರಕಾರ ಮುಖ್ಯ ಆಗಲ್ಲ. ಓಕೆ. AI is a threat to
ಟು ಸಿನಿಮಾ ಇಂಡಸ್ಟ್ರಿ ಅನ್ಸತ್ತಾ? ನೋ. ಇಲ್ಲ. ನಥಿಂಗ್ ಕ್ಯಾನ್ ರೀಪ್ಲೇಸ್ ಹ್ಯೂಮನ್ಸ್. ಕರೆಕ್ಟ್. ಮೆಜಾರಿಟಿ ಆಡಿಯನ್ಸ್ ಕಮರ್ಷಿಯಲ್ ಸಿನಿಮಾಗಳನ್ನೇ ನೋಡೋದು. ಮೆಜಾರಿಟಿ ಎಸ್. Yes, but ನೋ ಎಕ್ಸ್ಪ್ಲನೇಷನ್. ನೋ ಎಕ್ಸ್ಪ್ಲನೇಷನ್. ನೋ ಸ್ಟ್ರಿಂಗ್ಸ್ ಅಟ್ಯಾಚ್ ತರ, ನೋ ಎಕ್ಸ್ಪ್ಲನೇಷನ್ಸ್ ರಿಕ್ವೈರ್ಡ್. the definition is wrong ಅಷ್ಟೇ. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಇಸ್ ನಥಿಂಗ್ ಬಟ್ ಜಾಸ್ತಿ ಜನ ನೋಡಿದರೆ ಅದು ಕಮರ್ಷಿಯಲ್ ಸಿನಿಮಾ ಅಷ್ಟೇ. ನಂಬರ್ಸ್ ಜಾಸ್ತಿ ಆದ್ರೆ ಅದು ಕಮರ್ಷಿಯಲ್ ಸಿನಿಮಾ. ಓಕೆ, ಮಾಸ್ ಸಿನಿಮಾಗಳು ಅಂತ ತಗೊಂಡ್ರೆ ಮೆಜಾರಿಟಿ ಆಡಿಯನ್ಸ್ ಮಾಸ್ ಸಿನಿಮಾಗಳನ್ನ ನೋಡ್ತಾರ? ಎಸ್. ಸೊ ಎಲ್ಲರೂ ಎಸ್ ಹೇಳ್ತಿದ್ದೀರಾ. ಓಕೆ, ಸೊ ಇಸ್ ವೈಲೆನ್ಸ್ ದ ನ್ಯೂ ಫೌಂಡ್ ಫಾರ್ಮುಲಾ ಆಫ್ ಇಂಡಿಯನ್ ಸಿನಿಮಾ? To certain extent, yes. Yes. ಓಕೆ, ಡಬ್ಬಿಂಗ್ ಬಂದಿರೋದ್ರಿಂದ ರೀಮೇಕ್ಸ್ ಕಡಿಮೆ ಆಗಿದೆಯಾ? Yes. ಓಕೆ, ಸಿಂಧು ಅವರು ಉಪ್ಪಿನಕಾಯಿ ಮ್ಯಾನುಫ್ಯಾಕ್ಚರರ್ ಆದ್ರೆ ಸಕ್ಸಸ್ಫುಲ್ ಆಗಿ ಸೇಲ್ ಮಾಡ್ತಾರೆ ಅನ್ಸುತ್ತಾ? ಹಿಂಗೆ ಎರಡ್ ಕೈ ಎತ್ತಬೋದಾ? ನಾ ಕೇಳಿ ಉಪ್ಪಿನಕಾಯಿ ಬಾಟಲ್ ತಗೊಂಡ್ಬಂದಿದ್ದೀನಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಹೋಗ್ಬಿಟ್ಟು. ಇಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಇಂಡಸ್ಟ್ರಿನಲ್ಲಿ ಅದೇ ಮಾಡ್ತೀನಿ, ಗೊತ್ತಾಯ್ತು. ಅಟ್ಲೀಸ್ಟ್ ಕಸ್ಟಮರ್ ಸಿಕ್ಕಿದ್ದಾರೆ. ಇಲ್ಲಿ ಎಷ್ಟ್ ಜನ ಆನಿಮೆ ನೋಡ್ತೀರಾ? ಸ್ವಲ್ಪ ಯಾವ್ದು? ಅಂದ್ರೆ ನನಗೆ ಆಗ್ಲೇ ಆಗಿ ಡಿಸ್ಕಷನ್ ಮತ್ತೆ ಆನಿಮೆ ಯಾವ್ದು ಕಾರ್ಟೂನ್ ಯಾವ್ದು ನಂಗೆ ಕನ್ಫ್ಯೂಷನ್ ಇದೆ. ನೀ ಹೇಳು, ಅದಕ್ಕೆ ಆನಿಮೆನಾ ಕಾರ್ಟೂನ್ ಹೇಳ್ತೀನಿ. ರೀಸೆಂಟ್ ಆಗಿ ನೋಡಿದ್ದು ಸ್ವಲ್ಪ ಹಿಂದೆ ಬಂದಂತ ಸಿನಿಮಾ ಲೂಕಾ. ದಟ್ ಇಸ್ ಅನ್ ಆನಿಮೇಟೆಡ್ ಫಿಲ್ಮ್. ಆನಿಮೇಟೆಡ್ ಫಿಲ್ಮ್ ಬೇರೆ, ಆನಿಮೆ ಬೇರೆ, ಕಾರ್ಟೂನ್ಸ್ ಬೇರೆ. ನನ್ಗೆ ಆ ದೊಡ್ಡ ಕನ್ಫ್ಯೂಷನ್ ಇದೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಂಗೆ. ಆನಿಮೆ ಅನ್ನೋದು ಇದು ಇಟ್ಸ್ ಒರಿಜಿನೇಟೆಡ್ ಫ್ರಮ್ ಜಪಾನ್. ಅದು ಮಾಂಗಾ ಅಂತ ಒಂದು ಕಾಮಿಕ್ ಬುಕ್ ಇರುತ್ತೆ, ಅದರಿಂದ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಕಾರ್ಟೂನ್ಸ್ಗೆ ಅದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಕಾರ್ಟೂನ್ಸ್ ಮಕ್ಕಳಿಗೆ ನೋಡುವಂಥದ್ದು, ಆನಿಮೆ ಅಲ್ಲಿ ಎಲ್ಲ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಇರುತ್ತೆ, ಅಡಲ್ಟ್ ಕಂಟೆಂಟ್ ಇರುತ್ತೆ, ಅಂಡ್ ಜೀವನಕ್ಕೆ ಸಾಕಷ್ಟು ಪಾಠಗಳನ್ನು ಹೇಳ್ಕೊಡುವಂತ ಕಂಟೆಂಟ್ ಆನಿಮೆ ಅಲ್ಲಿ ಇರುತ್ತೆ. ಹಂಗಂದ್ರೆ ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಇವರು ಅರ್ಚನಾ ಅವರು ನರುಟೋದ್ ಹಾಕೊಂಡ್ ಬಂದಿದ್ದಾರೆ. ಸೊ ಸುಮಾರು ಜನದ ಹಾರ್ಟ್ ಬ್ರೇಕ್ ಆಗುತ್ತೆ, ಎಸ್ಪೆಷಲಿ ಕ್ಯಾಮ್ರಾ ಹಿಂದೆ ಕೂತಿರೋರ್ದು. ಏನಂತಂದ್ರೆ ನನ್ನ ಹಸ್ಬೆಂಡ್ ನರುಟೋ ಫ್ಯಾನು. ಆಮೇಲೆ ಹಿಂಗೆ ಶಾಪಿಂಗ್ ಹೋದಾಗ ಸಖತ್ತಾಗಿ ಕಾಣಿಸ್ತು, ಯೂನಿಸೆಕ್ಸ್ ಅಂದ್ರು ಶರ್ಟ್. ನನಗ್ ಬೇಕಿದ್ ಸಖತ ಇದೆ ಅಂತ ತಗೊಂಡ್ ಹಾಕೊಂಡೆ ಅಷ್ಟೇ. ಬಟ್ ಒನ್ ಪೀಸು ಆನಿಮೆ ನೋಡಿಲ್ಲ, ಅನಿಮೇಟೆಡ್ ಸೀರೀಸ್ ಇದರಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಬಂತು. ಅದನ್ನ ನೋಡಿದೆ ಅಂಡ್ ರಿಯಲಿ ಲವ್ಡ್ ಇಟ್. ಐ ವಾಚ್ ಡೆತ್ ನೋಟ್ ಮತ್ತೆ ಫುಡ್ ವಾರ್ಸ್ ಅಂತ ಒಂದಿದೆ, ಎಕ್ಸಲೆಂಟ್. ಪ್ಲೀಸ್ ಗೋ ಚೆಕ್ ಇಟ್ ಔಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ನವೀನ್ ಶಂಕರ್ ಅವರು ವಿಲನ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ಬೇಕಾ? ಬಹುಶಃ ಒಂದ್ ಸಿನಿಮಾದಲ್ಲಿ ಪ್ರಾಪರ್ ಓನ್ಲಿ ಆಂಟಾಗನಿಸ್ಟ್ ಅವ್ನ್ ಕಂಡ್ರೆ ಹೆದ್ರು ಹೋಗ್ಬಿಡ್ಬೇಕು ಲೆವೆಲ್ಗೆ ಒಂದ್ ಮಾಡಿದ್ರೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಅಂದ್ರೆ ಹೊಯ್ಸಳದಲ್ಲಿ ಬೇರೆ ವಿಲನ್ಸ್ ಜೊತೆ ಇವರಿದ್ರು, ಸಲಾರಲ್ಲೂ ಬೇರೆ ವಿಲನ್ಸ್ ಜೊತೆನಲ್ಲಿ ಇವರಿದ್ರು. ಸೊ ಎಕ್ಸ್ಕ್ಲೂಸಿವ್ಲಿ ಒಂದ್ ಸಿನಿಮಾ ಇಲ್ಲ, ಐ ವಾಂಟ್ ಟು ಸೀ ಅದು ಅಂದ್ರೆ ಟಗಫೋರ್ ಇತ್ತಲ್ಲ ಪೊಲೀಸ್, ಮತ್ತು ವಿಜಯ್ ಸೇತುಪತಿ ಮತ್ತು ಇವ್ರದ್ದು ವಿಕ್ರಮ್ ವೇದ ಆ ತರ ಶೇಡೆಡ್ ಇದ್ರೆ ಚೆನ್ನಾಗಿರುತ್ತೆ. ನೀವು ಡಾಲಿ ಮಾಡ್ಬೋದು. ಓಕೆ ಸಿಂಧು, ಮೂವಿಂಗ್ ಆನ್ ಟು ಯು. ಈಗ ನಿಮ್ಗೆ PRK ಪ್ರೊಡಕ್ಷನ್ಸ್ ಬ್ಯಾಕ್ ಅಪ್ ಯುವರ್ ಪ್ರಾಜೆಕ್ಟ್. ನಿಮ್ಗೆ ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಈ ತರದ ವೆಂಚರ್ಸ್ ನ ಬ್ಯಾಕಪ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸಿಂಧು? ಯಾಕಂದ್ರೆ ಇದು ಇನ್ ಕೇಸ್ PRK ಅವ್ರು ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೇ ರೀಚ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ತೈತಾ? ಅಫ್ಕೋರ್ಸ್ PRK ಪ್ರೊಡಕ್ಷನ್ ಅವ್ರಿಗೆ ಒಂದು ಒಳ್ಳೆ ಗುಡ್ ವಿಲ್ ಇದೆ ಇಂಡಸ್ಟ್ರಿನಲ್ಲಿ ಮತ್ತೆ ಆಡಿಯನ್ಸ್ ನಲ್ಲಿ. ದಟ್ PRK ಪ್ರೊಡಕ್ಷನ್ಸ್ ಏನಾದ್ರು ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಪೀಪಲ್ ನೋಡ್ತಾರೆ ಏನಾದ್ರು ಇದೆ ಅಂತ. ಸೊ ನನ್ಗದು ಅಫ್ಕೋರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡ್ಬೇಕು ಅಂತ. ಅಂಡ್ ಆಲ್ಸೋ ಪ್ರೊಡಕ್ಷನ್ ಹೌಸ್ ನಲ್ಲಿ ಕೆಲಸ ಮಾಡೋ ಪುನೀತ್ ಸರ್ ಇದ್ದಾಗ ಅವರು ಕೇಳಿದ್ರು ಸ್ಟೋರಿನ, ಅವ್ರಿಗೂ ತುಂಬಾ ಇಷ್ಟ ಆಗಿತ್ತು. ಅಂಡ್ ಮ್ಯಾಮ್ ಫೈನಲಿ ಅದನ್ನ ಪ್ರೊಡ್ಯೂಸ್ ಮಾಡಿದ್ರು. ಅವ್ರು ತುಂಬಾನೇ ಫ್ರೀಡಮ್ ಕೊಡ್ತಾರೆ ಕ್ರಿಯೇಟಿವಿಟಿಗೆ. ನೀವ್ ಹೇಗೆ ಯೋಚನೆ ಮಾಡಿದ್ರಿ ಈ ಫಿಲ್ಮ್ ನ, ನೀವು ಆ ಥರನೇ ಮಾಡಿ. ಅವರು ತುಂಬಾ ಇಂಟರ್ಫಿಯರ್ ಮಾಡೋದಕ್ಕೆ ಹೋಗೋದಿಲ್ಲ ಕ್ರಿಯೇಟಿವ್ ಪ್ರಾಸೆಸ್ ನಲ್ಲಿ, ಬಟ್ ತುಂಬಾನೇ ಎನ್ಕರೇಜ್ಮೆಂಟ್ ಮತ್ತೆ ತುಂಬಾನೇ ಒಂದು ಸಪೋರ್ಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ಅಂತ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಒಂದು ದೊಡ್ಡ ಪ್ರಿವಿಲೇಜ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಯುನೋ ಅವ್ರಿಗೆ ಅವ್ರದೇ ಒಂದು ಐಡಿಯಾಸ್ ಇರುತ್ತೆ, ಅದನ್ನೇ ಒಂದು ಫೋರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಹಂಗ ಅನ್ನಿಸ್ತಿಲ್ಲ. ಸೊ ನನಗೆ ಒಂದು ಒಳ್ಳೆ ಫ್ರೀಡಮ್ ಸಿಕ್ತು, ಮತ್ತೆ ಪ್ಲಾಟ್ಫಾರ್ಮ್ ಕೂಡ ಸಿಕ್ತು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗುಡ್ ಇನಿಷಿಯೇಟಿವ್ PRK ಪ್ರೊಡಕ್ಷನ್ಸ್ ಅವ್ರು ಏನ್ ಮಾಡ್ತಿದ್ದಾರೆ. ಅಂಡ್ ಅಶ್ವಿನಿ ಮ್ಯಾಮ್ ಕಂಟಿನ್ಯೂ ಮಾಡ್ತಿದ್ದಾರೆ ಅದನ್ನ. ಎಕ್ಸ್ಟ್ರೀಮ್ಲಿ ಗುಡ್. ಓಕೆ ಸರ್, ನಿಮ್ಮ ಹೊಂದಿಸಿ ಬರೆಯಿರಿ ಬರೋದಾದ್ರೆ ನೀವೊಂದು ಬದುಕು ಬಂದಂತೆ ಸ್ವೀಕರಿಸಿ ಅನ್ನೋಂಥ ಒಂದು ಬ್ಯೂಟಿಫುಲ್ ಲೈನ್ ತಗೊಂಡು ಇಡೀ ಸಿನಿಮಾನ ಹೆಣೆದಿದ್ದೀರಾ.
ನಿಮ್ಮ ಚಿತ್ರದಲ್ಲಿ ನೀವೇನಾದ್ರೂ ಇವಾಗ ರಿವಿಸಿಟ್ ಮಾಡ್ಬೇಕು ಹೊಂದಿಸಿ ಬರೆಯಿರಿ ಅನ್ನೋದಾದ್ರೆ ಯಾವ್ದಾದ್ರು ಸೀನ್ ನ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ನಿಮ್ಗೆ ಅನ್ಸುತ್ತಾ ಈಗ ಪೂರ್ತಿ ಪ್ರಾಡಕ್ಟ್ ನೋಡಿದ್ಮೇಲೆ? ಅಲ್ಲ, ಅದು ಮೊದಲನೇ ಸಿನಿಮಾ ಮೇಕರ್ ಒಂದಿಷ್ಟು ದಿನಗಳಾದ್ಮೇಲೆ ಅವ್ನ ಸಿನಿಮಾ ಫಿಲ್ಮ್ ಮೇಕಿಂಗ್ ಅಥವಾ ಕಲ್ತ್ ಆದ್ಮೇಲೆ ಅಥವಾ ಹೋಗ್ತಾ ಜರ್ನಿಲಿ ಯಾವತ್ತೂ ಅನ್ಸುತ್ತೆ, ಅಂದ್ರೆ ರಿವಿಸಿಟ್ ಮಾಡಿದ್ರೆ ಏನು ಅಂತ. ಆಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆದ್ಮೇಲೆ ಕೂಡ ಹೊಂದಿಸಿ ಬರೆಯೋದಾದ್ಮೇಲೆ ಕೆಲವೊಂದೊಂದು ಪೋರ್ಷನ್ಸ್ಗಳಿಗೆ ಐ ಆಮ್ ನಾಟ್ ಹ್ಯಾಪಿ ಏನ್ ಬಂದಿದೆಯೋ ಅದು. ಬಟ್ ಆದ್ರೂ ಕೂಡ ನನಗೆ ಆ ಸಿನಿಮಾದಲ್ಲಿ ಬದುಕು ಬಂದಂತೆಯನ್ನ ಸ್ವೀಕರಿಸಿದೆ. ಲಾಸ್ಟ್ ಚಾಪ್ಟರ್ ಬರುತ್ತಲ್ಲ, ಲಾಸ್ಟ್ ಚಾಪ್ಟರ್ ಅಲ್ಲಿ ಪಲ್ಲವಿ ಮತ್ತು ರಂಜಿತ್ ಚಾಪ್ಟರ್, ಅದ್ರ ಬಗ್ಗೆ ನನಗೆ ಮೊದಲಿಂದನೂ ಏನಿತ್ತು ಅಂದ್ರೆ ಇದಕ್ಕೆ ಸ್ವಲ್ಪ ಲಿಮಿಟೆಡ್ ಆಡಿಯನ್ಸ್ ಅನ್ನೋದು ಒಳಗಡೆ ಇತ್ತು. ಯಾಕೆಂದ್ರೆ ತುಂಬಾ ತುಂಬಾ ಪ್ರಬುದ್ಧತೆಯಿಂದ ತುಂಬಾ ಬದುಕನ್ನ ಬೇರೆ ರೀತಿ ಹೇಳಕ್ ಹೋಗ್ತಾ ಇದೀವಿ ಅಂತ. ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರದ ಒಂದು ಬದುಕು ಎಕ್ಸಾಂಪಲ್, ರಂಜಿತ್ ಏನ್ ಬದುಕ್ತಾ ಇರ್ತಾರೋ ಒಂದ್ ರೀತಿ ಇನ್ಸ್ಪೈರ್ಡ್ ಪೂರ್ಣಚಂದ್ರ ತೇಜಸ್ವಿ ಅವರು. ಯಾಕಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ 37ನೇ ವಯಸ್ಸಿಗೆ ಮೈಸೂರನ್ನೇ ಬಿಟ್ಬಿಟ್ಟು ಊರ್ಗ ಈ ಸಿಟಿಲಿ ಯಾರು ಇರ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಬದುಕ್ತವ್ರು. ಸೊ ಅಂತ ಟೈಮಲ್ಲಿ ರಂಜಿತ್ಗೆ ಪರ್ಸನಲ್ ಲೈಫ್ ಅಲ್ಲಿ ಇದಾದಾಗ ಇದು ಏನೂ ಬೇಡ ಅಂತ ಅನ್ಕೊಂಡು ಒಬ್ಬನೇ ಹೋಗ್ಬಿಟ್ಟು ಮಕ್ಳಿಗೆ ಪಾಠ ಹೇಳ್ಕೊಂಡು ಬದುಕ್ತಾನಲ್ಲ, ಅದು ನನಗೆಲ್ಲೋ ಅವೆಲ್ಲ ಇನ್ಸ್ಪೈರ್ ಆದ್ರೂ ಕೂಡ ತುಂಬಾ ಪ್ರಬುದ್ಧತೆ ಇದೆ. ಅಂದ್ರೆ ಅದಕ್ಕೆ ತುಂಬಾ ಸಿಮಿಲಾರಿಟೀಸ್ ಅಥವಾ ಕ್ಯಾರೆಕ್ಟರ್ ಬೇರೆ ರೀತಿ, ಅಂದ್ರೆ ಸಿಮಿಲರ್ ಕ್ಯಾರೆಕ್ಟರ್ಗಳು ಸಿಗಲ್ಲ. ಈಗ ಜಗನ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಕುಮಾರ್ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಸಿಗುತ್ತೆ, ಅಂದ್ರೆ ರಿಯಲ್ ಲೈಫ್ ತುಂಬಾ ಹತ್ರ ಇರ್ತದೆ. ಇವು ತುಂಬಾ ಐಡಿಯಲಿಸ್ಟಿಕ್ ಇದ್ದಂತ ಕ್ಯಾರೆಕ್ಟರ್ಗಳು. ಈ ಕ್ಯಾರೆಕ್ಟರ್ಗಳು ನನಗೆ ಎಷ್ಟು ಜನಕ್ಕೆ ಅಂತ ಅಂತಿತ್ತು. ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಎಸ್ಪೆಷಲಿ ನಾನು ಹೊಂದಿಸಿ ಬರೆಯೋದನ್ನ ನೀವೇನ್ ಹೇಳಿದ್ರು ತಲುಪದ ರೀತಿ ಬಗ್ಗೆ ತುಂಬಾ ಸ್ಟಾಟಿಸ್ಟಿಕ್ಸ್ ಬಗ್ಗೆನೂ ಮಾತಾಡೋದಾದ್ರೆ, ಥಿಯೇಟರ್ ಅಲ್ಲಿ ನೋಡಿದ್ದು ನನಗೆ 40,000 ಜನ. ಓಕೆ, ಆದ್ರೆ OTT ಬಂದ್ಮೇಲೆ ಅಲ್ಲಿಂದ ನೋಡಿದ ಆಡಿಯನ್ಸ್ ಇಂದ ನಾನು ತಗೊಳ್ಳೋದಾದ್ರೆ 10 ಲಕ್ಷಕ್ಕೂ ಹೆಚ್ಚು ಜನ OTT ನೋಡಿದ್ದಾರೆ. ಮತ್ತೆ ಅದಕ್ಕಿಂತ ಜಾಸ್ತಿ ಪೈರಸಿ ಆಗಿ ನೋಡಿದ್ದಾರೆ. ಸೊ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ಅದು ಪೈರಸಿ ಆಗಿ ಅಪ್ಲೋಡ್ ಆಗಿ ಆಗ್ತಲೇ ಇತ್ತು. ಅಷ್ಟು ಫಸ್ಟ್ OTT ರಿಲೀಸ್ ಆದ್ಮೇಲೆ ನೋಡಿದ್ದು. ಆ ಸ್ಟಾಟಿಸ್ಟಿಕ್ ಎಲ್ಲ ನೋಡಿದ್ಮೇಲೆ ಮತ್ತೆ ನಮ್ಮ ಆರ್ಟಿಸ್ಟ್ ಗಳು ಬಂದಿರೋಂತ ಏನೋ ಫೀಡ್ಬ್ಯಾಕ್ ಗಳು, ನನಗ್ ಪರ್ಸನಲ್ ಬಂದಿರೋ ಫೀಡ್ಬ್ಯಾಕ್ ಗಳು ನೋಡಿದ ತಕ್ಷಣ ಇವೆರಡು ಪಾತ್ರದ ಬಗ್ಗೆ ತುಂಬಾ ಮಾತಾಡಿದ್ರು. ಸೊ ಆಗ ಅಂದ್ರೆ ನಾನ್ ಯಾವ್ದು ಅನ್ಕೊಂಡಿದ್ದೋ ಅಂದ್ರೆ ಮೂಲ ಅದೇ ಇತ್ತಲ್ಲ, ಅಂದ್ರೆ ಇಡೀ ಹೊಂದಿಸಿ ಬರೆಯೋದ ಆಶಯ ಅದೇ ಇತ್ತಲ್ಲ, ಬದುಕು ಬಂದಂತೆ ಅಂತ ಸ್ವೀಕರಿಸಿ ಇವೆರಡು ಪಾತ್ರಗಳು ಅವೇ ಕಂಡ್ಕೊಂಡು ಬೇರೆಯವ್ರಿಗೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಮನವರಿಕೆ ಮಾಡಿಸುತ್ತೆ. ಸೊ ಹಾಗಾಗಿ ಇವರು ಅಂದ್ರೆ ನನಗೆ ಮೇನ್ ಇಂಪಾರ್ಟೆಂಟ್ ಇದು ಲಾಸ್ಟ್ ಚಾಪ್ಟರ್ ಅಲ್ಲಿ ಪ್ರೀಚ್ ಅಂತ ಇರಬಾರ್ದಾಗಿತ್ತು. ಈಗ ಸಂಬಂಧಗಳಾದ್ರೂ ಇವೆರಡು ಕ್ಯಾರೆಕ್ಟರ್ಗಳಿಗೆ ಇವ್ರೆಲ್ಲೋ ಇವ್ರಿಗೆ ಬಾಳ್ಕೊಡ್ತಾ ಇದಾರೆ ಅನ್ಸೋದಾಗ್ಲಿ ಅದು ಯಾವ್ದು ಅನ್ನಿಸ್ಬಾರ್ದು, ತುಂಬಾ ಆರ್ಗ್ಯಾನಿಕ್ ಆಗಿ ಅನ್ನಿಸ್ಬೇಕು. ಯಾಕಂದ್ರೆ ಸಿನಿಮಾ ನೋಡ್ತಾ ಇದ್ರೆ ಯಾವ್ದು ಏನು ಹೇರಿಕೆ ಅನ್ನಿಸ್ಬಾರ್ದು, ಅದು ನಮ್ಮೊಳಗೆ ಕರ್ಕೊಂಡು ಹೋಗ್ಬೇಕು. ಅದು ನನಗೆ ಈ ಪಲ್ಲವಿ ಮತ್ತು ರಂಜಿತ್ ಪಾತ್ರಗಳಲ್ಲಿತ್ತು. ಬಟ್ ಅದು ತುಂಬಾ ಚೆನ್ನಾಗಿ ಹೋಗಿದ್ರ ಬಗ್ಗೆ ಮತ್ತೆ ಆ ಪಾತ್ರದ ಬಗ್ಗೆ ಮಾತಾಡಿದ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಹಾಗಾಗಿ ನನ್ಗೆ ಅನ್ಸಿದ್ದು, ನಾನು ಕಂಡುಕೊಂಡಾಗ ಮೇ ಬಿ ದಿಸ್ ಇಸ್ ಮೈ ಕೋರ್ ಸ್ಟ್ರೆಂತ್ ಅಂತ ಅನ್ಸಿದ್ದು. ಯಾಕೆ ಅಂತಂದ್ರೆ ಹೊಂದಿಸಿ ಬರೆಯಲ್ಲಿ ಕೆಲವೆಲ್ಲ ಬೇರೆ ಆಸ್ಪೆಕ್ಟ್ ಅಲ್ಲಿ, ಅಂದ್ರೆ ನಾನು ಹೇಳಕ್ ಏನೋ ಹೋಗಿ ಕೆಲವು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಕೆಲವನ್ನ ಅಡಿಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈಗ ಹೊಂದಿಸಿ ಬರೆಯರಿ ಇದ್ದಿದ್ದು ಒಂದು ಸಿನಿಮಾ ಅಂದ್ರೆ 1.5 hours ಸಿಗುತ್ತೆ ಹೇಳೋದಕ್ಕೆ. ಈಗ ಹೊಂದಿಸಿ ಬರೆಯಲ್ಲಿ ಇದ್ದಿದ್ದು 7-8 ಕ್ಯಾರೆಕ್ಟರ್ಗಳು. ಪ್ರವೀಣ್ ಅವ್ರ ಕ್ಯಾರೆಕ್ಟರ್, ಶ್ರೀ ಅವ್ರ ಕ್ಯಾರೆಕ್ಟರ್, ಎಲ್ಲರೂ ಒಂದು ಅರೇಂಜ್ ಮ್ಯಾರೇಜ್ ರೆಪ್ರೆಸೆಂಟ್ ಆಗುತ್ತೆ, ಇನ್ನೊಂದು ಲವ್ ಮ್ಯಾರೇಜ್, ಇನ್ನೊಂದು 2 ಸಂಬಂಧಗಳು ಬೇರೆ ಬೇರೆ ತರದಿದ್ದಾಗ ಅಷ್ಟು ಕ್ಯಾರೆಕ್ಟರ್ಗಳಿದ್ದಾಗ ನನಗೆ ಕೆಲವೊಂದು ಇನ್ನೂ ಇನ್ಡೆಪ್ತ್ ಆಗಿ ಹೇಳೋಕೆ ಅಲ್ಲಿ ಸ್ಪೇಸ್ ಆಗ್ಲಿಲ್ಲ. ಸೊ ಹಾಗಾಗಿ ತುಂಬಾ ಜನ ಹೇಳಿದ್ರು ಇದನ್ನ 3-4 ಸಿನಿಮಾ ಮಾಡ್ಬೋದಾಯ್ತು ನೀವು, ಅಷ್ಟು ಇತ್ತು ಸ್ಪೇಸು ಅಂತ. ಬಟ್ ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ನನ್ನ ಕೋರ್ಸ್ ಎಲಿಮೆಂಟ್ ಇದೆ ಅಂತ ಅನ್ಸಿರೋದ್ರಿಂದ ಬಹುಶಃ ನಾನು ಈ ತರದ ಸಬ್ಜೆಕ್ಟ್ ಮೇಲ್ಗಡೆನೆ ನಾನು ವರ್ಕ್ ಮಾಡಕ್ಕೆ ಇಷ್ಟಪಡ್ತೀನಿ. ಇನ್ನ ಅದನ್ನ ಯಾವ್ದನ್ನ ಚೇಂಜ್ ಮಾಡ್ತೀನಿ ಅಂತ ಹೇಳೋದಾದ್ರೆ ನನ್ಗೆ ಈಗ್ಲೂ ಅನ್ಸುತ್ತೆ ನಾನು ಇನ್ನು ಬೆಟರ್ ಬೇರೆ ಇದನ್ನ ಹೋಗ್ಬೇಕು, ಇನ್ನು ಇದು ಬೇರೆ ರೀತಿ ಹೇಳ್ಬೇಕೇನೋ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ನಾವು ಮೂವ್ ಆನ್ ಆಗ್ಬೇಕು. ಸೊ ಬೇರೆ ಕಥೆಗಳನ್ನ ಹೇಳ್ಬೇಕು. ಸೊ ಆ ರಿಲೇಶನ್ಶಿಪ್ ಬಗ್ಗೆ ಹೇಳೋದು, ಈಗ ನನಗೆ 2 ರೀತಿ ನೋಡ್ತೀನಿ ಸಿನಿಮಾ. ಅಂದ್ರೆ ಇಲ್ಲದ ಜಗತ್ತನ್ನ ಕಟ್ಕೊಡೋದು. ಈಗ ಎಕ್ಸಾಂಪಲ್ ಬಾಹುಬಲಿ ಇವೆಲ್ಲ ನೋಡಿದ್ರೆ ಇಲ್ಲದ ಜಗತ್ತು, ಮೆಸ್ಮರೈಸ್ ಫ್ಯಾಂಟಸಿ ವರ್ಲ್ಡ್. ನನ್ಗೆ ಇರುವ ಜಗತ್ನಲ್ಲೇ ಕಟ್ಕೊಡುವಂತ ಕಥೆಗಳು, ನನಗೆ ಬದುಕಿಗೆ ಹತ್ತಿರವಾದಂತ ಕಥೆಗಳು, ಇದು ನನಗೆ ತುಂಬಾ ಅಂದ್ರೆ ನನಗೆ ಹತ್ರ ಅನ್ಸುತ್ತೆ. ಮೇ ಬಿ ನಾನು ಇರೋ ರೀತಿಗೂ ಹಾಗೆ ಅನ್ಸ್ಬೋದು, ಅಥವಾ ನನ್ನ ಓದು, ನನ್ನ ಸಾಹಿತ್ಯ, ಅಥವಾ ನಾನು ಬೆಳೆದು ಬಂದು ವಾತಾವರಣ ನನ್ನನ್ನು ರೂಪಿಸಿರ್ಬೋದು. ಸೊ ಹಾಗಾಗಿ ನಾನು ಈ ತರದ ಒಂದು ಕಥೆಗಳನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಬಹುಶಃ ಹೊಂದಿಸಿ ಬರೆಯಿಂದ ಟೇಕ್ ಅವೇ ಅಂದ್ರೆ ಈ ಜಾನರಲ್ ಸಿನಿಮಾ ಮಾಡಬೇಕು ಅಂತ. ಇಲ್ಲ, ಜೀವನಕ್ಕೆ ಹತ್ತಿರವಾದಂತ ಚಿತ್ರಗಳು 2 ಗೆದ್ದಿದೆಯಲ್ಲ, ಸೊ ಹಾಗಾಗಿ ಆಡಿಯನ್ಸ್ ಅದನ್ನು ನೋಡ್ತಾರೆ ಅಂತ. ಹಾಗಾಗಿ ಆ ಸ್ಟ್ರೆಂತ್ ಅಲ್ಲಿ ನನಗೆ ಇನ್ನ ರಿವಿಸಿಟ್ ಮಾಡಿ ಇದನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಸಿದ್ರು ಇಟ್ಸ್ ಓಕೆ, ಅದು ಮುಗೀತು. ಬಟ್ ಈ ಮುಂದಿನ ಚಿತ್ರಕ್ಕೆ ಇದರಿಂದ ಏನ್ ತಗೊಂಡಿದ್ದೀನಿ, ಇದನ್ನ ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತೀನಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆಕ್ಚುಲಿ ಜಯಂತ್ ಕಾಯ್ಕಿಣಿ ಅಂಕಲ್ ಒಂದ್ ಮಾತು ಹೇಳಿದ್ರು, ಅವ್ರಿಗೆ ಈಗ 65 ದಾಟಿದೆ, 18 ವರ್ಷದ ಜಯಂತ್ ಕಾಯ್ಕಿಣಿ ಪದ್ಯಗಳು ಬರ್ದಿದಾರಲ್ಲ ಅದನ್ನ ಹೋಗಿ ಏನಾರು ಚೇಂಜ್ ಮಾಡ್ತಾರ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನ್ ಚೇಂಜ್ ಮಾಡಲ್ಲ, ಅದ್ 18 ವರ್ಷದ ಜಯಂತ ಬರ್ದಿರೋದು, ಅವ್ನು 18 ವರ್ಷದವನಾಗೆ ಇರ್ಬೇಕು ಅಂತ. ಸೊ ನಾವ್ ಅವಾಗ್ಲೇ ಮಾತಾಡ್ತಿದ್ದ ಹಾಗೆ ಒಂದು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ. ನವೀನ್, ನಾನು ಅಬ್ಸರ್ವ್ ಮಾಡಿರೋ ರೀತಿ ನೀನ್ ಪ್ರತಿಯೊಂದು ಸಿನಿಮಾನು ಯು ಓನ್ ಇಟ್ ಅಪ್.
ಅಂದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ನೀನ್ ನಿಂತು ಸಿನಿಮಾ ಮುಗಿದ ಮೇಲೂ ಪ್ರಮೋಷನ್ಸ್ ಮಾಡ್ತೀಯಾ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರ್ತೀಯ ಅದ್ರ ಬಗ್ಗೆ ಪೋಸ್ಟ್, ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಥಿಯೇಟರ್ಸ್ ಅಲ್ಲಿ ಜನದ ಜೊತೆ ಇಂಟ್ರಾಕ್ಟ್ ಮಾಡ್ತೀಯಾ. ಸೊ ನಿನಗೆ ಇದು ಪ್ರಮೋಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಮುಖ್ಯ ಅನ್ಸುತ್ತೆ ಒಬ್ಬ ಆಕ್ಟರ್ ಓನಿಂಗ್ ಅಪ್ ಹಿಸ್ ಓನ್ ಮೂವಿ? ಬಿಕಾಸ್ ತುಂಬಾ ಜನ ಬರಲ್ಲ ಪ್ರಮೋಷನ್ಸ್ಗೆ. ಫಸ್ಟ್ ಥಿಂಗ್, ಸಿನಿಮಾ ಒಂದು ಆರ್ಟ್ ಫಾರ್ಮ್ ಅನ್ನೋದ್ರ ಜೊತೆಗೆ ಉದ್ಯಮನೂ ಅಲ್ಲ. ಅಂದ್ರೆ ಹಾಕಿರೋ ಬಂಡವಾಳನ ವಾಪಸ್ ತೆಗಿಬೇಕು. ಹಂಗಾಗಿ ಮತ್ತೆ ಇನ್ನೊಂದು ಸಿನಿಮಾಗಳು ನಿರ್ಮಾಪಕರು ಬರ್ತಾರೆ. ಸೊ ಉದ್ಯಮ ಅಂದಾಗ ನಮಗೆ ನಮ್ಮ ಆರ್ಟ್ ಎಷ್ಟು ಮುಖ್ಯ ಆಕೈತಿ, ನಮ್ಮ ಸಿನಿಮಾ ಎಷ್ಟು ಮುಖ್ಯ ಆಗೋದು, ಅದನ್ನ ಕರೆಕ್ಟಾಗಿ ಪ್ಲೇಸ್ ಮಾಡೋದು ಅಷ್ಟೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಅದನ್ನ ಈಕ್ವಲ್ ಆಗಿ ಪ್ರಮೋಷನ್ ಮಾಡಲಿಲ್ಲ ಅಂದ್ರೆ ಯೂಶಲಿ ಸುಮಾರು ಕಡೆ ಏನಾಗುತ್ತೆ, ಮಾರ್ಕೆಟ್ದ ಐಡಿಯಾ ಇರೋರಿಗೆ ಅಥವಾ ಎಕ್ಸ್ಪೀರಿಯನ್ಸ್ ಅನುಭವಗಳು ಕಮ್ಮಿ ಇದ್ದವರಿಗೆ ಸಿನಿಮಾ ಮಾಡೋ, ಆಮೇಲೆ ಎಷ್ಟೊಂದು ಜನಕ್ಕೆ ನಾರ್ಮಲ್ ಆಗೇನೆ ನ್ಯಾಚುರಲ್ ಆಗೇನೆ ಸಿನಿಮಾ ಮಾಡೋಷ್ಟಾಗ ಸುಸ್ತಾಗ್ಬಿಡ್ತೈತಿ. ಅಂದ್ರೆ ಪ್ರಾಡಕ್ಟ್ ಮುಗಿಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅದಾದ್ಮೇಲೆ ಇದನ್ನ ಇನ್ನೊಂದು ದೊಡ್ಡ ಚಾಲೆಂಜ್ ಐತೆ ಅನ್ನೋದು ಮರ್ತೋಗ್ಬಿಟ್ಟಿರ್ತೀವಿ. ಅದಕ್ಕೊಂದು ಸಣ್ಣ ಅನುಭವನೂ ಬೇಕು. ಮಾರ್ಕೆಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇವಾಗ ಎಷ್ಟೊಂದು ಒಳ್ಳೆ ಸಿನಿಮಾಗಳು ಗೊತ್ತೇ ಆಗಲ್ಲ ನಮಗೆ. ಬಟ್ ಸಹಜವಾಗಿ ಒಳ್ಳೆ ಸಿನಿಮಾಗಳು ಸೋಲಲ್ಲ ಅಷ್ಟು ಬೇಗ, ಗ್ಯಾರಂಟಿ ಉಳಿತವೆ. ಇಲ್ಲ ಅಂತಂದ್ರೆ ಇವಾಗ ಇನ್ನೊಂದು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ಅಲ್ಲಿ ಸುದ್ದಿ ಆಗ್ತವೆ, ಹಂಗೆಲ್ಲ ಆಗಿರ್ತವೆ. ಬಟ್ ಫಸ್ಟ್ ವೀಕಲ್ಲಿ ನಮಗೆ ಇವಾಗ ಕಾಂಪಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತೀವಿ ನಾವು. ಅದು ಎಸ್ಪೆಷಲಿ ಬೆಂಗಳೂರು ಅಂತ ಸಿಟಿಲಿ ಒಂದು ವಾರಕ್ಕೆ 10, 11, 15 ಸಿನಿಮಾಗಳ ರಿಲೀಸ್ ಆಗಿದ್ದೆಲ್ಲ ಇದಾವೆ. ಹಂಗಿದ್ದಾಗ ನಾವು ಜನರನ್ನ ಎಷ್ಟು ವೈಡರ್ ಸ್ಕೇಲ್ನೊಳಗೆ ರೀಚ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಒಂದು. ಆಮೇಲೆ ಹೆಂಗ್ ರೀಚ್ ಆಗ್ತೀವಿ, ಎಷ್ಟು ಕ್ರಿಯೇಟಿವ್ ಆಗಿ ರೀಚ್ ಆಗ್ತೀವಿ ಅಂತ. ಸೊ ಆಗ್ಲೇ ಮಾತಾಡಿದ್ವಿ ನಾವು, ಹಾಸ್ಟೆಲ್ ಹುಡುಗರು ಮಾತಾಡಿದ್ವಿ. ಆಮೇಲೆ ಇವರು ಸಿನಿಮಾ ವಿಸಿಟ್ ಮಾಡಕ್ ಬಂದಾಗ ಉಪ್ಪಿನಕಾಯಿ ಆಚರಣೆ ಕಾಂಟೆಂಟ್ ಜೊತೆಗಿನ ಇದು ಮಾಡಿದ್ವಿ. ಪತ್ರ ಬರ್ತಿದ್ವಿ, ಅದೆಲ್ಲ ಬಹಳ ಇಷ್ಟ ಆಗಿತ್ತು ಜನಕ್ಕೆ. ಆಮೇಲೆ ಕ್ಷೇತ್ರಪತಿ ಅಂತ ಬಂದಾಗ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿವಲ್ಲ, ಆಮೇಲೆ ಒಂದು ಇನ್ಸಿಡೆಂಟ್ ಆಗಿತ್ತು. ಅದೇ ರಾಯಚೂರೊಳಗ ಬಂಡಿ ತಗೊಂಡ್ಬಂದಿದ್ರು, ಬಂಡಿ ಹತ್ಕೊಂಡು ಸಿನಿಮಾ ನೋಡಕ್ ಬಂದಿದ್ರು. ಕೊಪ್ಪಳದಾಗ ಬಂಡಿ ಹತ್ಕೊಂಡು ಸಿನಿಮಾ ನೋಡಕ್ ಬಂದಿದ್ರು. ನಮಗೆ ಆಸೆ ಇತ್ತು, ಅಂದ್ರೆ ಇದೊಂದು ಪಿಕ್ಚರ್. ನಾವು ಅವಾಗ ಜನ್ಮದ ಜೋಡಿ ಟೈಮ್ನಾಗ ಸ್ಕೂಲ್ನಾಗಿದ್ದ ನಾವು ಅಪ್ಪ ಎಲ್ಲ ಹೋಗೋ ಟೈಮ್ನಾಗ ಅಲ್ಲೆಲ್ಲ ಟ್ರಾಕ್ಟರ್ ಬಂಡಿ ಅದಾಗೆಲ್ಲ ಪಿಕ್ಚರ್ಗೆ ಹೋಗೋರು. ನಮ್ಮ ಪಿಕ್ಚರ್ಗೂ ಬರ್ಬೇಕು ಅನ್ನೋ ಕನ್ಸಿರ್ತಿತ್ತು. ಸೊ ಅಲ್ಲಿ ಹೋದಾಗ ಬಂಡೆಗೆ ಒಂದು ಬಹಳ ಖುಷಿ ಆಗಿತ್ತು. ಸೊ ಅದಕ್ಕೆ ನಾರ್ತ್ ಕರ್ನಾಟಕದ, ಆಮೇಲೆ ಇನ್ನೊಂದು ಏನಾಯ್ತು, ನಾರ್ತ್ ಕರ್ನಾಟಕ ಕಡೆ ಯಾರು ಹೋಗ್ತಿರಲ್ಲ, ಮ್ಯಾಕ್ಸಿಮಮ್ ಹುಬ್ಳಿ ಬರ್ತಾರಲ್ಲ, ದಾವಣಗೆರೆ ಬರ್ತಾರ, ಬಂದು ಒಂದು ಫಂಕ್ಷನ್ ಮಾಡಿ ಹೋಗಿರ್ತಾರ. ಅದಕ್ಕೆ ನಾವು ಈ ಸರಿ ಏನ್ ಮಾಡಿದ್ವಿ, ಪೂರ್ತಿ ಆ ಕಡೆನೆ ಎಲ್ಲಾ ಡಿಸ್ಟ್ರಿಕ್ಟ್ ಸೆಂಟರ್, ತಾಲೂಕು ಸೆಂಟರ್ ಆ ಕಡೆನೆ ಓಡಾಡಕ್ ಶುರು ಮಾಡಿದ್ವಿ. ಕ್ಷೇತ್ರಪತಿದು ರೆವೆನ್ಯೂ ಏನೈತೆ, ಥಿಯೇಟ್ರಿಕಲ್ ರೆವೆನ್ಯೂ, ಅದು ಸಿನಿಮಾದ ಒಂದು ಶಕ್ತಿಗೆ ಜೊತೆಗೆ ನಾವೇನ್ ಪ್ರಮೋಟ್ ಮಾಡಿದೀವಲ್ಲ ಈಕ್ವಲೆಂಟ್ ಆಗಿ ಅದು ಹೆಲ್ಪ್ ಆಗಿದ್ದು. ನಂಬರ್ ಆಫ್ ಈಗ ಆಡಿಯನ್ಸ್ ಅಂದ್ರೆ ಫುಟ್ಫಾಲ್, ನೀವು ಸಿನಿಮಾ ಅದ್ಭುತವಾಗಿದ್ದು 100 ಜನ ನೋಡಿದ್ರೆ ಆಗಲ್ಲ. ಅಂದ್ರೆ ಫಸ್ಟ್ ಡೇ ಅಥವಾ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಕನ್ಸಿಡರಬಲ್ ನಂಬರ್ ಅಷ್ಟು ನೋಡಿದಾಗ್ಲೇನೆ ಅದು ನೋ ಪಬ್ಲಿಸಿಟಿ ಆಗಿ ಸಾಧ್ಯ ಆಗುತ್ತೆ. ಈಗ ಆಚರಣೆಗೂ ಸಿನಿಮಾ ಬಗ್ಗೆ ನನಗೆ ಗೊತ್ತಾಗಿದ್ದು ನಮ್ಮ ಫ್ರೆಂಡ್ ನೋಡಿ ಹೇಳಿದಾಗ. ಸೊ ಹಂಗೆ ನಮ್ಮ ಸಿನಿಮಾನ ಇನ್ನೊಂದು ಈ ಗುಲ್ಟು ನೋಡಿದಾಗ ನಮ್ ಫಸ್ಟ್ ಡೇ ಭಾಳ ಭಯ ಆಯ್ತು. ನಾವ್ ಯಾರಿಗೂ ಗೊತ್ತಿರ್ಲಿಲ್ಲ. ನೈಟ್ ಶೋ ಫೀಲಿಂಗ್ ಶುರು ಆಯ್ತು, ವೀಕೆಂಡ್ ಹೌಸ್ಫುಲ್ ಶುರು ಆಯ್ತು. ಹೊಂದಿಸಿ ಬರೀರಿ ನಾವು ರಿಲೀಸ್ ಮಾಡಿದಾಗ್ಲೂ ಅಷ್ಟೇ. ಆಗಿನ ಅರ್ಬನ್ ಸೆಂಟರ್ಗಳಲ್ಲಿ ಚಲೋತ್ನಾಗ ಓಡಿದ ಸಿನಿಮಾ. ಸೊ ಇಟ್ ಈಸ್ ಆಲ್ವೇಸ್ ಬಜೆಟ್ ನಾವು ಫಸ್ಟ್ ಕಾಪಿಗೆ ಹಾಕ್ತಿವಿ. ಆಕ್ಚುಲಿ ನಾವು ಮಾರ್ಕೆಟಿಂಗ್ ಇಟ್ಕೊಂಡೇ ಬಜೆಟ್ ಹಾಕ್ಬೇಕು. ಈಗ 1.5 ಕೋಟಿ ಸಿನಿಮಾ ಖರ್ಚು ಮಾಡಿದ್ರೆ 50 ಲಕ್ಷ ಇದಕ್ಕೆ ಎತ್ತಿಟ್ಕೋಬೇಕಾಗತ್ತೆ ಎಷ್ಟೊಂದ್ಸಲ ಪ್ರಮೋಷನ್ಸ್ಗೆ ಅಂತಾನೆ. ಅಂದ್ರೆ ನಾವ್ ಏನ್ ಎಷ್ಟು ಪ್ರಿಸೈಸ್ ಆಗಿ ನಾವು ಪ್ರೀ ಪ್ರೊಡಕ್ಷನ್ ಮಾಡ್ತೀವಿ, ಪೋಸ್ಟ್ ಗೆ ಇನ್ವಾಲ್ವ್ ಆಗ್ತೀವಿ. ಪ್ರೊಡಕ್ಷನ್ ಒಳಗೆ ಡೈರೆಕ್ಟರ್ ಮತ್ತೆ ಇಪಿಗಳಿಂದ ಹಿಡಿದು ಎಡಿಗಳಿಂದ ಪ್ರತಿಯೊಬ್ಬರು ಆಕ್ಟರ್ಸ್ ಅಷ್ಟು ದುಡಿತಾರೆ. ನಾವಿನ್ನೂ ಅಷ್ಟೊಂದಾಗಿ ಪ್ರಮೋಷನ್ ದುಡಿಯಾಕತ್ತಿಲ್ಲ ಅಂತ ನನ್ನ ಭಾವನೆ. ಸೊ ವಿ ಹ್ಯಾವ್ ಟು ವರ್ಕ್ ಆನ್ ಆರ್ ಪ್ರಮೋಷನ್ಸ್. ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದ್ರಾಗೂ ಅಷ್ಟೇ ಈಕ್ವಲೆಂಟ್ ಆಗಿ ಬಜೆಟ್ ವೈಸು, ಮ್ಯಾನ್ ಪವರ್ ವೈಸು, ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ವೈಸು ಎಲ್ಲ ರೀತಿಯಿಂದ ನಾವು ವರ್ಕ್ ಮಾಡಬೇಕು. ಕರೆಕ್ಟ್. ಆಲ್ಸೋ ಅರ್ಚನಾ, ನೀವು ಅದಕ್ಕೆ ಆ್ಯಡ್ ಮಾಡಬೇಕು ಅಂತಂದ್ರೆ, ಈಗ ಡಿಜಿಟಲ್ ಮಾರ್ಕೆಟಿಂಗ್ ಒಂಥರ, ಅದಕ್ಕೆ ಆನ್ಲೈನ್ ಮೀಮ್ ಪೇಜಸ್ ಆಗಿರ್ಬೋದು ಅಥವಾ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಸ್ ಪ್ರಮೋಟ್ ಮಾಡ್ತಾರೆ. ಬಟ್ ನೀವು ಕ್ಷೇತ್ರಪತಿ
ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಪ್ರಮೋಷನ್ಸ್ ಮಾಡಿದ್ದೀರಾ, ನಿಮ್ಗೆ ಏನ್ ಅನ್ನಿಸ್ತು ಪ್ರಮೋಷನ್ಸ್ ಮಾಡಿದಾಗ? ಐ ಥಿಂಕ್ ಇವಾಗ ಡಿಜಿಟಲೈಸ್ಡ್ ಪ್ರಮೋಷನ್ಸ್ ಅಂತಂದ್ರೆ ಇಲ್ಲಿ ಅರ್ಬನ್ ಯಾವ್ಯಾವ್ದೆಲ್ಲ ಜಾಗಗಳಿದೆ ಬಹುಶಃ ಅಲ್ಲಿ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಫಾರ್ ಅ ಫಿಲ್ಮ್ ಲೈಕ್ ಕ್ಷೇತ್ರಪತಿ, ಅಲ್ಲಿನ ಜನಕ್ಕೆ ಸಿನಿಮಾ ಸ್ಟಾರ್ಸ್ನ ನೋಡೋದಂದ್ರೆ ಏನೋ ಒಂದು ಖುಷಿ, ಏನೋ ಒಂದು ಸಂಭ್ರಮ ಥರ. ಎಲ್ಲೂ ಅಂದ್ರೆ ರೆಗ್ಯುಲರ್ಗೆ ಅವ್ರಿಗೆ ಕಾಣಿಸೋದಿಲ್ಲ, ಏನೋ ಒಂಥರ ಏನೋ ಸ್ಪೆಷಲ್ ಆಗಿ ನೋಡ್ದಂಗೆ. ಸೊ ಅಂತ ಆ ಥರದ ಜಾಗಗಳಿಗೆ ಬಹುಶಃ ನೀವು ಹೋಗಿ ಅಲ್ಲಿ ನಿಂತು ಅವ್ರ ಜೊತೆ ಒಂದ್-ಎರಡು ಮಾತಾಡಿದಾಗ ಅವರ ಒಂದು ಬಾಂಡ್ ಅವರೇ ಬೆಳೆಸ್ಕೊಂಡ್ಬಿಡ್ತಾರೆ. ಇವ್ನು ಬಂದಿದ್ದ ಅಲ್ಲ ಅವತ್ತು, ಇವ್ನ ಸಿನಿಮಾ ಇವ್ನ ಪಿಕ್ಚರ್ ನೋಡಕ್ ಹೋಗ್ಬೇಕು ನಾವು ಅಂತ. ಸೊ ಐ ಥಿಂಕ್ ಆ ನಿಟ್ಟಿನಲ್ಲಿ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸೋದು, ಐ ಥಿಂಕ್ ಜಸ್ಟ್ ನಾಟ್ ರೂರಲ್ ಸೈಡ್, ಈವನ್ ಇಲ್ಲೂ ಕೂಡ ಎಷ್ಟೊಂದು ಸಲ ಹ್ಯೂಮನ್ ಟು ಹ್ಯೂಮನ್ ಕನೆಕ್ಷನ್. ಬಿಕಾಸ್ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಅಂತ ಬಂದು ಎವ್ರಿಥಿಂಗ್ ಇಸ್ ಆನ್ ಸೋಷಿಯಲ್ ಮೀಡಿಯಾ, ಸಮಟೈಮ್ಸ್ ವಿ ಟೆನ್ ಟು ಲೂಸ್ ಆನ್ ದಟ್ ಹ್ಯೂಮನ್ ಟು ಹ್ಯೂಮನ್ ಕಾನ್ವರ್ಸೇಷನ್ಸ್. ಸೊ ಆ ಥರದ್ರಲ್ಲಿ ಈ ತರ ಅಂದ್ರೆ ಏನಂತಾರೆ, ಹೋಗಿ ಡೈರೆಕ್ಟ್ ಆಗಿ ಪ್ರಮೋಟ್ ಮಾಡಿ ಬರೋದು ಅಥವಾ ಜನಗಳ ಜೊತೆ ಬೆರೆತು ಮಾತಾಡಿ ಬರುವಂತದ್ದು, ಐ ಥಿಂಕ್ ದಟ್ ವಿಲ್ ಬಿಕಮ್ ಇಂಪಾರ್ಟೆಂಟ್ ಅವಾಗ. ಎಸ್ಪೆಷಲಿ ನಾವು ನಮ್ಮತ್ತ ಹೊಸಬ್ರು ಫಸ್ಟ್ ಸಿನಿಮಾ ಮಾಡಿದಾಗ ಯಾವತ್ತು ಬಡ್ಜೆಟ್ ಕನ್ಸ್ಟೆಂಟ್ ಇದ್ದೇ ಇರುತ್ತೆ. ಬಡ್ಜೆಟ್ ಕನ್ಸ್ಟೆಂಟ್ ಇದ್ದಾಗ ನಾವು ಯಾವ ರೀತಿ ತಲುಪಿಸ್ತೀವಿ ಅನ್ನೋದು ಮ್ಯಾಟರ್ ಬಂದಾಗ ನಮ್ಗೆ ಹೊಂದಿಸಿ ಬರೇರಿ ಮಾಡ್ಬೇಕಾದ್ರೆ ನಮ್ಗೆ ಅನ್ಸಿದ್ದು, ನಾನೊಂದು 20-30 ಸಾವಿರ ಮನೆ ಅಡ್ರೆಸ್ಗಳನ್ನ ಡೇಟಾ ಕಲೆಕ್ಟ್ ಮಾಡಿದ್ದೆ. ಅಂದ್ರೆ ಎಲ್ಲ ಕಾಲೇಜಲ್ಲಿ ಇದ್ದಂಥ ಫ್ಯಾಕಲ್ಟಿ, ನಾನು ಫ್ಯಾಕಲ್ಟಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿದ್ದಂಥ NBA NAC ಕಮಿಟಿ ಎಲ್ಲ ಡೇಟಾ ಕಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟೂಡೆಂಟ್ ಅಡ್ರೆಸ್ಗಳನ್ನ ಕಲೆಕ್ಟ್ ಮಾಡಿದ್ದು. ಹಾಗಾಗಿ ನಾವೊಂದು 20,000 ಅಡ್ರೆಸ್ಗಳಿಗೆ ಲೆಟರ್ಗಳು ಪೋಸ್ಟ್ ಮಾಡಿದ್ವು. ಅದಾದ್ಮೇಲೆ ಕೆಲವರು ಇಲ್ಲೇ ಬೆಂಗಳೂರಲ್ಲಿ ಮನೆಗಳಿಗೆ ಹೋಗ್ಬಿಟ್ಟು ಕೆಲವು ನಮ್ಮ ಆಫೀಸಲ್ಲೆಲ್ಲ ಇದ್ದಂಥ ಹುಡುಗರು, ಡೈರೆಕ್ಷನ್ ಟೀಮರೆಲ್ಲ ಹೋಗ್ಬಿಟ್ಟು ಪೋಸ್ಟ್ ಮಾಡ್ತಾ ಬಂದ್ರು. ಅಟ್ಲೀಸ್ಟ್ ಅವ್ರು ತಲುಪಿದ್ರೆ ಹೊಂದಿಸಿ ಬರೀ ಅನ್ನೋದೊಂದು ಟೈಟ್ಲ್ ಗೊತ್ತಾಗುತ್ತೆ, ಏನಕ್ಕೆ ಹೋಗ್ಬೇಕು ಅನಿಸುತ್ತೆ, ಒಂದು ಆಪ್ತತೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಪತ್ರಗಳ ಮೂಲಕ ಇನ್ವೈಟ್ ಮಾಡಿದ್ವು. ಬಹುಶಃ ಅದೇ ನಮ್ ವರ್ಕ್ ಆಗಿದ್ದು OTT ಅಷ್ಟು ಜನ ನೋಡೋದಕ್ಕೆ ಕಾರಣ ಅನ್ಸುತ್ತೆ ನನಗೆ. ಅಟ್ ದ ಎಂಡ್ ನಾವು ಕೊನೆಗೆ ನೋಡೋದು ಸಿನಿಮಾ ನೋಡ್ಬೇಕು, ಜನ ಸಿನಿಮಾ ನೋಡ್ಬೇಕು. ಅಂದ್ರೆ ನಾವು ಏನು ಅಥವಾ ನಮ್ ಜನ ಎಷ್ಟು ತಲುಪಿದೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗ್ಬೇಕು ಅಂತ, ಜನ ಎಷ್ಟು ಜನ ನೋಡಿದ್ದಾರೆ ಅನ್ನೋದ್ರ ಮುಖಾರ. ಕ್ರಿಯೇಟಿವಿಟಿ ಬರೀ ಸಿನಿಮಾಕ್ ಮಾತ್ರ ಸೀಮಿತ ಅಲ್ಲ, ಪ್ರಮೋಷನ್ಗೂ ಸೀಮಿತ, ಪ್ರಮೋಷನ್ಗೂ ಎಕ್ಸ್ಟೆಂಡ್ ಆಗ್ಬೇಕು ಅಂತ. ಪ್ರಮೋಷನ್ ಇಂಪಾರ್ಟೆಂಟ್. ಇವಾಗ KGF ಎಲ್ಲ ಅಷ್ಟು ಸಕ್ಸಸ್ ಆಗಿ ಸಲಾರಿ ಪ್ರಮೋಟ್ ಮಾಡದೇ ಇದ್ರ ಅದಕ್ಕೂ ಮಾಡಿದ್ದಾರೆ. ಎನಿ ಸ್ಕೇಲ್ ಆಫ್ ಬಡ್ಜೆಟ್ ಅಂಡ್ ಅವ್ರಿಗೆ ನೋಡಿ ತುಂಬಾ ಪ್ರಮೋಟ್ ಮಾಡಿಲ್ಲ ಅಂದ್ರೆ ಪ್ರಮೋಷನ್ ಅವ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ರು. ಈಗ ಬಾಹುಬಲಿ ಮೇಕರ್ ನ ತಂದ್ಬಿಟ್ಟು KGF ಇವ್ರನ್ನ ಇಂಟರ್ವ್ಯೂ ಮಾಡಿಸಿದ್ರು. ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ ಸೆಂಥಿಲ್ ಕುಮಾರ್ ಇಲ್ಲಿ DOP ನ ಇಂಟರ್ವ್ಯೂ ಮಾಡ್ತಾರೆ. ಸೊ ಅಂದ್ರೆ ಏನೋ ಬೇರೆ ರೀತಿ ಅಪ್ರೋಚ್ ಗಳಾಗ್ಬೇಕು ಜನಕ್ಕೆ. ಸುಮ್ನೆ ಏನೋ ಒಂದು ರೊಟೀನ್ ಆಗಿ ನಾವು ಒಂದಿಷ್ಟು ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಬೇರೆ ರೀತಿ ಅಪ್ರೋಚ್ ಇನ್ನೋವೇಟಿವ್ ಆಗಿ ಹೇಗೆ ಮಾಡ್ತಾರೆ ಅಂತ, ಕಂಟೆಂಟ್ ಗಳು ಇನ್ನೋವೇಟಿವ್ ಆಗಿರ್ಬೇಕು. ಸೊ ಎಲ್ರು ವೆಬ್ ಸೀರೀಸ್ ನೋಡ್ತೀರಾ ಅಲ್ವಾ? ಎಲ್ರು ನೋಡ್ತೀರಾ. ಈ ವರ್ಷದಲ್ಲಿ 2023ರಲ್ಲಿ ನೋಡಿದಂತ ಬೆಸ್ಟ್ ವೆಬ್ ಸೀರೀಸ್ ನಿಮ್ ಪ್ರಕಾರ ಯಾವುದು ಸರ್? ನಾನ್ ನೋಡೋದು ಕಮ್ಮಿ, ಬಟ್ ಅದ್ರಲ್ಲಿ ನಾನು ನೋಡಿದ್ದು ರೀಸೆಂಟ್ ಆಗಿ ನಂಗೆ ಇಷ್ಟ ಆಗಿದ್ದು ಕಾಲಾಪಾನಿ ತುಂಬಾ ಇಷ್ಟ ಆಯ್ತು. ಸೂಪರ್, ಹೌದು, ತುಂಬಾ ಸಕ್ಕದಾಗಿದೆ. ಎಸ್ ಅರ್ಚನಾ ಅವರ, ನಿಮ್ಗೆ? ನಾನು ಒಂದಷ್ಟು ಬೆಸ್ಟ್ ಸೀರೀಸ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀನಿ, ನೋಡ್ಬಿಟ್ರೆ ಮುಗ್ದೋಗ್ಬಿಡತ್ತೆ ಅಂತ ಅನ್ನೋ ತರ. ಸೊ ಲೈಕ್ ನಾವು ಚಿಕ್ಕ ಮಕ್ಳಿದ್ದಾಗ ಏನಾದ್ರು ಸ್ನಾಕ್ಸ್ ಕೊಟ್ರೆ ಸುಮ್ಮನೆ ಖಾಲಿ ಹೋಗ್ಬಿಡುತ್ತೆ, ಹಂಗೆ ಆ ಥರ ಸೇವ್ ಮಾಡಿ ಇಟ್ಟಿದ್ದೀನಿ. ಬಟ್ ಇನ್ನು ಯಾವ್ದು ಅದು ಅಂದರೆ ಕಾಲಾಪಾನಿ ನೋಡ್ಬೇಕಂತಿತ್ತು, ನೋಡಿಲ್ಲ. ಐವ್ ಹರ್ಡ್ ರಾಕೆಟ್ ಬಾಯ್ಸ್ ತುಂಬ ಚೆನ್ನಾಗಿದೆ ಅಂತ, ಅದನ್ನು ನೋಡೋಕ್ಕಾಗಿಲ್ಲ. ಬಟ್ ಐ ಥಿಂಕ್ ಐ ವಾಚ್ಡ್ ಅದೇ ಇದು ಒನ್ ಪೀಸ್ ನೋಡಿದೆ, ಆಮೇಲೆ ಲವ್ ಸ್ಟೋರೀಸ್ 2 ನೋಡಿದೆ ಅನ್ಸುತ್ತೆ. ಇನ್ನು ಯಾವ್ದ್ಯಾವ್ದು ಬಂದಿದೆ ಈ ವರ್ಷ? ಸಿಕ್ಕಾಪಟ್ಟೆ ಸೀರೀಸ್ ಬಂದಿದೆ. ಇವಾಗ ಇವ್ರು ಯಾವ್ದಾದ್ರು ಹೇಳಿದ್ರೆ ಇಫ್ ಐ ವಾಚ್ಡ್ ಐ ವಿಲ್ ಟೆಲ್ ಯು. ಐ ಥಿಂಕ್ ನನ್ನ ಫೇವ್ರೆಟ್ ಸೀರೀಸ್ ವಾಸ್ ಸ್ಕೂಪ್ ಬೈ ಹನ್ಸಲ್ ಮೆಹ್ತಾ ಅವರು. ಐ ಥಿಂಕ್ ಪರ್ಫಾರ್ಮೆನ್ಸಸ್ ಸಖತ್ತಾಗಿತ್ತು. ಆ್ಯಂಡ್ ನಂಗೆ ಹನ್ಸಲ್ ಮೆಹ್ತಾ ಸರ್ ತುಂಬಾನೇ ಇಷ್ಟ. ಅವ್ರ ಕೆಲಸ, ಅವ್ರ ಸ್ಟೋರೀಸ್ ಪಿಕ್ ಮಾಡೋದು, ಮತ್ತೆ ಅವರು ಕ್ಯಾರೆಕ್ಟರ್ಸ್ನ ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ, ಸ್ಕೂಪಲ್ಲಿ ಇರ್ಬೋದು ಅಥವಾ ಅವ್ರ ಫಿಲ್ಮ್ಸಲ್ಲಿ ಇರ್ಬೋದು. ನಂಗೆ ತುಂಬಾನೇ ಇಷ್ಟ. ಓಕೆ, ನವೀನ್ ನಿಂಗೆ? ನಾನು ರೀಸೆಂಟ್ ಆಗಿ ಮತ್ತು ನೋಡಿದ್ದೆ, ವಾಪಸ್ ನೋಡ್ತಿದ್ದೆ, ಟ್ರೂ ಡಿಟೆಕ್ಟಿವ್ಸ್ ಅಂತ, ಮ್ಯಾಥ್ಯೂ ಮ್ಯಾಕನಿ ಅವ್ರದ್ದು ಅದು. ಅಂಡ್ ಮೊನ್ನೆ ಬೆಳಗ್ಗೆ ಶುರು ಮಾಡಿ ಸಂಜೆ ಮುಗಿಸಿದ್ದು ಫರ್ಜಿ. ಅದಕ್ಕೆ ಇಲ್ಲಿ ನಮ್ಮ ಸುಮನ್ ಅಂತ ಅವರು ಕೂಡ ರೈಟರ್. ಅದಕ್ಕೆ ನನ್ನ ಕ್ರಿಕೆಟ್ 11 ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅವರು. ಅದು ಬಿಟ್ರೆ ಒಂದಿಷ್ಟು ಎಪಿಸೋಡ್ಸು ಅದು ಅಂದ್ರೆ ಅದು ಮೊದಲು ಟೆಲಿವಿಷನ್ ಸೀರೀಸು, ಈಗ ವೆಬ್ ಸೀರೀಸು ಆಗಿದೆ. ಮಾಲ್ಗುಡಿ ಡೇಸ್ ಒಂದೆರಡು ಎಪಿಸೋಡ್ಸ್ ಅಷ್ಟೇ ನೋಡಿದೆ. ಅದೊಂಥರ ಹೆಂಗೆ ಅಂದ್ರೆ ಅವಾಗ ನೆನಪಾದಾಗೆಲ್ಲ ರಿವಿಸಿಟ್ ಮಾಡಬೇಕು ಅಷ್ಟು. ರೀಸೆಂಟ್ಲಿ ಶೇರ್ ಲಕೋಟ್ ಅಂತ ಒಂದು ನೋಡಿದೆ. ಸೇಮ್ ಶೇರ್ ಲಕೋಟ್. ಶೇರ್ ಲಕೋಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ವೆಬ್ ಸೀರೀಸ್. ನನಗೆ ಪ್ರೈಮ್ ಅಲ್ಲಿ ಇದೆ.
ದಯವಿಟ್ಟು ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಸೀರೀಸ್ ಅಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಯ್ತು. ವೀರಪ್ಪಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಬಂತಲ್ಲ, ಬಿಂಜ್ ವಾಚ್ ತರ. I watched that. ತೋರಿಸಿರೋ ರೀತಿ ಅದು ಸೀರೀಸ್ ತರ ಇಲ್ವೇ ಅಲ್ಲ, ಡಾಕ್ಯುಮೆಂಟ್ ರಿಯಲಿಸ್ಟಿಕ್ ಆಗಿದ್ರು ಕೂಡ ಅಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ರೈಲ್ವೆ ಮೆನ್ ಕೂಡ ಚೆನ್ನಾಗಿತ್ತು. ಜಾನ್ ಅಂತ ಯಾವ್ದು ಅದು ಸೀರೀಸ್ ಸೀರೀಸ್ ತಾನೆ? ಅದನ್ನು ನೋಡಿದೆ. ನೋಡಿದೆ. ಹೌದು ಸೀರೀಸ್ ಆಲ್ಸೋ ಸಿನಿಮಾ. ಓಕೆ, ಗುಡ್. ಸೊ ನಮ್ಮ ಆಡಿಯನ್ಸ್ಗೂ ಇದು ಒಂಥರ ರೆಕಮೆಂಡೇಶನ್ ಆದಂಗೆ ಆಯ್ತು. ಸೊ ನೆಕ್ಸ್ಟ್ ಕ್ವೆಶನ್, ನಿಮ್ಗೆ ಸುಮಾ ಆಂಟ್ರಪ್ರಿನರ್ ಆಗಿ ಇನ್ನಷ್ಟು ಹೆಚ್ಚು ಏನಾದ್ರೂ ಅದ್ರ ಬಗ್ಗೆ ತೋರಿಸ್ಬೋದಿತ್ತು ಅಂತ ಏನಾದ್ರು ಅನ್ಸತ್ತಾ ಸಿಂಧು? ನಾವು ವೆನ್ ವಿ ವರ್ ರೈಟಿಂಗ್ ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ ಆ ಜರ್ನಿ ನಾವು ಸಾಕಷ್ಟು ಫಿಲ್ಮ್ ನಲ್ಲಿ ನೋಡ್ಬಿಟ್ಟಿದೀವಿ. ಇವಾಗ ಸ್ಟ್ರಾಂಗ್ ವುಮನ್, ಇವಾಗ ಎಲ್ಲರೂ ಅವ್ರನ್ನ ತೋರಿಸ್ತಾರೆ, ನೀವ್ ಮಾಡಕ್ಕಾಗೋದಲ್ಲ, ನೀನ್ ಮಾಡಕ್ಕಾಗೋದಿಲ್ಲ ಅಂತ ಹಿಂಗೆ ಮಾಡಿಸಿ ಅವಳು ಹೇಗೆ ಮುಂದುವರ್ತಾಳೆ, ಅದು ನಾವು ಸಾಕಷ್ಟು ಅದನ್ನ ನೋಡ್ಬಿಟ್ಟಿದೀವಿ. ಇದು ನಾವು ಒಂದು ತೋರಿಸ್ಬೇಕಾಗಿದ್ದು ಒಂದು ಇನ್ನರ್ ಸ್ಟ್ರಗಲ್ ಅಂತ ನಾವ್ ಏನ್ ಹೇಳ್ತೀವಿ. ನಮ್ಮ ಸೊಸೈಟಿನಲ್ಲಿ ಪೇಟ್ರಿಯಾರ್ಕಿ ಇದ್ರಿಂದ ನಾಟ್ ಜಸ್ಟ್ ಹೆಣ್ಮಕ್ಳಲ್ಲ, ಇವನ್ ಗಂಡ್ ಮಕ್ಳಿಗೂ ತುಂಬಾನೇ ಅಫೆಕ್ಟ್ ಆಗಿದೆ. ಇವಾಗ ನಮ್ ಕ್ಯಾರೆಕ್ಟರ್ಸ್ ನ ನೋಡಿದ್ರೆ ಇವಾಗ ಹೆಣ್ಮಕ್ಳಿಗೆ ಇಲ್ಲ ನೀವು ಓದೋದು ಬೇಡ, ಪರ ಇಲ್ಲ, ನೀವು ಸುಮ್ಮನೆ ಮದುವೆ ಮಾಡ್ಕೊಂಡು ಹೊಟ್ಟೋಗಿ, ಆತರ ಒಂದು ಸ್ಥಿತಿಗೆ ತಂದ್ಕೊಂಡ್ಬಂದಿದೆ. ಅಂಡ್ ಗಂಡ್ ಮಕ್ಳಿಗೂ ಅವ್ರು ಇಷ್ಟವಾಗಿದ್ದವ್ರು ಮಾಡಕ್ಕಾಗ್ತಿಲ್ಲ. ಇಲ್ಲ ನೀವು ಇಂಜಿನಿಯರೇ ಆಗ್ಬೇಕು, ನೀವು ಇದೇ ಮಾಡ್ಬೇಕು, ಅದೇ ಮಾಡ್ಬೇಕು, ಹೀಗಿರ್ಬೇಕು, ಹೀಗೆ ನೀವು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಮನೆಯೆಲ್ಲ ನೋಡ್ಕೋಬೇಕು. ಅದೆಲ್ಲ ತುಂಬಾ ಒಂದು ನಾವು ಜೆಂಡರ್ ರೋಲ್ಸ್ ನ ತುಂಬಾ ಡಿಫೈನ್ ಮಾಡಿ ಇಟ್ಬಿಡ್ತೀವಿ. ಹೆಣ್ಮಕ್ಳು ಇದೇ ಮಾಡ್ಬೇಕು, ಗಂಡ್ ಮಕ್ಳಿಗೆ ಇದೇ ಮಾಡ್ಬೇಕು. ಅಂಡ್ ದಟ್ ಕಮ್ಸ್ ಫ್ರಮ್ ಪೇಟ್ರಿಯಾರ್ಕಿ. ಸೊ ಆ ಒಂದು ಥೀಮ್ ನ ಇಟ್ಕೊಂಡು ನಾವು ಏನ್ ಮಾಡೋಣ ಅನ್ಕೊಂಡಿದ್ದು, ಕೆಲವು ಸತಿ ನಮ್ಗೆ ಅದು ಎಷ್ಟು ಹೇಳ್ಬಿಟ್ಟಿರ್ತಾರೆ ಅಂದ್ರೆ ನಮ್ ತಲೆನೂ ಅದೇ ಕೂತ್ಬಿಡುತ್ತೆ. ಹೌದು, ನಾನು 22 ವರ್ಷಕ್ಕೆ ನಾನು ಮದುವೆ ಆಗ್ಬಿಡ್ಬೇಕು, ಆಮೇಲೆ ಮಕ್ಳು ಮಾಡ್ಕೋಬೇಕು. ಅದು ನಮ್ಮ ಹೆಣ್ಮಕ್ಳ ತಲೆನಲ್ಲಿ ಅದು ಒಂಥರ ಇಂಗ್ರೇನ್ ಆಗ್ಬಿಟ್ಟಿದೆ. ಅದನ್ನ ಈ ಹುಡುಗಿ ಸುಮಾ ಕೂಡ ಹಂಗೆ ಇಂಗ್ರೇನ್ ಆಗ್ಬಿಟ್ಟಿದೆ. ಇಲ್ಲ ನಾನು ಮದುವೆ ಮಾಡ್ಬೇಕು, ಮದುವೆ ಮಾಡ್ಕೋಬೇಕು, ನಾನು ಲಂಡನ್ಗೆ ಹೋಗ್ಬೇಕು. ಬಟ್ ಅವ್ಳಿಗೆ ಯಾವತ್ತೂ ಅದು ಅನ್ಸೇ ಇಲ್ಲ, ಇಲ್ಲ ನಾನು ಮದುವೆ ಮಾಡ್ಕೊಳ್ದೆ ಇದ್ರು ನಾನು ಏನಾದ್ರು ಬೇರೆ ಮುಂದೆ ಓದ್ಬೋದಲ್ವಾ, ಅಥವಾ ನಾನು ಕೆಲಸ ತಗೋಬೋದಾ, ಅವೆಲ್ಲ ಅವಳಿಗೆ ಯೋಚನೆ ಬಂದಿರೋದಿಲ್ಲ. ಯಾಕೆಂದ್ರೆ ನಾವು ಸುತ್ತಮುತ್ತ ಅದು ಯಾರು ಹೇಳ್ಕೊಟ್ಟಿಲ್ಲ. ಅಟ್ಲೀಸ್ಟ್ 60s ಅಲ್ಲಿ ಯಾರು ಹೇಳ್ಕೊಟ್ಟಿರಲಿಲ್ಲ ಈ ತರ ಮಾಡ್ಬೋದು ಅಂತ. ಸೊ ಆ ಒಂದು ಒಳ್ಳೆ ಸ್ಟ್ರಗಲ್ ಅಂತ ನನ್ಗನ್ನಿಸ್ತು. ಆ ಒಂದು ಇನ್ನರ್ ಸ್ಟ್ರಗಲ್ ಅಂತ ನಾವ್ ಏನ್ ಹೇಳ್ತೀವಿ, ಯು ಆರ್ ಯುವರ್ ಓನ್ ವಿಲನ್. ಹೆಣ್ಮಕ್ಳು ಎಷ್ಟೋ ಸತಿ ನಾವು ನಮ್ ಓನ್ ವಿಲನ್ ಆಗಿರ್ತೀವಿ. ಯಾಕೆಂದ್ರೆ ನಾವು ನಮ್ಮನ್ನೇ ಎಷ್ಟೋ ಅಂಡರ್ಮೈನ್ ಮಾಡ್ಬಿಟ್ಟಿರ್ತೀವಿ, ನಮ್ ಕೇಪಬಿಲಿಟಿನೇ. ಸೊ ನಮಗ್ ಸುತ್ತ ಯಾರು ಹೇಳ್ತಿಲ್ಲ ಅಂದ್ಬಿಟ್ಟು ನಾವು ನಮ್ಮಲ್ಲೇ ಒಂದು ಬಿಲೀಫ್ ಸಿಸ್ಟಮ್ ನ ನಾವು ಹೊಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಹೇಗೆ ಮುಂದ್ ತಂದ್ಕೊಳ್ಬೇಕು, ಇದ್ರಲ್ಲಿ ನಮ್ಗೆ ಆ ರಘು, ನನ್ನ ಇದು ನನ್ನ ಬ್ರದರ್ ಪಾತ್ರ ಮಾಡಿದ್ದವರು ಹರ್ಷಿಲ್ ಕೌಶಿಕ್ ಅವರು ಹೇಗೆ ಅದನ್ನ ತಗೊಂಡ್ಬರ್ತಾರೆ. ಇವಾಗ ಗಂಡ್ ಮಕ್ಳು ನಾವು ತುಂಬಾ ಮಾಡ್ಬಿಡ್ತೀವಿ. ಇವಾಗ ಇನ್ನು ಫೆಮಿನಿಸಮ್ ಅಂದ್ರೆ ಯಾಕೆ ಎಲ್ರು ಅನ್ಕೋತಾರೆ ಇಟ್ ಇಸ್ ಮೇಲ್ ಬ್ಯಾಶಿಂಗ್ ಅಥವಾ ಮೇಲ್ ಹೇಟಿಂಗ್ ಅಂತ. ಇಲ್ಲ, ತಪ್ಪು. ಅದು ಆಕ್ಚುಲಿ ಫೆಮಿನಿಸಮ್ ಇಸ್ ನಥಿಂಗ್ ಬಟ್ ಈಕ್ವಾಲಿಟಿ ಆಫ್ ಜೆಂಡರ್ಸ್. ಇವಾಗ ಹರ್ಷಿಲ್ ಕೌಶಿಕ್ ಅವ್ರು ಪ್ಲೇ ಮಾಡಿದ್ದು ಕ್ಯಾರೆಕ್ಟರ್ ರಘು ಇಸ್ ಅ ಫೆಮಿನಿಸ್ಟ್ ಆಕ್ಚುಲಿ. ಅಂದ್ರೆ ಹಿ ಬಿಲೀವ್ಸ್ ಇನ್ ಈಕ್ವಾಲಿಟಿ. ನೀನು ಹೋಗಿ ಓದ್ಕೊಳೆ, ನೀನು ಹೋಗಿ ಕೆಲಸ ಮಾಡೆ, ನೀನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೆ ಅಂತ ಹೇಳೋದು ಎಷ್ಟು ಪ್ರೀತಿಯಿಂದಾನೆ ಹೇಳಿದ್ದಾರೆ. ಅದು ಆಕ್ಚುಲಿ ರಿಯಲ್ ಫೆಮಿನಿಸಮ್. ಸೊ ಇವಾಗ ನಾವೇನ್ ಅನ್ಕೊಂಡಿದ್ದು, ಈ ಒಂದು ಜೆಂಡರ್ ರೋಲ್ಸ್ ನಾವು ಡಿಫೈನ್ ಮಾಡೋಣ, ಇದೊಂದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಯಾಕೆಂದ್ರೆ ತುಂಬಾ ಸತಿ ಇದನ್ನ ನೋಡಕ್ ಆಗೋದಿಲ್ಲ ಫಿಲ್ಮ್ಸ್ ಅಲ್ಲಿ. ಅಂಡ್ ಈ ಆಂಟರ್ಪ್ರಿನರ್ಶಿಪ್ ಬರೋದು ಇಸ್ ಜಸ್ಟ್ ಅ ಬೋನಸ್ ಆಫ್ ದಟ್. ದ ರಿಯಲ್ ಸ್ಟೋರಿ ಇಸ್ ಈ ಗಂಡ್ ಮಕ್ಳು ಹೆಣ್ಮಕ್ಳು ಆ 60s ನಲ್ಲಿ ಹೇಗೆ ಬೆಳೆದ್ರು, ಆ ಸ್ಟೀರಿಯೋಟೈಪ್ಸ್ ನ ಹೇಗೆ ಬ್ರೇಕ್ ಮಾಡಿದ್ರು, ದಟ್ ಇಸ್ ದ ರಿಯಲ್ ಸ್ಟೋರಿ. 2024ರಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ, ಕೆಲವು ಇವಾಗ ಶೂಟಿಂಗ್ ನಡೀತಾ ಇದೆ. 2024ರಲ್ಲಿ ನೀವು ಎದುರು ಕಾಣ್ತಿರೋಂತ ಕನ್ನಡ ಸಿನಿಮಾ ಯಾವುದು ಪ್ರಶಾಂತ್? ಸುದೀಪ್ ಸರ್ದು ಮ್ಯಾಕ್ಸ್. ಓಕೆ, ನವೀನ್ ನಿಂಗೆ? ಸುದೀಪ್ ಸರ್ದು ಒಂದಿದೆ, ಅದ್ ಬಿಟ್ರೆ ನಮ್ ಧನುದು ಉತ್ತರಾಖಂಡ ಅಂತ ಶೂಟ್ ಹೋಗ್ಬೇಕದು. ಅದು ಅಗೇನ್ ಆ ಕಡೆ ಡೈಲೆಕ್ಟ್ ಅಲ್ಲಿ ಇರೋದು, ನಾರ್ತ್ ಕರ್ನಾಟಕ ಡೈಲೆಕ್ಟ್ ಅಲ್ಲಿ ಇರೋದು. ಅದು ಬಿಟ್ರೆ ಎನಿ ಗುಡ್ ಫಿಲ್ಮ್. ಉತ್ತರಾಖಂಡ ಬಗ್ಗೆ ಸಾಕಷ್ಟು ಕೇಳಿದೀನಿ, ಸೊ ಒಂದು ಎಕ್ಸೈಟ್ಮೆಂಟ್ ಇದೆ ಅದ್ರ ಬಗ್ಗೆ. ಬಟ್ ಒಂದು ಫಿಲ್ಮ್ ದಟ್ ಇಸ್ ನಾಟ್ ಕನ್ನಡ ಅಂಡ್ ದಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು, ಎಲ್ರಿಗೂ ಇಷ್ಟ ಆಗುತ್ತೆ, ಇದು ಡಿಸ್ನಿ ಪಿಕ್ಸಾರ್ದು ಇನ್ಸೈಡ್ ಔಟ್ 2 ಇಸ್ ಕಮಿಂಗ್ ನೆಕ್ಸ್ಟ್ ಇಯರ್. ಅದು ಅನಿಮೇಟೆಡ್ ಮೂವಿ, ಅದು ಅನಿಮೇಟೆಡ್ ಇನ್ಸೈಡ್ ಔಟ್ ಅಂತ. ಅದು ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಯಾಕೆಂದ್ರೆ ಫಸ್ಟ್ ಫಿಲ್ಮ್ ತುಂಬಾನೇ ಸಖತ್ತಾಗಿತ್ತು ಅಂಡ್ ಇಟ್ ಕೇಮ್ ಅಟ್ ಅ ವೆರಿ ರೈಟ್ ಟೈಮ್. ಅಂಡ್ ಇವಾಗ ದೇ ಆರ್ ಬ್ರಿಂಗಿಂಗ್ ಔಟ್ ದ ಸೆಕೆಂಡ್ ಎಡಿಷನ್ ಅದರಲ್ಲಿ, ಅಂಡ್ ದೇ ಟಾಕ್ ಅಬೌಟ್ ಆಂಗ್ಸೈಟಿ ಸತಿ ಅದರಲ್ಲಿ. ಸೊ ಇದು ತುಂಬಾ ಫನಿ ಆಗಿ ಮಾಡಿರ್ತಾರೆ ಅವರು. ನಂಗೆ ತುಂಬಾ ಇಷ್ಟ ಡಿಸ್ನಿ ಪಿಕ್ಸಾರ್ ಮೂವೀಸ್, ಸೊ ದಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಈ ಪಿಕ್ಸಾರ್ ಅವರು ಮಾಡ್ತಾರಲ್ಲ, ಅದೆಲ್ಲ ಅನಿಮೇಟೆಡ್. That is like computer generated. ಇನ್ಫ್ಯಾಕ್ಟ್ ಕುಂಗ್ ಫು ಪಾಂಡಾ ಇದು ಬರ್ತಾ ಇದೆ, 4 ಬರ್ತಾ ಇದೆ ಮಾರ್ಚ್ ಅಲ್ಲಿ. ಕಾರ್ಸ್ ಅದೆಲ್ಲ ಅನಿಮೇಟೆಡ್. ಅದನ್ನ ಆನಿಮೆ ಅಂತ ಕರೆಯುತ್ತಾರೆ. It's not the short form for animation. Okay.
We'll show you the illustration style. Okay, next. It's basically comic book turned into film. Correct. ಅರ್ಚನಾ, ನಿಮ್ಗೆ ಉತ್ತರಾಖಂಡದ ಜೊತೆ ನಾವು ಯುದ್ಧಕಾಂಡನೂ ಬರ್ತಾ ಇದೀವಿ ಅಜಯ್ ರಾವ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ. ಸೊ ದಿಸ್ ಇಸ್ ದ ವೆರಿ ಕೀ ಕ್ಯಾರೆಕ್ಟರ್. ಸೊ ನಂದು ಒಂದು ಸಿನಿಮಾ ಬರ್ತಿದೆ, ಅದಕ್ಕೆ ವೇಟ್ ಮಾಡ್ತಾ ಇದೀನಿ. ಅಂಡ್ ಇದು ಸೀರೀಸು ಒಂದು ಬರ್ಮುಡಾ ಟ್ರಯಾಂಗಲ್, ಅದು ಯಾವುದೋ ಒಂದು ವಿಚಿತ್ರ ಸೀರೀಸ್ ನೋಡಿದೆ 1950. ತಲೆ ಕೂಡ ಅರ್ಥ ಆಗಿಲ್ಲ ನನಗೆ, ಬಟ್ ಕ್ಯೂರಿಯಾಸಿಟಿಲಿ ಏನಾಗುತ್ತೆ ಅಂತ ಐ ವಾಚ್ ದಿ ಎಂಟೈರ್ ಸೀರೀಸ್. ಸರ್ ನಿಮ್ಗೆ ಸಾರಿ ನಿಮ್ದು Squid Games 2 ಅದು ಬರ್ತಾ ಇಲ್ಲ, ಗೊತ್ತಿಲ್ಲ, ನೆಕ್ಸ್ಟ್ ಇಯರ್ ಬಂತು. ಬಟ್ ಅದು 2 ಅಲ್ಲ, ಇದು ರಿಯಲ್ ಆಡಿಯನ್ಸ್ ಜೊತೆ ಮಾಡಿದೊಂದು ಬಂತು. ನಂಗೂ ಇಷ್ಟ ಆಗಿಲ್ಲ ಅದು. ಸರ್ ನಿಮ್ಗೆ ನೀವು ಕಂಡೀಷನ್ ಅಪ್ಲೈ ಹಾಕ್ಲಿಲ್ಲ, ಸೊ ಹಾಗಾಗಿ ನಂದೇ ಸಿನಿಮಾ ನಾನು ನೋಡಕ್ಕೆ ಖಂಡಿತ ಡೆಫಿನೆಟ್ಲಿ ಬರೀತಿದ್ದೀರಾ? ಬರ್ದಾಯ್ತಾ? ಓಕೆ. ಶೂಟಿಂಗ್ ಇಲ್ಲ, ಇನ್ನೂ ಇಲ್ಲ, ನೆಕ್ಸ್ಟ್ ಮಾರ್ಚ್ ಸ್ಟಾರ್ಟ್. ನೋಡಿ, ಇಲ್ಲೇ ಇನ್ಫಾರ್ಮೇಶನ್ ತಗೊಂಡ್ಬಿಡಿ ಇವಾಗ್ಲೇನೆ. ಇವತ್ತು ಸಿನ್ಸ್ ಐ ಮೆಟ್ ಎವ್ರಿಬಡಿ, ಮತ್ತೆ ಇವ್ರದ್ದೆಲ್ಲ ಸಿನಿಮಾಗಳಿಗೂ ಕಾಯ್ತಾ ಇದೀನಿ. ಅಂದ್ರೆ ಲುಕಿಂಗ್ ಫಾರ್ವರ್ಡ್ ಫಾರ್ ಆಲ್ ಸಿಂಧೂಸ್ ನೆಕ್ಸ್ಟ್ ಮಿರ್ಜಾಪುರ್ 3 ಬರ್ತಿದೆ, ಅದರಲ್ಲಿ ನಾನು ಡಬ್ಬಿಂಗ್ ಮಾಡಿದ್ದೀನಿ. So that is what you look forward to this year, next year? No, I am actually looking forward to watch ಅಜ್ಞಾತವಾಸಿ. ಇದು ಹೇಮಂತ್ ಅವ್ರ ಪ್ರೊಡಕ್ಷನ್ ಒಂದು ಸಿನಿಮಾ ಬರ್ತಾ ಇದೆ. ಮತ್ತೆ ಪೌಡರ್ ಅಂತ ಒಂದು ಜನಾರ್ದನ್ ಚಿಕ್ಕಣ್ಣ ಅವ್ರದ್ದು ಬರ್ತಿದೆ, ಅದನ್ನ ನೋಡೋದಕ್ಕೆ ವೇಟ್ ಮಾಡ್ತಿದ್ದೀನಿ. ಅಂಡ್ ಆಫ್ ಕೋರ್ಸ್ ಕಾಂತಾರ ಬಂದ್ರೆ ಪ್ರೀಕ್ವೆಲ್, ಅದು ನೆಕ್ಸ್ಟ್ ಇಯರ್ ಅಣ್ಣ, ಗೊತ್ತಿಲ್ಲ. ಅದೇ ಬಂದ್ರೆ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್. ಸೇಮ್ ಪಿಂಚ್. ಓಕೆ, ಸರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಇದು ಎಲ್ರಿಗೂ. ನಿಮ್ಮ 2024 ಪ್ರೊಫೆಷನಲ್ ಬಕೆಟ್ ಲಿಸ್ಟ್ ಏನು ಸಿಂಧು? ಇನ್ನು ಆಕ್ಟಿಂಗ್ ಮಾಡ್ಬೇಕು, ಡೈರೆಕ್ಟ್ ಮಾಡ್ಬೇಕು, ಇನ್ನು ಹೊಸ ಪ್ರಾಜೆಕ್ಟ್ಸ್ ಬರೀಬೇಕು ಅಂತ ಆಸೆ. 3 ಮಾಡ್ಬೇಕು. ಓಕೆ. ಅರ್ಚನಾ? ಬಕೆಟ್ ಲಿಸ್ಟ್ ಅಂತ ಪ್ರೊಫೆಷನಲ್ ಬಕೆಟ್ ಲಿಸ್ಟ್. ಬಕೆಟ್ಸ್ ಅಲ್ಲ ಅಂದ್ರೆ ಇದು ಯಾವ ತರ ಬಕೆಟ್ ಅಂತ ಗೊತ್ತು ತಾನೆ, ಬಕೆಟ್ ಲಿಸ್ಟ್ ಅಂದ್ರೆ ಸಾಲದಂಗೆ ಅಂತ ಒಂದು ಸಿಂಟೆಕ್ಸ್ ತುಂಬಿಸ್ಬೇಕು. ಅಂದ್ರೆ ಬಕೆಟ್ ಲಿಸ್ಟ್ ಅಂತಂದ್ರೆ ಎವ್ರಿ ಇಯರ್ ನಾವು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಅನ್ಕೊಳ್ತಾ ಇರ್ತೀವಿ. ಬಟ್ ವಾಟ್ ಐ ರಿಯಲಿ ವಾಂಟ್ ಟು ಚೇಂಜ್ 2024 ಐ ಥಿಂಕ್ ಐ ಆಮ್ ಆಲ್ರೆಡಿ ಮೆಂಟಲಿ ಕೈಂಡ್ ಆಫ್ ಥಿಂಕಿಂಗ್ ಅಬೌಟ್ ಇಟ್, ಅಂಡ್ ದಟ್ಸ್ ಅ ಗ್ರೇಟ್ ಸ್ಟಾರ್ಟ್. ಓಕೆ. ಇಷ್ಟು ದಿವಸ ನಾನು ಮಾಡಿದ ಪ್ರಾಜೆಕ್ಟ್ಸು ನನ್ನ ಎಫರ್ಟ್ ಇಂದ ಆಗಿದ್ದಲ್ಲ. ಅಂದ್ರೆ ನಾನೇ ಯಾರನ್ನೂ ಮಾತಾಡ್ಸಿದ್ದಾಗ್ಲಿ ಏನು ಮಾಡಿಲ್ಲ. ಅಂಡ್ ಫಸ್ಟ್ ಕ್ವೆಶನ್ ಹೇಳಿದಾಗ ಸ್ಟೀರಿಯೋ ಟೈಪ್ ಬಗ್ಗೆ ಮಾತಾಡಿದ್ವಿ. ಈ ಸಲ ನನ್ನ ಕಡೆಯಿಂದ ನಾನು ಏನ್ ಮಾಡ್ಬೋದು ಅನ್ನೋದನ್ನ ಪ್ರಾಬಬ್ಲಿ ಐ ವಿಲ್ ಟೇಕ್ ದಟ್ ಎಫರ್ಟ್. ಅಂಡ್ in the industry I've been a very closed, guarded kind of a person. Probably I want to take risks, I want to fail. ತುಂಬಾ ಗಾಯಗಳಾಗ್ಬೇಕು ನನಗೆ, ಯಾಕಂದ್ರೆ ಇನ್ನು 10 ವರ್ಷ ಆದ್ಮೇಲೆ ನಂಗೆ ಕತೆ ಹೇಳಕ್ಕೆ ಏನಾದ್ರು ಬೇಕಲ್ಲ ನನ್ನ ಬಗ್ಗೆ, ನನ್ನ ಲೈಫಲ್ಲಿ ಹಿಂಗಾಗಿತ್ತು ಅಂತ. ಸೊ ಅದಾಗಿ I want to be wounded and I want to heal and I want to carry those scars very gracefully. So yeah. ನಾನು ಹೇಳ್ತೀನಿ ಬಿಡಿ, ಒಂದು 4 ಸಿನಿಮಾ ಮಾಡು. ಓಕೆ, ಸರಿ. ಪ್ರಶಾಂತ್, ನಿಮ್ಮ ಪ್ರೊಫೆಷನಲ್ ಬಕೆಟ್ ಲಿಸ್ಟ್? ಡಬ್ಬಿಂಗ್ ಜರ್ನಿ ತುಂಬಾ ಚೆನ್ನಾಗ್ತಿದೆ. ನನ್ನ ಮೇನ್ ಅಭಿಲಾಷೆ ಇರೋದು ಡೈರೆಕ್ಟ್ ಮಾಡಬೇಕು ಅಂತ. ಓಕೆ. ನೀವು ನಟರು ಕೂಡ ಹೌದು, ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸ ಥಿಯೇಟರ್ ಮಾಡಿದ್ದೀನಿ. ಸೊ ನನ್ನ ಸಿನಿಮಾ, ನನ್ನ ಕನಸೇನಿದೆಯೋ ಅದನ್ನ ಡೈರೆಕ್ಟ್ ಮಾಡಬೇಕು ಅನ್ನೋದು ಮೇನ್. ಓಕೆ. ನವೀನ್? ಎವ್ರಿ ಇಯರ್ ಬಕೆಟ್ ಲಿಸ್ಟ್ ಅಲ್ಲಿ ಒಂದೇ ಇರುತ್ತೆ, ಬೆಟರ್ಮೆಂಟ್ ಇಷ್ಟ. ಅಂದ್ರೆ ಈ ವರ್ಷ ಏನ್ ಕೆಲಸ ಮಾಡಿವಲ್ಲ ಅದಕ್ಕಿಂತ ಬೆಟರ್ ಕೆಲಸ ಮಾಡಬೇಕು. ನನ್ನ ಸಿನಿಮಾ ನಾವೇ ನೋಡ್ಕೋಬೇಕಾದ್ರೆ ಒಂದಿಷ್ಟು ಅನ್ಸ್ತಾ ಇರ್ತದಲ್ಲ, ಇದು ಹಿಂಗಾಗಬೇಕಾಗಿತ್ತು, ಹಂಗಾಗ್ಬೇಕಿತ್ತು ಅಂತ. ಅದು ಪ್ರಾಬ್ಲಿ ನೆವರ್ ಎಂಡಿಂಗ್ ಅದು. ಬಟ್ ಯಾವ್ದಾದ್ರು ಒಂದ್ ಸಿನಿಮಾ ನೋಡಿ ಏನ್ ಬೇಕು ಅಷ್ಟು ಮಾಡಿದೀನಿ ಸಾಕು ಅನ್ನೋ ನೆಮ್ಮದಿ ಕೊಡುವಂತ ಒಂದ್ ಸಿನಿಮಾ ಮಾಡ್ಬೇಕು. ಓಕೆ ಸರ್, ನಿಮ್ಗೆ? ನಾನು ಯಾವತ್ತೂ ಬಕೆಟ್ ಲಿಸ್ಟ್ ಅಂತ ಇದು ಮಾಡ್ತಿರ್ಲಿಲ್ಲ ಇದುವರೆಗೂ. ಈಗ ನೀವು ಕೇಳಿದ್ ಒಳ್ಳೇದಾಯ್ತು. ಈ 4 days ಬ್ಯಾಕ್ ಬಕೆಟ್ ಲಿಸ್ಟ್ ಬರ್ದೆ ಆಕ್ಚುಲಿ. ಯಾವಾಗ್ಲೂ ಬರೆಯಲ್ಲ ನಾನು. ನೋಡಿ, ನಮಗ್ ಗೊತ್ತಿತ್ತು, ಅದಕ್ಕೆ ಕ್ವೆಶ್ಚನ್ ಹಾಕಿದೆ. ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಒಳ್ಳೇದಾಯ್ತು ಅಂತ, ಆಸ್ ಇಫ್ ನೀವು ಕೇಳೋದಕ್ಕೆ ಅದೇ ನಾನು ಆಕ್ಚುಲಿ ಯಾವತ್ತೂ ಬರೆಯಲ್ಲ. ಅದು ಅಂದ್ರೆ ಏನಿದೆಲ್ಲ ನ್ಯೂ ಇಯರ್ ಬಕೆಟ್ ಲಿಸ್ಟ್ ಅಂತ ಇದು ಮಾಡ್ಬಿಡ್ತೀವಿ, ನಮ್ಗೆ ಅನ್ನಿಸ್ದಾಗ ಏನ್ ಮಾಡ್ತೀವಿ ಅದು ಆ ಜರ್ನಿ ಬಗ್ಗೆ ನನ್ಗಿರೋದು. ಸೊ ಮೊನ್ನೆ ಇಲ್ಲ ಪೇಪರ್ ಅಲ್ಲಿ ಇರಬೇಕು, ಇಲ್ಲ ನಾನು ಅದನ್ನ ನೋಡ್ತಾ ಇರ್ತೀನ, ಇಲ್ಲ ಏನಾದ್ರು ಅನಿಸ್ತು ಸ್ಟಾರ್ಟ್ ಆಗಿ ಮೊನ್ನೆ ರಾತ್ರಿ 1 o'clock ಕುತ್ಕೊಂಡು ಬರ್ದೆ, 40 ಹೋಯ್ತು. ಅಷ್ಟು ಬಕೆಟ್ ಲಿಸ್ಟ್ ಇದೆ ಅನಿಸ್ತಿತ್ತು. ಬಟ್ ಮೇಜರ್ಲಿ ಹೇಳೋದಾದ್ರೆ ಬಕೆಟ್ ಲಿಸ್ಟ್ ಅಲ್ಲಿ ನನಗೆ ಮುಂದಿನ ವರ್ಷ ನನ್ನ ಸಿನಿಮಾ ಒಂದು ರಿಲೀಸ್ ಆಗಬೇಕು, ಮತ್ತೆ ನಮ್ಮ ಪ್ರೊಡಕ್ಷನ್ ಹೌಸ್ ಸಂಡೇ ಸಿನಿಮಾಸ್ ಇನ್ನೊಂದು ಸಿನಿಮಾ ಮಾಡಬೇಕು. ಒಂದು ಎರಡನೇದು ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಇನ್ನೂ ಜಾಸ್ತಿ ಕೊಡಬೇಕು, ಅದೊಂದು.
If you're considering family as profession. ಆಮೇಲೆ ನನ್ಗೆ ಅನಿಸ್ತಾ ಇರೋದು ಒಂದು ನಾಟಕದಲ್ಲಿ ಆಕ್ಟ್ ಮಾಡ್ಬೇಕು ಅನಿಸ್ತಾ ಇದೆ. ಯಾಕೆಂತಂದ್ರೆ ಸೂಪರ್ 2013 ನಾನು ರಂಗಭೂಮಿಲಿ ಒಂದು 6 ಮಂತ್ ಹೋಗಿದ್ದು. ಇದು ಫಸ್ಟ್ ಟೈಮ್ ಯಾಕೋ ಒಂದ್ ಸ್ವಲ್ಪ ಆಕ್ಟಿಂಗ್ ಯಾಕೆ ಈಗ ಒಂದಿಸಿ ಬರೀ ರಿಲೀಸ್ ಆದ್ಮೇಲೆ ಒಂದ್ 3-4 ಜನ ಆಕ್ಟ್ ಮಾಡ್ತಿರೋ ಅಂತ ಕೆಲವರು ಕೇಳ್ತಾ ಇದ್ರು. ಹಾಗಾಗಿ ಲೆಟ್ಸ್ ಟ್ರೈ ಒಂದು ಆಕ್ಟ್ ಮಾಡೋಣ ಅಂತ ಇದಿದೆ. ಈ 3 ಸದ್ಯಕ್ಕೆ ಪ್ರೇರಕ ಇದೆ. ಸಿನಿಮಾನೆ ಒಂದಿಷ್ಟು ಒಳ್ಳೆ ಕಥೆಗಳನ್ನ ಹೇಳಬೇಕು, ಒಂದಿಷ್ಟು ಆಮೇಲೆ ಮೇಜರ್ಲಿ ಆಮೇಲೆ ಪುಸ್ತಕ ಓದೋ ಅಭ್ಯಾಸ ಒಂದಿಷ್ಟು ದಿನ ಸ್ಟಾಪ್ ಆಗಿತ್ತು ನನಗೆ. ಈಗ ಮತ್ತೆ ಒಂದಿಷ್ಟು ಶುರು ಮಾಡ್ಬೇಕು, ತಿಂಗಳಿಗೆ ಒಂದು ಕನ್ನಡ ಪುಸ್ತಕಗಳನ್ನು ಓದಲೇಬೇಕು ಅಂತ. ಈ ತರ ಎಷ್ಟೊಂದು ನಮ್ಗೆ ಬರೀ ಪ್ರೊಫೆಷನಲ್ ಬಗ್ಗೆ ಕೇಳಿದಕ್ಕೆ ಅವ್ರದ್ದು ಪುಸ್ತಕ ಓದೋದು ಪ್ರೊಫೆಷನ್ ಬರುತ್ತೆ, ಯಾಕಂದ್ರೆ ಅದರಿಂದ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ಬಿಡ್ಬೋದು. ಪುಸ್ತಕ ಓದೋದು okay fine, that is not a profession, it's it is part of writing research. ಹಂಗೆ ಡೈರೆಕ್ಟರ್ is supporting the director. ನನಗೊಂದು ಇದು ಆಸೆ, ಅದು ಪ್ರಾಬ್ಲಿ 2024 ಒಳಗೆ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಒಂದು ಸಿನಿಮಾ ಲೈಬ್ರರಿ ಮಾಡಬೇಕು ಅಂತ ಇತ್ತು. ಅಂದ್ರೆ ಕೆಫೆ ಒಳಗೆ ಇವಾಗ ಬಹಳಷ್ಟು ರೀಡಿಂಗ್ ಸ್ಪೇಸು, ಕೋ ವರ್ಕಿಂಗ್ ಸ್ಪೇಸ್ ಅಂತೆಲ್ಲ ಮಾಡಿರಲ್ಲ, ಹಂಗೆ ಒಂದು ಸಿನಿಮಾ ಲೈಬ್ರರಿ. ಅಲ್ಲಿ ನಿಮಗೆ ಓಲ್ಡ್ ಕ್ಲಾಸಿಕ್ ಫಿಲ್ಮ್ಸ್ ಎಲ್ಲ ನಿಮ್ಗೆ OTT ಸಿಗ್ತಾ ಇದ್ರು ಕೂಡ ನಿಮ್ಗೆ ಅಲ್ಲೂ ಕೂಡ ನೋಡಕ್ ಸಿಗ್ತವೆ, ಆಮೇಲೆ ಓದಕ್ಕೆ ಬುಕ್ ಸಿಗ್ತವೆ. ಅಂಡ್ ರೀಸೆಂಟ್ ಆಗಿ ಹರಿವು ಪಬ್ಲಿಕೇಶನ್ ಒಂದು ಬುಕ್ ರಿಲೀಸ್ ಫಂಕ್ಷನ್ ಹೋಗಿದ್ದೆ, ಅಲ್ಲಿ ಕೇಳ್ಕೊಂಡೆ ನಾನು ಅವ್ರಿಗೆ, ಸರ್ ನಾನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಬುಕ್ ಓದ್ತಾ ಇದ್ದೆ, ಒಬ್ಬ ರೈಟರ್ದು ಕ್ಯಾರೆಕ್ಟರ್ ಪ್ರಿಪರೇಷನ್ಗೆ ಅಂತ. ಮುಗಿಸೋ ವರ್ಷದಲ್ಲಿ ಪಿಕ್ಚರ್ ಅರ್ಧ ಮುಗ್ದೋಗ್ಬಿಟ್ಟಿತ್ತು. ನನಗೆ ಮುಗ್ಸಕ್ ಆಗ್ಲಿಲ್ಲ, ಇಂಗ್ಲಿಷ್ ರೀಡಿಂಗ್ ಬಹಳ ಸ್ಲೋ ಇತ್ತು ನಂದು. ಸೊ ಅದಕ್ಕೆ ಬೆಸ್ಟ್ ಆಕ್ಟಿಂಗ್ ಬುಕ್ಸ್ಗಳು, ಬೆಸ್ಟ್ ಡೈರೆಕ್ಷನ್ ಅಂದ್ರೆ ಟೆಕ್ನಿಕಲ್ ಬುಕ್ಸ್ಗಳು ಎಲ್ಲವೂ ಕೂಡ ಸರಳವಾದ ಕನ್ನಡದಾಗ ಸಿಗ್ಬೇಕು ಅಂತ. ಟ್ರಾನ್ಸ್ಲೇಷನ್ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಷನ್ ತರ ಅಲ್ಲ. ಗೂಗಲ್ ಟ್ರಾನ್ಸ್ಲೇಷನ್ ಓದ್ಬೇಕಾದ್ರೆ ಸೆಂಟೆನ್ಸ್ ಮುಗಿಯೋಷ್ಟಾಗ ಏನ್ ಹೇಳ್ತಾರ ಅಂತ ಗೊತ್ತಾಗಲ್ಲ. ಸೊ ಹಂಗೆ ಲಿಟ್ರಲ್ ಆಡು ಭಾಷೆ ಟ್ರಾನ್ಸ್ಲೇಷನ್ ಒಳಗೆ ಆ ಬುಕ್ಗಳು ಸಿಗ್ಬೇಕು ಅಂತ ಅದೊಂದು ಆಸೆ ಐತೆ. ಪ್ರಾಬ್ಲಿ 2025 ಆದ್ರೂ ಮೋಸ್ಟ್ಲಿ ಅದನ್ನ ಅಚೀವ್ ಮಾಡ್ತೀವಿ. ನನ್ನನ್ನು ಯಾರು ಕೇಳಲಿಲ್ಲ, ಬಟ್ ಆಕ್ಚುಲಿ ಕೇಳಕ್ ಬಂದ್ವಿ ನಾನು 2024 ಅಲ್ಲಿ ಮ್ಯೂಸಿಕ್ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇದೆ. ಸೊ ನೋಡೋಣ, ಆದ್ರೆ ಸಂತೋಷ. ಥ್ಯಾಂಕ್ ಯು. ಸೊ ಫೈನಲ್ ಕ್ವೆಶನ್ ಏನಂದ್ರೆ, ನಾವು ಇಷ್ಟೊತ್ತು ವೆಬ್ ಸೀರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ವೆಬ್ ಸೀರೀಸು ಬೇರೆ ಭಾಷೆಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಎಲ್ಲಾ ಕಂಟೆಂಟು ಬರ್ತಾ ಇದೆ. ಇನ್ಫ್ಯಾಕ್ಟ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲೂ ಸಾಕಷ್ಟು ವೆಬ್ ಸೀರೀಸ್ ಬರ್ತಿದೆ. ಬಟ್ ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾರೆ. ಬರ್ತಿದೆ, ಬಟ್ ಪ್ರೈಮ್ಗಾಗ್ಲಿ ಅಥವಾ ನೆಟ್ಫ್ಲಿಕ್ಸ್ಗಾಗ್ಲಿ ZEE5ಗಾಗ್ಲಿ ಈ ತರದ್ದು OTT ಪ್ಲಾಟ್ಫಾರ್ಮ್ಸ್ಗೆ ಕನ್ನಡದ್ದು ವೆಬ್ ಸೀರೀಸ್ ಹೋಗ್ತಾ ಇಲ್ಲ ಅಥವಾ ಮಾಡ್ತಿಲ್ವಾ? ಏನ್ ನಡೀತಿದೆ ಅಂತ ನಿಮ್ಗೆ ಅನ್ಸುತ್ತೆ ಗ್ರೌಂಡ್ ಲೆವೆಲ್ ಅಲ್ಲಿ? ಐ ಥಿಂಕ್ ನನ್ಗೆ ಅನ್ಸೋದು ವೆಬ್ ಸೀರೀಸ್ಗೆ ಇಟ್ ಈಸ್ ಅಟ್ ಲೀಸ್ಟ್ 8 hours ಆಫ್ ಕಾಂಟೆಂಟ್ ನೀವು ಶೂಟ್ ಮಾಡ್ಬೇಕಾಗತ್ತೆ. ಅದು ತುಂಬಾನೇ ದೊಡ್ಡದು. ಇಟ್ ಈಸ್ ಲೈಕ್ 3 films ಮಾಡೋಷ್ಟು ಮಾಡ್ಬೇಕು. ಪ್ರೊಡಕ್ಷನ್ ವ್ಯಾಲ್ಯೂ ನಮ್ಮ ಹತ್ರ ಆ ತರ ಸಪೋರ್ಟ್ ಇವಾಗ ಸದ್ಯಕ್ಕೆ ಇಲ್ಲ. ಯಾಕೆಂದ್ರೆ ಪ್ರೊಡಕ್ಷನ್ ಸಪೋರ್ಟ್ ಬೇಕಾಗತ್ತೆ. ಯಾಕೆಂದ್ರೆ ಅದು 1 ವರ್ಷದ ಮೇಲೆ ತಗೊಳತ್ತೆ ಒಂದು ವೆಬ್ ಸೀರೀಸ್ ಶೂಟ್ ಮಾಡಕ್. ಅಷ್ಟು 8 hours ಆಫ್ ಕಾಂಟೆಂಟ್ ಅದನ್ನ ಡೆವಲಪ್ ಮಾಡಕ್ಕೇನೆ 1-2 ವರ್ಷ ತಗೊಳುತ್ತೆ. ಆಮೇಲೆ ನೀವ್ ಅದನ್ನ ಬರೀ OTT ಶೇರ್ ಮಾಡಿದ್ರೆ ಇಟ್ ಡಸ್ ನಾಟ್ ಹ್ಯಾವ್ ದಟ್ ಸೇಮ್ ರಿಟರ್ನ್ ಆಸ್ ಫಿಲ್ಮ್ಗೆ. ಇವಾಗ ಒಬ್ರು ದೊಡ್ಡ ಸ್ಟಾರ್ ಆ ತರ 1-3 ಫಿಲ್ಮ್ ಮಾಡಿದ್ರೆ ಅವ್ರಿಗೆ ಇಟ್ ಇಸ್ ಈಸಿಯರ್ ಟು ರಿಕವರ್ ಅದರಲ್ಲಿ ರಾದರ್ ದನ್ ಡೂ 8 hours ಆಫ್ ಕಾಂಟೆಂಟ್ ಒಂದು ವೆಬ್ ಸೀರೀಸ್ ಅಲ್ಲಿ. ಸೊ ಪ್ರೊಡಕ್ಷನ್ ಇಸ್ ಅ ಬಿಗ್ ಡಿಫ್ರೆನ್ಸ್ ಒಂದು ಫಿಲ್ಮ್ಗೂ ಅಂಡ್ 3 ಫಿಲ್ಮ್ ಸೇರಿಸಿ ಒಂದು ವೆಬ್ ಸೀರೀಸ್ ಮಾಡೋದಕ್ಕೂ. ಅಂಡ್ ಅದಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯೂಟ್ಯೂಬ್ ಅಲ್ಲಿ ಕೆಲವರು ಹಾಕಿದ್ದಾರೆ ವೆಬ್ ಸೀರೀಸ್, ಕನ್ನಡ ವೆಬ್ ಸೀರೀಸ್. ಬಟ್ ಕನ್ನಡ ವೆಬ್ ಸೀರೀಸ್ ಬರ್ಬೇಕು ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇನ್ನೂ ಬೇಕಾಗತ್ತೆ, ಪ್ರೊಡಕ್ಷನ್ ಬೇಕಾಗತ್ತೆ, ದೊಡ್ಡ ಮಟ್ಟ ಲೆವೆಲ್. ಅದಕ್ಕೆ ಹಿಂದಿನಲ್ಲಿ ಆಕ್ಚುಲಿ ಜಾಸ್ತಿ ಇದೆ ಸೀರೀಸ್, ಯಾಕೆಂದ್ರೆ ಅವ್ರಿಗೆ ಆಲ್ರೆಡಿ ಆ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಇದೆ. ತಮಿಳಲ್ಲಿ ತೆಲುಗುನಲ್ಲಿ ಇವಾಗ ಕೆಲವು ವರ್ಷದಲ್ಲಿ ಬಂದಿದೆ ಅಂಡ್ ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಹಾಕಿದ್ದಾರೆ. ಅದಕ್ಕೋಸ್ಕರನೇ ತಮಿಳ್ ವೆಬ್ ಸೀರೀಸ್ಗೆ, ತೆಲುಗು ವೆಬ್ ಸೀರೀಸ್ಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ನಮ್ಗೆ ಇನ್ನೂ ಆ ಸಪೋರ್ಟ್ ಇಲ್ಲ, ಬಟ್ ಹೋಪ್ಫುಲಿ ಅದು ಚೇಂಜ್ ಆಗುತ್ತೆ ಅಂಡ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಓಕೆ ಸರ್, ನೀವು ಹೇಳೋದಾದ್ರೆ ಈಗ ಹಿಂದಿಲಾಗಿರೋದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಎಲ್ಲ ದೊಡ್ಡ ನಟರುಗಳು ಕೂಡ ಮಾಡ್ತಾರೆ. ಬಟ್ ಇಲ್ಲಿ ಅಂತದನ್ನ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳು ಮತ್ತು ದೊಡ್ಡ ನಟರು ತೀರ್ಮಾನ ತಗೋಬೇಕು. ಇಲ್ಲ ನಾವು ಈ ತರದೊಂದು ಕಂಟೆಂಟ್ ನ ದೊಡ್ಡ ಮಟ್ಟದಲ್ಲೇ ನಾವು OTT ಮಾಡ್ತಾ ಇದೀವಿ ಅಂತ ಬಂದಾಗ 1-2-3 ಬೆಂಚ್ ಮಾರ್ಕ್ ಆದಾಗ ಬಂದೇ ಬರುತ್ತೆ ಕಂಟೆಂಟ್. ಐ ವಾಂಟ್ ಟು ಆಡ್, ಅಂದ್ರೆ ವಿತ್ ಮೈ ವೆರಿ ಲಿಮಿಟೆಡ್ ನಾಲೆಡ್ಜ್ ಈ ವಿಷಯದಲ್ಲಿ ನನಗನ್ಸುತ್ತೆ ಬಹುಶಃ ರೈಟರ್ಸಿಗೆ ಕೊಡುವಂತ ವ್ಯಾಲ್ಯೂನು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಹೇಳ್ದಂಗೆ 8 hour ಅಂದ್ರೆ 8 hour ಕಾಂಟೆಂಟ್ ನ ಬರೀಬೇಕು.
ಅದು ವಿಜುವಲಿ ಹಿಡಿದಿಟ್ಕೋಬೇಕಂದ್ರೆ ರೈಟಿಂಗ್ ಅಲ್ಲಿ ಫಸ್ಟ್ ಇರ್ಬೇಕು. ಕರೆಕ್ಟ್. ಸೊ ನಮ್ಗೆ ಈ ಏನಂತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಥವಾ ಕತೆ ಓರಿಯೆಂಟೆಡ್ ಅನ್ನೋದಕ್ಕೆ ರೈಟರ್ಸೇ ಎಷ್ಟು ಮುಖ್ಯ ಆಗ್ತಾರೆ ಅಂಥದ್ದೇ ಈಗ ಸಿನಿಮಾಗಳು ಬರ್ತಾ ಇರೋದೇನೆ ತುಂಬಾ ಕಡಿಮೆ ಇದೆ ರೇಷಿಯೋ ಅಲ್ವಾ. ಸೊ ಹಂಗೆ 8 ಅವರ್ದ ಸೀರೀಸ್ನ ನಾವು ಮಾಡ್ಬೇಕಂತಂದ್ರೆ ರೈಟರ್ಸ್ಗಳ ಅಗತ್ಯ ಮತ್ತೆ ಅವ್ರನ್ನ ವ್ಯಾಲ್ಯೂ ಮಾಡುವಂತ ರೀತಿ ಬಹುಶಃ ದೊಡ್ಡ ಮಟ್ಟದಲ್ಲಿ ಚೇಂಜ್ ಆಗ್ಬೇಕಂತ. ಡೆಫಿನೆಟ್ಲಿ. ಅಂದ್ರೆ ಅದಕ್ಕೆ ರೈಟರ್ಸ್ ಅಂದ್ರೆ ಈಗ ನಮ್ಮಲ್ಲೆಲ್ಲ ಬಹುಶಃ ನಮ್ಮ ತೇಜಸ್ವಿ ಮಿಲೇನಿಯಂ ಸೀರೀಸ್ ಎಲ್ಲ ಮಾಡಿದ್ರೆ ದೊಡ್ಡ ವೆಬ್ ಸೀರೀಸ್ ಆಗ್ತದೆ. ಹೌದು. ಅಂದ್ರೆ ಆ ಲೆವೆಲ್ ಪ್ರೊಡಕ್ಷನ್ ಬೇಕು. ಸೊ ಎರಡೂ ಬೇಕು ನಮ್ಗೆ, ಪ್ರೊಡಕ್ಷನ್ ಬೇಕು, ರೈಟಿಂಗು ಬೇಕು. ಸೊ ಅದನ್ನ ಬ್ಯಾಕ್ ಮಾಡುವಂತ ಒಂದು ದೊಡ್ಡ ಪ್ರಾಡಕ್ಟ್. ಬಿಕಾಸ್ ವಿ ಆರ್ ರೆಡಿ ಟು ಆಕ್ಟ್. ಇವಾಗ ಅವರು ಬರ್ತಿದ್ದಾರೆ. ಪ್ರಶಾಂತ್ ಅವರೇ ನೀವು ಬಂದ್ಬಿಡಿ ಆಕ್ಟಿಂಗ್. ಇವಾಗ ಎಲ್ಲರೂ ಇಲ್ಲಿ ಆಕ್ಟ್ ಮಾಡ್ಬೋದು. ಇಲ್ಲ ಅದೇನೆ ನಾನು ಇವರು ಫಸ್ಟ್ ಡೇ ಇವ್ರು ಸಿನಿಮಾ ನೋಡಿದಾಗ ಇವ್ರು ಡೈರೆಕ್ಟರ್ ಅಂತ ಗೊತ್ತಿರ್ಲಿಲ್ಲ, ಇವ್ರು ಆಕ್ಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇಲ್ಲ ಇವ್ರು ಆಕ್ಟಿಂಗ್ ಡೈರೆಕ್ಟಿಂಗ್ ಇವರೇ ಎರಡೂ ಮಾಡಿದ್ದಾರೆ ಅಂತ. ಒಳ್ಳೇದಲ್ವಾ? ಹೌದು ಖಂಡಿತ ಹೌದು. ಒಳ್ಳೇದು. ಇವ್ರು ಕಾಂಪಿಟೇಷನ್ ಆಗ್ತಾರೆ ಇವ್ರಿಗೆ, ಅದಕ್ಕೆ ನಾನು ಮೊನ್ನೆ ಇವರೇ ರೆಫರ್ ಮಾಡಿಲ್ಲ, ಇವ್ರ ಹತ್ರನೇ ಕೇಳಿದ್ರೆ ಅವ್ರು ಆಕ್ಟಿಂಗ್ ಮಾಡಲ್ಲ, ಡೈರೆಕ್ಷನ್. ಸೊ ಎಸ್, ಇಷ್ಟೊತ್ತು ಎಲ್ರ ಜೊತೆನೂ ಮಾತಾಡಿ ತುಂಬಾ ಸಂತೋಷ ಆಯ್ತು. ಹೊಂದಿಸಿ ಬರೆಯಿರಿ ಜಗನ್ನಾಥ್ ಅವರಾಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ನವೀನ್, ಸಿಂಧು ಅಂಡ್ ಪ್ರಶಾಂತ್, ಎಲ್ಲಾ ವಿಷಯಗಳ ಬಗ್ಗೆನೂ ತುಂಬಾ ದೀರ್ಘವಾಗಿ ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಮೊದಲ ರೌಂಡ್ ಟೇಬಲ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಮೆಟ್ರೋ ಸಾಗಾ. ನಂದು ಫಸ್ಟ್ ರೌಂಡ್ ಟೇಬಲ್. ನಂದು ಫಸ್ಟ್ ರೌಂಡ್ ಟೇಬಲ್. ಸೊ ಥ್ಯಾಂಕ್ ಯು. ವಾವ್, ಹೌದಾ? ಥ್ಯಾಂಕ್ ಯು. ಈ ವರ್ಷದ ಇಂಟ್ರೆಸ್ಟಿಂಗ್ ಟ್ರೆಂಡ್ ಇನ್ ಸಿನಿಮಾ ಯಾವುದು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ.